ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ಡೇಟಾ ಅನಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ ಕನ್ನಡದಲ್ಲಿ ಸೆಷನ್ಸ್ಗೆ ಸ್ವಾಗತ. ಇವತ್ತು 11ನೇ ದಿನ. ನಾವಿವತ್ತು ಪೈಥಾನ್ ಪ್ರೋಗ್ರಾಮಿಂಗ್ ಅಲ್ಲಿ ಪಾಂಡಾಸ್, ನಂಪೈ ಮತ್ತೆ ಮ್ಯಾಟ್ ಪ್ಲಾಟ್ ಲಿಬ್ ಈ ಲೈಬ್ರರೀಸ್ಗಳನ್ನ ಕಲ್ತ್ಕೊಳ್ಳೋಣ. ಇವತ್ತು ಪೈಥಾನ್ ಪ್ರೋಗ್ರಾಮ್ನ 2ನೇ ಭಾಗ. ಓಕೆ, ಇವಾಗ ನಿನ್ನೆ ನಾವು ಬೇಸಿಕ್ ಅಥವಾ ಒಂದು ಐಡಿಯಾ, ಒಂದು ಫೌಂಡೇಶನ್, ಎಸೆನ್ಷಿಯಲ್ಸ್ ಅಂತ ಕರೀತಾರೆ, ಫಂಡಮೆಂಟಲ್ಸ್ ಅಂಡ್ ಎಸೆನ್ಷಿಯಲ್ಸ್ ಅಂತ ಕರೀತಾರೆ. ಆ ತರ ಒಂದು ಪೈಥಾನ್ ಪ್ರೋಗ್ರಾಮಿಂಗ್ ಅಲ್ಲಿ ಸಿಂಟೆಕ್ಸ್ ಜೊತೆಗೆ ಕೆಲವೊಂದು ಸಿಂಪಲ್ ಎಕ್ಸಾಂಪಲ್ಸ್ ಅನ್ನ ಕಲ್ತ್ಕೊಂಡು ಇವತ್ತು ನಾನು ನಿಮ್ಗೆ ಲೈಬ್ರರೀಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಲೈಬ್ರರೀಸ್ ಬಗ್ಗೆ ನೀವು ತಿಳ್ಕೋಬೇಕು ಅಂದ್ರೆ ನೀವು ಮಾಡುವಂತ ಕೆಲಸ ಏನಿದೆಯಲ್ಲ, ನೀವು ಮಾಡುವಂತ ಕೆಲಸದ ಮೇಲೆ ನೀವು ಲೈಬ್ರರೀಸ್ ಅನ್ನ ಕಲ್ತ್ಕೋಬೇಕಾಗತ್ತೆ. ಲೈಬ್ರರೀಸ್ ಒಂದು ನೂರಾರು ಲೈಬ್ರರೀಸ್ ಉಳಿತವೆ. ಜಸ್ಟ್ ನಾನು ಇಲ್ಲಿ ಹೋಗ್ಬಿಟ್ಟು ನೋಡಿ, ಲಿಸ್ಟ್ ಪೈಥಾನ್ libraries based on the task ಅಥವಾ based on task ಅಂತ ಕೊಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟೊಂದು ಲೈಬ್ರರೀಸ್ ಬಂತು. ಇಲ್ಲೂ ಕೂಡ ಲಿಸ್ಟ್ ಟಾಪ್ 10 ಲೈಬ್ರರೀಸ್ ಇನ್ ಪೈಥಾನ್ ಅಂತಿದೆ. ನೋಡೋಣ, ಇದನ್ನು ಜಸ್ಟ್ ನಾನು ಓಪನ್ ಮಾಡ್ತೀನಿ. ಟಾಪ್ 30 ಲೈಬ್ರರೀಸ್ ಟು ನೋ ಲೈಬ್ರರೀಸ್ ಇನ್ ಪೈಥಾನ್. ನಿಮ್ಗೆ ಎಷ್ಟೊಂದು ವೆಬ್ಸೈಟ್ಸ್ ಬರುತ್ತೆ, ನೀವು ಇಲ್ಲಿ ಹೋಗಿ ನೋಡ್ಬೋದು. ಇಲ್ಲಿ ಲಿಸ್ಟ್ ಮಾಡಿದ್ರೆ ನೋಡಿ, ಇಲ್ಲೊಂದಷ್ಟು ಲೈಬ್ರರೀಸ್ ಬರುತ್ತೆ ನಿಮಗೆ. ಈ ಲೈಬ್ರರೀಸ್ ಅಂದ್ರೆ ಏನು ಅಂತೆಲ್ಲ ನಾನು ಹೇಳ್ತೀನಿ ನೋಡಿ. ಪಾಂಡಾಸ್ ಇದು ನಾನು ನಿಮಗೆ ಕಲಿಸ್ಕೊಡ್ತೀನಿ. ನಂಪೈ ಇದು ಕೂಡ ನಾವು ಇವತ್ತು ನೋಡ್ತಾ ಇದ್ದೀವಿ. ಕೆರಾಸ್ ಇದು ನಾವು ಮಾಡಲ್ಲ, ಇದು ಬಂದು ನ್ಯೂರಲ್ ನೆಟ್ವರ್ಕ್ಗೆ ಯೂಸ್ ಆಗುತ್ತೆ. ಟೆನ್ಸಾರ್ ಫ್ಲೋ ಯಾರಾದ್ರೂ ಅಕಸ್ಮಾತಾಗಿ ಈ ಮಿಷಿನ್ ಲರ್ನಿಂಗ್ ಈ ತರದೆಲ್ಲ ಏನ್ ಕಲಿತಾರಲ್ಲ ಅಂಥವ್ರಿಗೆ, ಡೀಪ್ ಲರ್ನಿಂಗ್ ಅಂಥವ್ರಿಗೆ ಇದು ಯೂಸ್ ಆಗುತ್ತೆ. ಸೈಕಿಟ್ ಇದು ಬಂದು ನಿಮ್ಗೆ ಮಿಷಿನ್ ಲರ್ನಿಂಗ್ ಆಲ್ಗೋರಿದಮ್ಸ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಎಲಿ5 ಇದು ಬಂದು ನಿಮ್ಗೆ ಮಿಷಿನ್ ಲರ್ನಿಂಗ್. ಸೊ ಈ ತರದ್ದು ನಿಮ್ಗೆ ಎಷ್ಟೊಂದು ಟಾಸ್ಕ್ ಇದಾವೆ, ಎಷ್ಟೊಂದು ಲೈಬ್ರರೀಸ್, ಡಿಪೆಂಡಿಂಗ್ ಆನ್ ನಮ್ಮ ಈ ಒಂದು ಟಾಸ್ಕ್ ಏನ್ ಮಾಡ್ತೀವಿ ಅದಕ್ಕೆ ನಾವು ಲೈಬ್ರರೀಸ್ ಅನ್ನ ಯೂಸ್ ಮಾಡ್ಕೋತೀವಿ. ಪೈಟಾರ್ಚ್ ಪೈಥಾನ್ ಲೈಬ್ರರಿ ಫಸ್ಟ್ ಫೇಸ್ಬುಕ್ ಅದನ್ನ ಯೂಸ್ ಮಾಡ್ಕೊಂಡ್ರೆ 2017 ಅಲ್ಲಿ. ಸೊ ನೀವು ಈ ತರ ನೋಡ್ತಾ ಹೋದ್ರೆ ಎಷ್ಟೊಂದು ಲೈಬ್ರರೀಸ್ಗಳಿದೆ. ಈ ಲೈಬ್ರರೀಸ್ ಅಂದ್ರೆ ಏನು? ಎಷ್ಟೊಂದು ಲೈಬ್ರರೀಸ್ ಅಂತ ಹೇಳಿದ್ವಿ, ಬಟ್ ಲೈಬ್ರರೀಸ್ ಅಂದ್ರೆ ಏನು ಅದನ್ನ ನಾನು ನಿಮ್ಗೆ ಬ್ರೀಫ್ ಆಗಿ ನಾನು ತಿಳಿಸ್ಕೊಡ್ತೀನಿ. ಆಮೇಲೆ ನಾವು ಈ ಲೈಬ್ರರೀಸ್ ಮೇಲೆ ವರ್ಕ್ ಮಾಡೋಣ. ನೋಡಿ, ಪೈಥಾನ್ ಅನ್ನೋದು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಅದು ನೆನ್ನೆ ನೋಡಿದ್ವಿ. ಮತ್ತೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಹೆಂಗ್ ಮಾಡಬೇಕು, ಮತ್ತೆ ಏನ್ ಸಿಂಟೆಕ್ಸ್ ಯೂಸ್ ಮಾಡಬೇಕು, ಯಾವಾಗ ಯಾವ ಸಂದರ್ಭದಲ್ಲಿ ನಾವು ಸಿಂಟೆಕ್ಸ್ ಯೂಸ್ ಮಾಡ್ಬೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟೆ. ಇವತ್ತು ನಾವು ಕಲಿತಾ ಇರೋದು ಲೈಬ್ರರೀಸ್. ಲೈಬ್ರರಿ ಅಂದ್ರೆ ಜನರಲ್ ಆಗಿ ನಮ್ಗೆ ಬರೋದು ಒಂದು ಲೈಬ್ರರಿ ಅಂತಂದ್ರೆ ಬುಕ್ಸ್ ಇರೋಂತ ಒಂದು ಏನು ಬಿಲ್ಡಿಂಗ್ ಅಂತ ಇಟ್ಕೊಳ್ಳೋಣ. ಲೈಬ್ರರಿ ಒಂದು ರೂಮ್ ಅಲ್ಲಿ ನಾವು ಒಂದಷ್ಟು ಬುಕ್ಸ್ ಜೋಡಿಸಿರ್ತೀವಿ. ಆ ಬುಕ್ಸ್ ಹೆಂಗಿರುತ್ತೆ ಅಂದ್ರೆ ಎಲ್ಲ ಅರೇಂಜ್ ಆಗಿರುತ್ತೆ. ನಮ್ಗೆ ಅಕಸ್ಮಾತ್ ಯಾವ್ದಾದ್ರು ಬುಕ್ ಬೇಕಂದ್ರೆ ನಾವು ಲೈಬ್ರರಿನ ಹತ್ರ ಹೋದ್ರೆ ಅವರು ಇಂಥ ಬುಕ್ ಅಂತ ನಮ್ಗೆ ತಕ್ಕೊಡ್ತಾರೆ, ಇಲ್ಲಾಂದ್ರೆ ಇಂಥ ಕಡೆ ಇದೆ ಹೋಗಿ ಅಂತ ಅವರು ನಮ್ಗೆ ತಿಳಿಸ್ತಾರೆ. ನಾವು ಹೋಗ್ಬಿಟ್ಟು ಕಲೆಕ್ಟ್ ಮಾಡ್ಕೋಬಹುದು. ಅದೇ ರೀತಿ ಲೈಬ್ರರೀಸ್ ಅಂತಂದ್ರೆ ಪೈಥಾನ್ ಅಥವಾ ಈ ತರ ಲೈಬ್ರರೀಸ್ ಬೇರೆ ಲ್ಯಾಂಗ್ವೇಜ್, ಬೇರೆ ಅಪ್ಲಿಕೇಶನ್ಸ್ ಅಲ್ಲಿ ಕೂಡ ಇರುತ್ತೆ. ಇವಾಗ ಎಕ್ಸೆಲ್ಗೆ ಹೋದ್ರೆ ನೋಡಿ, ಇಲ್ಲೂ ಕೂಡ ಲೈಬ್ರರೀಸ್ ಇರುತ್ತೆ. ಎಲ್ಲಿರುತ್ತೆ? ನಾನು ಇವಾಗ ಫಾರ್ಮುಲಾಸ್ಗೆ ಹೋದ್ರೆ ನೋಡಿ, ಇಲ್ಲಿ ಲೈಬ್ರರಿ ಅಂತಿದೆ. ಫಂಕ್ಷನ್ ಲೈಬ್ರರಿ. ಏನ್ ಫಂಕ್ಷನ್ ಲೈಬ್ರರಿ ಅಂದ್ರೆ ಎಷ್ಟೊಂದು ಫಂಕ್ಷನ್ಸ್, ಟೆಕ್ಸ್ಟ್ ಫಂಕ್ಷನ್, ಡೇಟ್ ಫಂಕ್ಷನ್, ಲುಕ್ಅಪ್ ಫಂಕ್ಷನ್, ಎಲ್ಲಾ ಫಂಕ್ಷನ್ಸ್ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಸೇವ್ ಮಾಡಿರ್ತಾರೆ. ಅದೇ ರೀತಿ ಈ ಲೈಬ್ರರೀಸ್ ಇದೆಲ್ಲ ಪೈಥಾನ್ ಅಲ್ಲಿ ಎಷ್ಟೊಂದು ಲೈಬ್ರರೀಸ್ ಇದೆ. ಅದರ ಒಳಗೆ ಎಷ್ಟೊಂದು ಫಂಕ್ಷನ್ಸ್ ಇರುತ್ತೆ. ಫಂಕ್ಷನ್ಸ್ ಅಂದ್ರೆ ಈಗ ಅಪ್ಪರ್ ಕೇಸ್, ಲೋವರ್ ಕೇಸ್, ಸಮ್, ಆವರೇಜ್ ಅಂತ ಇರುತ್ತಲ್ಲ, ಅದೇ ರೀತಿ ನಾವೇನಾದ್ರೂ ಒಂದು ಟಾಸ್ಕ್ ಮಾಡಬೇಕು ಅಂದ್ರೆ ಆ ಇನ್ಸ್ಟ್ರಕ್ಷನ್ಸ್ ಏನಿದೆ ಆಲ್ರೆಡಿ ಅದನ್ನ ಬರೆದು ಒಂದ್ ಕಡೆ ಸೇವ್ ಮಾಡಿರ್ತಾರೆ. ನಮಗೆ ಯಾವ ಲೈಬ್ರರಿ ಬೇಕೋ ಅದನ್ನ ನಾವು ತಗೋಬಹುದು.
ಈ ಲೈಬ್ರರೀಸ್ ಅನ್ನ ನೀವು ಮಾಸ್ಟರ್ ಮಾಡ್ಬೇಕಂದ್ರೆ ತುಂಬಾ ದಿನಗಳು ಬೇಕು. ಇವತ್ತು ನಾನು ನಿಮ್ಗೆ ಈ ಲೈಬ್ರರಿ ಹೆಂಗ್ ವರ್ಕ್ ಆಗುತ್ತೆ ಮತ್ತೆ ಏನೆಲ್ಲ ಫಂಕ್ಷನ್ಸ್ ಇದೆ ಅಂತ ಅಷ್ಟೇ ಹೇಳ್ಬೋದು. ಇನ್ ಡೆಪ್ತ್ ಆಗಿ ಮಾಡ್ಬೇಕು ಅಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಓಕೆ. ಸೊ ಇವಾಗ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನಾವು ಈ ಪೈಥಾನ್ ಲೈಬ್ರರಿ ಹೆಂಗೆ ಇಂಪೋರ್ಟ್ ಮಾಡ್ಕೋಬೇಕು, ಯಾವ ತರ ಅದನ್ನ ವರ್ಕ್ ಮಾಡಬೇಕು ಅಂತ ನಾನು ತಿಳಿಸ್ತೀನಿ. ಫಸ್ಟ್ ನಾವೇನ್ ಮಾಡಬೇಕು, ಜುಪಿಟರ್ ನೋಟ್ಬುಕ್ ಅನ್ನ ಓಪನ್ ಮಾಡಬೇಕು. ನಾನು ಲಾಂಚ್ ಅಂತ ಕೊಟ್ಟಾಗ ನೆನ್ನೆ ಇದನ್ನ ತೋರಿಸ್ದೆ. ಲಾಂಚ್ ಅಂತ ಕೊಟ್ರೆ ನನಗೆ ಒಂದು ವಿಂಡೋ ಓಪನ್ ಆಗುತ್ತೆ, ಎಲ್ಲಿ ನಾನು ಪೈಥಾನ್ ಪ್ರೋಗ್ರಾಮಿಂಗ್ ಅನ್ನ ಬರೀಬೇಕು ಅದು ಓಪನ್ ಆಗ್ತಿದೆ. ರೈಟ್. ಇವಾಗ ನೋಡಿ ಇಲ್ಲಿ ನ್ಯೂ ಅಂತಿದೆ, ನಾನು ಕ್ಲಿಕ್ ಮಾಡ್ತೀನಿ. ನೋಟ್ಬುಕ್, ನ್ಯೂ ನೋಟ್ಬುಕ್, ಹೊಸ ನೋಟ್ಬುಕ್ ಅಂತ ತಗೊಂಡಿದ್ದೀನಿ. ಇಲ್ಲದ್ ಕೇಳುತ್ತೆ ಪೈಥಾನ್ 3 ವರ್ಷನ್ ಬೇಕು ಅಂತ. ನಾನು ಸೆಲೆಕ್ಟ್ ಅನ್ನು ಕೊಡ್ತೀನಿ, ಡನ್. ಇವಾಗ ನೆನ್ನೆ ನಾನು ಏನು ವರ್ಕ್ ಮಾಡ್ತಿದ್ದೆ ಡೈರೆಕ್ಟ್ ಪೈಥಾನ್ ಪ್ರೋಗ್ರಾಮಿಂಗ್, ಬಟ್ ನಾನು ಇನ್ನೂ ಅಡ್ವಾನ್ಸ್ಡ್ ಆಗಿರೋ ವರ್ಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಒಂದಷ್ಟು ಈ ಪೈಥಾನ್ ಲೈಬ್ರರೀಸ್ಗಳನ್ನ ತೋರಿಸ್ದೆ. ಆ ಪೈಥಾನ್ ಲೈಬ್ರರೀಸ್ ನಾನು ತೋರಿಸ್ಬೇಕಾದ್ರೆ ನಾನು ನಿಮಗೆ ಹೇಳಿದೆ ಕೆಲವೊಂದು ಟೆನ್ಸಾರ್ ಫ್ಲೋ, ಡಿ ಜಾಂಗೋ, ಮತ್ತೆ ಆ ಥರದ್ದು ಇನ್ನೂ ಪೀಕ್ ಇಂಟರ್ ಅಂತಿದೆ, ಪಾಂಡಾಸ್ ಅಂತಿದೆ, ನಂಪೈ ಇದೆ, ಮ್ಯಾಟ್ಪ್ಲಾಟ್ ಲೈಬ್ರರೀಸ್, ಸೈಕಿಟ್, ಪೈಟಾರ್ಚ್, ಈ ಥರದ್ದು ಎಷ್ಟೊಂದು ನಾವು ಲೈಬ್ರರೀಸ್ ಅನ್ನ ನೋಡ್ತಾ ಇದ್ವಿ. ನಾವು ಏನ್ ಪ್ರಾಜೆಕ್ಟ್ ವರ್ಕ್ ಮಾಡ್ತೀವಿ ಅಥವಾ ನಾವು ಏನ್ ಅಪ್ಲಿಕೇಶನ್ ಡೆವಲಪ್ ಮಾಡ್ತೀವಿ, ನಾವೇನ್ ಟಾಸ್ಕ್ ಮಾಡ್ತೀವಿ, ಅದಕ್ಕೆ ಡಿಫ್ರೆಂಟ್ ಲೈಬ್ರರೀಸ್ ಇರುತ್ತೆ. ಸೊ ನಾವಿವಾಗ ಕಲಿತಾ ಇರೋದು ಪಾಂಡಾಸ್, ನಂಪೈ ಮತ್ತೆ ಮ್ಯಾಟ್ಲಾಟ್ ಲಿಬ್ ಅಂತ. ಸೊ ಇದು ಯಾತಕ್ಕೆ ಯೂಸ್ ಮಾಡ್ತಾರೆ? ಈಗ ನೆನ್ನೆ ನಾವು ಪ್ರೋಗ್ರಾಮಿಂಗ್ ಅನ್ನ ಕಲಿತ್ವಿ, ಏನೋ ಒಂದು ಇನ್ಸ್ಟ್ರಕ್ಷನ್ಸ್ ಬರೆದ್ವಿ, ಒಂದಷ್ಟು ಪ್ರೋಗ್ರಾಮ್ ಏನು ಇನ್ಸ್ಟ್ರಕ್ಷನ್ಸ್ ರನ್ ಮಾಡ್ಬೇಕಾದ್ರೆ ಇಫ್ ಕಂಡೀಷನ್ ಇರ್ಬೋದು, ಲೂಪ್ಸ್ ಇರ್ಬೋದು, ಇದೆಲ್ಲ ರನ್ ಆಗ್ತಾ ಇತ್ತು. ಬಟ್ ನಾವು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಏನೋ ಮಾಡಬೇಕು ಅಂತಂದಾಗ ನಾವು ಕೆಲವೊಂದು ಲೈಬ್ರರೀಸ್ ಅನ್ನ ನಮ್ಮ ಈ ಪೈಥಾನ್ಗೆ ಇಂಪೋರ್ಟ್ ಮಾಡ್ಕೋಬೇಕು. ಇಂಪೋರ್ಟ್ ಅಂದ್ರೆ ನಾವು ಜಸ್ಟ್ ಕನೆಕ್ಟ್ ಮಾಡ್ತಾ ಇರ್ತೀವಿ. ಕನೆಕ್ಟ್ ಮಾಡಿದಾಗ ಏನಾಗುತ್ತೆ ಗೊತ್ತಾ, ಅದರಲ್ಲಿ ಇರೋಂಥ ಫಂಕ್ಷನ್ಸ್ ಅನ್ನ ನಾವು ತಗೊಂಡು ಇಲ್ಲಿ ವರ್ಕ್ ಮಾಡ್ಬೋದು. ಈಗ ಅಪ್ಪರ್ ಅಂತಿತ್ತು, ಡೈರೆಕ್ಟ್ ಪೈಥಾನ್ ಅಲ್ಲೇ ಇದೆ. ಬಟ್ ಇನ್ನೂ ಅಡ್ವಾನ್ಸ್ಡ್ ಫಂಕ್ಷನ್ಸ್ ಪೈಥಾನ್ ಅಲ್ಲಿ ಇರಲ್ಲ. ಅವಾಗ ನಾನೇನ್ ಮಾಡ್ತೀನಿ, ಈ ತರ ಲೈಬ್ರರೀಸ್ ಅನ್ನ ಇಂಪೋರ್ಟ್ ಮಾಡ್ಕೋತೀನಿ. ಇವಾಗ ನಾನು ಪಾಂಡಾಸ್ ಅಂತ ತಗೋತೀನಿ. ಪಾಂಡಾಸ್ ಪಾಂಡಾಸ್ ಅಂತಂದ್ರೆ ಇದೊಂದು ಲೈಬ್ರರಿ. ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಡೇಟಾ ಸೆಟ್ ಮೇಲೆ ವರ್ಕ್ ಮಾಡಕ್ಕೆ. ಡೇಟಾ ಸೆಟ್ ಅಂದ್ರೇನು? ನಾವು ಮೊನ್ನೆ ಎಕ್ಸೆಲ್, ಪವರ್ ಬಿ ಐ, ಟ್ಯಾಬ್ಲು ಮತ್ತೆ ಎಸ್ ಕ್ಯೂ ಎಲ್ ಸರ್ವರ್ ಇದೆಲ್ಲ ವರ್ಕ್ ಮಾಡ್ಬೇಕಾದ್ರೆ ಡೇಟಾನ ಇಂಪೋರ್ಟ್ ಮಾಡ್ಕೋತಾ ಇದ್ವಿ. ಹೆಂಗ್ ಇಂಪೋರ್ಟ್ ಮಾಡ್ತಾ ಇದ್ವಿ? ಈಗ ಎಕ್ಸೆಲ್ಗೆ ಹೋಗ್ತೀನಿ, ಇಲ್ಲಿ ಹೋಗ್ಬಿಟ್ಟು ಡೇಟಾ ಅನ್ ಕೊಡ್ತೀನಿ, ಗೆಟ್ ಡೇಟಾ ಅನ್ ಕೊಡ್ತೀನಿ, ಫ್ರಮ್ ಫೈಲ್ ಎಕ್ಸೆಲ್ ಅಂತ ತಗೊಂಡ್ಬಿಟ್ಟೆ. ಸೊ ಇದೆಲ್ಲ ಬಂದು GUI. ನಮಗೆ ಎಲ್ಲ ಇಲ್ಲಿ ಈ ಬಟನ್ಸ್ ತರ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಾವು ಆಟೋಮೆಟಿಕ್ ಆಗಿ ಎಕ್ಸೆಲ್ ಅನ್ನ ಇಂಪೋರ್ಟ್ ಮಾಡ್ಕೊಂಡ್ಬಿಡ್ಬೋದು. ಬಟ್ ಪೈಥಾನ್ ಅದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಸ್ಕ್ರಿಪ್ಟ್ ಬರಿಬೇಕು ನಾವು. ಸೊ ಆ ಥರ ಬರೀಬೇಕು ಅಂತಂದಾಗ, ಆ ಥರ ಡೇಟಾ ಇಂಪೋರ್ಟ್ ಮಾಡ್ಕೋಬೇಕು ಅಂತಂದಾಗ ನಾವು ಪ್ರೋಗ್ರಾಮ್ ಅನ್ನ ಬರಿಬೇಕಾಗುತ್ತೆ. ಅದು ತುಂಬಾ ಈಸಿ. ನಾನು ನಿಮ್ಗೆ ಅದನ್ನ ಈಸಿ ತೋರಿಸ್ತೀನಿ. ಇದರಲ್ಲಿ ಎಷ್ಟೊಂದು ಫಂಕ್ಷನ್ಸ್, ಎಷ್ಟೊಂದು ಪ್ರೋಗ್ರಾಮ್ಸ್ ನಾನು ತಗೊಂಬಂದಿದ್ದೀನಿ, ನಿಮ್ಗೆ ಅದನ್ನ ತೋರಿಸ್ತೀನಿ. ನೋಡಿ ಇಲ್ಲಿ ಹೋದ್ರೆ ನನಗೆ ಇಲ್ಲಿ ಪಾಂಡಾಸ್ ಎಕ್ಸಾಂಪಲ್ಸ್ ಅಂತಿದೆ, ಇದು ನಾನು ಓಪನ್ ಮಾಡ್ತೀನಿ. ಜಸ್ಟ್ ಇಲ್ಲಿ ನೋಡಿ, ಇಲ್ಲಿ ಒಂದಷ್ಟು ಏನೋ ಇದೆ ಎಕ್ಸಾಂಪಲ್ಸ್. ಇನ್ನೂ ಒಂದು ಫೈಲ್ ಇದೆ, ಅದನ್ನು ಓಪನ್ ಮಾಡ್ಬಿಡ್ತೀನಿ. ನೋಡಿ ಇಲ್ಲೂ ಒಂದು ಫೈಲ್ ಇದೆ, ಇದನ್ನ ನಾನು ನಿಮಗೆ ತೋರಿಸ್ತೀನಿ. ಓಕೆ, ರೈಟ್. ಫಸ್ಟ್ ಥಿಂಗ್, ನೀವು ಯಾವುದೇ ಒಂದು ಟಾಸ್ಕ್ ಅನ್ನ ಮಾಡಬೇಕು, ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡಬೇಕು, ಅಥವಾ ವೆಬ್ಸೈಟ್ ಡೆವಲಪ್ ಮಾಡಬೇಕು, ಅಥವಾ ಏನೋ ಒಂದು ಪ್ರೋಗ್ರಾಮ್ ಬರೀಬೇಕು ಅಂದ್ರೆ ಯಾವ್ದಾದ್ರು ಒಂದು ಲೈಬ್ರರಿನ ಫಸ್ಟ್ ನೀವು ಇಂಪೋರ್ಟ್ ಮಾಡ್ಕೋಬೇಕು. ಹೆಂಗ್ ಇಂಪೋರ್ಟ್ ಮಾಡ್ತೀನಿ? ಇಂಪೋರ್ಟ್ ಅಂತ ಕೊಡ್ತೀನಿ. ಇದು ಕೋಡ್ ಇಂಪೋರ್ಟ್. ಯಾವ ಲೈಬ್ರರಿ ಇಂಪೋರ್ಟ್ ಮಾಡ್ಕೋತೀನಿ? ನೀವು ಯಾವ ಲೈಬ್ರರಿ ಇಂಪೋರ್ಟ್ ಮಾಡ್ತೀರಾ ಆ ಲೈಬ್ರರಿ ಇಲ್ಲಿ ಕೊಡಬೇಕು. ಪಾಂಡಾಸ್, ನಾನು ಇಂಪೋರ್ಟ್ ಮಾಡ್ಕೋತಾ ಇರೋಂಥ ಈ ಲೈಬ್ರರಿ ಬಂದು ಪಾಂಡಾಸ್ ಅಂತ. ಇಂಪೋರ್ಟ್ ಪಾಂಡಾಸ್. ಇವಾಗ ನಾನು ಇದನ್ನ ರನ್ ಮಾಡಿದ್ರೆ ನೋಡಿ, ಪಾಂಡಾಸ್ ಅಂತ ಏನು ಲೈಬ್ರರಿ ಇದೆ ಅದು ಇಂಪೋರ್ಟ್ ಆಗೋಯ್ತು. ಇವಾಗ ಇದ್ರಲ್ಲಿ ಬರುವಂತ ಫಂಕ್ಷನ್ಸ್ ಅನ್ನ ನಾನು ಯೂಸ್ ಮಾಡ್ಕೋತಾ ಹೋಗ್ಬೋದು. ಬಟ್ ಇಲ್ಲಿ ಪಾಂಡಾಸ್ ಅಂತ ಏನಿದೆಯಲ್ಲ, ಇದು ಇಷ್ಟುದ್ದ ಹೆಸರು ಬೇಡ ನನಗೆ. ನಾನೇನ್ ಮಾಡ್ತೀನಿ, ಆಸ್ PD ಅಂತ ಕೊಡ್ತೀನಿ. ಇದೇನಿದು?
ಆಸ್ ಪಿ ಡಿ ಅಂತ. ಅಂದ್ರೆ ಇದಕ್ಕೆ ಒಂದು ಆಲ್ಟರ್ನೇಟಿವ್ ನೇಮ್. SQL ಅಲ್ಲಿ ನಾನು ಇದು ತೋರಿಸಿದೆ ನಿಮಗೆ ಒಂದು ಅಲಿಯಾಸ್ ನೇಮ್ ಅಂತ, ಅಂದ್ರೆ ಆಲ್ಟರ್ನೇಟಿವ್ ನೇಮ್ ಅಂತ. ಅದೇ ರೀತಿ ನಾನು ಇಲ್ಲಿ ಪಿ ಡಿ ಅಂತ ಕೊಡ್ಬೋದು. ನೀವು ಡೈರೆಕ್ಟ್ ಆಗಿ ಪಾಂಡಾಸ್ ಅಂತಾನು ಕೊಡ್ಬೋದು, ಇಲ್ಲ ಪಿ ಡಿ ಅಂತ, ಅಂದ್ರೆ ನೀವು ಇಲ್ಲಿ ಇದನ್ನ ಏನಾದ್ರು ಕೊಡ್ಬೋದು. ನೀವು AB ಅಂತ ಕೊಡಿ, XY ಅಂತ ಕೊಡಿ, ಏನಾದ್ರು ಕೊಡಿ. ಸ್ಟ್ಯಾಂಡರ್ಡ್ ಆಗಿ ಎಲ್ಲ ಪ್ರೋಗ್ರಾಮರ್ಸ್ ಅಥವಾ ಪಿ ಡಿ ಅಂತ ಕೊಡ್ತಾರೆ. ರನ್ ಮಾಡಿದ್ರೆ ನಾನು ಇವಾಗ ಪಾಂಡಾಸ್ ಅಲ್ಲಿರುವಂತ ಎಲ್ಲಾ ಫಂಕ್ಷನ್ಸ್ಗಳು ನನಗೆ ಕನೆಕ್ಟ್ ಆಗಿ ಹೋಗುತ್ತೆ. ಪೈಥಾನ್ ಪ್ರೋಗ್ರಾಮಲ್ಲಿ ಡೈರೆಕ್ಟ್ ಅದನ್ನು ಯೂಸ್ ಮಾಡ್ಕೋಬಹುದು. ಹಿಂಗ್ ಯೂಸ್ ಮಾಡ್ತೀನಿ ನೋಡಿ. ಇಲ್ಲಿ ಹೋಗ್ತೀನಿ. ಈಗ ಇಲ್ಲೊಂದು ಕೋಡ್ ಇದೆ. ನಾನು ಏನ್ ಮಾಡಬೇಕು ಅಂದ್ರೆ, ಇಲ್ಲಿ ಒಂದು ಎಕ್ಸೆಲ್ ಫೈಲ್ ಇದೆ, ಲೊಕೇಶನ್ ಡಾಟ್ XLSX ಅಂತಿದೆ. ಯಾವ್ದದು? ಇಲ್ಲಿ ನೋಡಿ, ನಾನು ಇಲ್ಲಿದೆ ಲೊಕೇಶನ್. ಓಕೆ, ಇಲ್ಲಿದೆ ನೋಡಿ. ಈಗ ಈ ಲೊಕೇಶನ್ ಡಾಟ್ XLSX ಅಂತ ಏನ್ ಫೈಲ್ ಇದೆಯಲ್ಲ, ಇದ್ರೊಳಗಡೆ ನನಗೆ ಡೇಟಾ ಇರುತ್ತೆ. ಇದು ಓಪನ್ ಮಾಡೋಣ. ಇಲ್ಲಿ ಓಪನ್ ಆಯ್ತು ನೋಡಿ. ಇಲ್ಲಿ ಶೀಟ್ 1 ಇದೆ, ಇದರಲ್ಲಿ ನನಗೆ ಲೊಕೇಶನ್ ID ಅಂತ ಒಂದಷ್ಟು ಡೇಟಾ ಇದೆ. ಶೀಟ್ 2 ಇದೆ, ಇದರಲ್ಲಿ ಕೂಡ ನನಗೆ ಒಂದಷ್ಟು ಲೊಕೇಶನ್ ID ಮತ್ತೆ ಒಂದಷ್ಟು ಡೇಟಾ ಇದೆ. ನಾ ಏನ್ ಮಾಡ್ತೀನಿ, ಇದನ್ನ ಓಪನ್ ಮಾಡಿ, ಅಂದ್ರೆ ನಾನು ಇಂಪೋರ್ಟ್ ಮಾಡ್ಕೋತೀನಿ ನಮ್ಮ ಈ ಏನಿದೆ ಅಲ್ಲ ಇಲ್ಲಿ, ಈ ವಿಂಡೋ ಏನಿದೆ, ಪೈಥಾನ್ ಪ್ರೋಗ್ರಾಮಿಂಗ್ ವಿಂಡೋ ಜುಪಿಟರ್ ಅಲ್ಲಿ ಇದನ್ನ ಇಂಪೋರ್ಟ್ ಮಾಡ್ಕೋತೀನಿ. ಹೆಂಗ್ ಮಾಡ್ತೀನಿ, ಅದಕ್ಕೆ ತುಂಬಾ ಸಿಂಪಲ್ ಸ್ಟೆಪ್ಸ್ ಅನ್ನ ನೀವು ಫಾಲೋ ಮಾಡಬೇಕು. ಇದನ್ನ ಫಾಲೋ ಮಾಡಿದ್ರೆ ನಿಮ್ಗೆ ಈ ಪಾಂಡಾಸ್ ಅನ್ನೋದು ತುಂಬಾನೇ ಈಸಿ. ಏನ್ ಮಾಡ್ತೀನಿ ನೋಡಿ, ಇಲ್ಲಿ ಹೋಗ್ತೀನಿ ಇವಾಗ. ಫಸ್ಟ್ ಈ ಪಾತ್ ಇದೆಯಲ್ಲ, ಈ ಪಾತ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇಲ್ಲೇ ಅಂತಲ್ಲ, ನೀವು ಯಾವುದೇ ಅಪ್ಲಿಕೇಶನ್, ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನೀವು ಈ ಪಾತ್ ಕೊಟ್ರೇನೆ ಕರೆಕ್ಟ್ ಆಗಿ ಅದೇ ಫೈಲ್ ಅನ್ನ ಓಪನ್ ಮಾಡಕ್ ಆಗೋದು. ಎಕ್ಸೆಲ್ ಹೋದ್ರು ಕೂಡ ನೀವು ಸುಮ್ಮನೆ ಇಲ್ಲಿ ಓಪನ್ ಅಂತ ಕೊಟ್ರೆ ಓಪನ್ ಆಗಲ್ಲ. ಡೇಟಾಗೆ ಹೋಗ್ಬಿಟ್ಟು ನಾನು ಗೆಟ್ ಡೇಟಾ ಅಂತ ಕೊಟ್ರೆ ನೋಡಿ, ಫ್ರಮ್ ಫೈಲ್, ಈ ಫೈಲ್ ಸೆಲೆಕ್ಟ್ ಮಾಡಿದ್ರೆ ನನಗೆ ಆ ಪಾತ್ ಕೇಳುತ್ತೆ. ನಾನು ಆ ಪಾತ್ ಕೊಡ್ಲೇಬೇಕು. ಆ ಪಾತ್ ಕೊಟ್ಟಾಗ್ಲೇನೆ ನನಗೆ ನೋಡಿ ಈ ಪಾತ್ ಕೇಳುತ್ತೆ. ಸೊ ಈ ಪಾತ್ ಅನ್ನು ಕೊಡ್ಬೇಕಲ್ವಾ, ಅದೇ ರೀತಿ ಸೇಮ್ ಅದೇ ಲಾಜಿಕ್ ಇಲ್ಲೂ ಕೂಡ ನಾನು ಪಾತ್ ಅನ್ನು ಕೊಡಬೇಕು. ಇದೊಂದು ವೇರಿಯೇಬಲ್. ನೆನ್ನೆ ನಾವು ವೇರಿಯೇಬಲ್ ನೋಡಿದ್ವಿ, A=10 ಅಥವಾ num1 ಅಂತ ಕೊಟ್ವಲ್ಲ, ಅದೇ ರೀತಿ ಪಾತ್ ಅಂತ ಒಂದು ವೇರಿಯೇಬಲ್ ತಗೋತೀನಿ. ನೀವು ಏನಾದ್ರೂ ಕೊಡಿ, ನೀವು ಫೈಲ್ ಪಾತ್ ಏನಾದ್ರೂ ಕೊಡ್ಬೋದು. ನಾನು ಇವಾಗ ಈ ಪಾತ್ ಎಲ್ಲಿದೆ, ನನ್ನ ಫೈಲ್ ಎಲ್ಲಿದೆ ಅನ್ನೋದನ್ನ ನಾನು ತಗೋಬೇಕು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನಿಮ್ಗೆ ಅಕಸ್ಮಾತ್ ಆಗಿ ಪಾತ್ ಈಕ್ವಲ್ಸ್ ಸಿಂಗಲ್ ಕೊಟ್ಟಿರ್ತೀನಿ. ಇಲ್ಲಿ ಹೋಗ್ಬಿಟ್ಟು ನಮ್ಮ ಪಾತ್ ಇಲ್ಲಿದೆ ನೋಡಿ, ಇದು ಫುಲ್ ಕಾಪಿ ಮಾಡ್ಕೊಡಿ. ಈ ತರ ಇದು ಫುಲ್ ಕಾಪಿ ಮಾಡ್ಕೊಂಡು ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ನೀವು ಇದನ್ನೇನು ಪೇಸ್ಟ್ ಮಾಡಿದಿರಲ್ಲ, ಈ ಪಾತ್ ಇದೆಯಲ್ಲ, ಇದು ಈ ಸಿಂಗಲ್ ಕೋಟ್ ಇರಬಾರ್ದು, ಇದು ಸಾರಿ ಸಿಂಗಲ್ ಸ್ಲಾಶ್ ಇರಬಾರ್ದು. ಪೈಥಾನ್ ಅಲ್ಲಿ ಇದು ಡಬಲ್ ಸ್ಲಾಶ್ ತಗೊಳುತ್ತೆ ಈ ತರ. ಇಲ್ಲಾಂದ್ರೆ ಅದು ಎರರ್ ಕೊಟ್ಬಿಡುತ್ತೆ. ಪಾತ್ ತುಂಬಾ ಉದ್ದ ಇದೆ, ಇಲ್ಲಿ ಈ ತರ ಎಲ್ಲದಕ್ಕೂ ಈ ತರ ಸ್ಲಾಶ್ ಕೊಡ್ತೀನಿ, ಮತ್ತೆ ಎಂಡ್ ಅಲ್ಲಿ ಕೂಡ ಇಲ್ಲಿ ಸ್ಲಾಶ್ ಕೊಡ್ತೀನಿ. ಸೊ ಇದು ನನಗೆ ನಮ್ಮ ಫೈಲ್ ಎಲ್ಲಿದೆ ಅಂತ ಒಂದು ಪಾತ್ ಆಯ್ತಾ. ಈಗ ನೆಕ್ಸ್ಟ್ ಸ್ಟೆಪ್ ಬಂತು, ನನಗೆ ಈ ಫೈಲ್ ಇದೆಯಲ್ಲ, ಈ ಫೈಲ್ ನೇಮ್ ಅಂದ್ರೆ ನಾನು ನಮ್ಮ ಎಕ್ಸೆಲ್ ಫೈಲ್ ಏನಿದೆ ಅದನ್ನ ಒಂದು ವೇರಿಯೇಬಲ್ಗೆ ಸೇವ್ ಮಾಡ್ಕೋತೀನಿ. ಅದನ್ನ ಹೆಂಗ್ ಮಾಡ್ತೀನಿ ಅಂದ್ರೆ, ಈ ಎಕ್ಸೆಲ್ ಫೈಲ್ ಈಕ್ವಲ್ಸ್ ನೋಡಿ PD. ಅಕಸ್ಮಾತ್ ನಾನು ಈ ಪೋರ್ಷನ್ ಕೊಟ್ಟಿಲ್ಲ ಅಂದ್ರೆ, ಅಲಿಯಾಸ್ ನೇಮ್ ಕೊಟ್ಟಿಲ್ಲ ಅಂದ್ರೆ, ಇದು ಪಾಂಡಾಸ್ ಅಂತಾನೆ ಕೊಡ್ಬೇಕು, ಪಾಂಡಾಸ್ ಡಾಟ್ ಎಕ್ಸೆಲ್ ಫೈಲ್ ಅಂತ. ಬಟ್ ನಾನು ಇಲ್ಲಿ ಆಸ್ PD ಅಂತ ಕೊಟ್ಟಿದ್ದೀನಿ. ಸೊ ನಾನು ಇವಾಗ PD ಅಂತಾನೆ ಕೊಡಬೇಕು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಎಕ್ಸೆಲ್ ಫೈಲ್ ಅಂತ ಕೊಡ್ತೀನಿ. ವೇರಿಯೇಬಲ್ ನೇಮ್ ಏನಾದ್ರೂ ಕೊಡಿ, ಬಟ್ ಅದನ್ನೇ ಯೂಸ್ ಮಾಡ್ಬೇಕು. PD ಡಾಟ್ ಎಕ್ಸೆಲ್ ಫೈಲ್ ಓಪನ್ ಬ್ರಾಕೆಟ್. PD ಡಾಟ್ ಎಕ್ಸೆಲ್ ಫೈಲ್ ಆ ಕಂಪ್ಲೀಟ್ ಪಾತ್ ಅನ್ನು ನಾನು ಕೊಡಬೇಕು. ಆಲ್ರೆಡಿ ನಾನು ಇಲ್ಲಿ ಪಾತ್ ಅಂತ ತಗೊಂಡಿದ್ದೀನಿ, ನಮ್ಮ ಪಾತ್ ತಗೊಂಡಿದ್ದೀನಿ. ಇಲ್ಲಿ ಹೋಗ್ಬಿಟ್ಟು ಪಾತ್ ಪ್ಲಸ್ ಯಾಕೆ ಕೊಟ್ಟೆ ಅಂದ್ರೆ ಕಾನ್ಕ್ಯಾಟಿನೇಟ್, ಇಲ್ಲಿರೋ ಫೈಲ್ ನನಗೆ ಬರ್ಬೇಕು. ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಲೊಕೇಶನ್ ಡಾಟ್ XLSX ಕ್ಲೋಸ್ ಬ್ರಾಕೆಟ್. ರನ್ ಮಾಡ್ತೀನಿ. ನನಗೆ ಇವಾಗ ಈ ಎಕ್ಸೆಲ್ ಫೈಲ್ ಅಲ್ಲಿ ಈ ಫೈಲ್ ಏನಿದೆ ಅದಿಲ್ಲಿರುತ್ತೆ. ಈಗ ನಾನೇನ್ ಮಾಡಬೇಕು, ಈ ಎಕ್ಸೆಲ್ ಫೈಲ್ ಏನ್ ತಗೊಂಡಿದ್ದೀನಿ ಅದನ್ನ ರೀಡ್ ಮಾಡಬೇಕು. ಇದರಲ್ಲಿರೋ ಡೇಟಾನ ನಾನು ರೀಡ್ ಮಾಡ್ತೀನಿ. ಹೆಂಗ್ ಮಾಡ್ತೀನಿ ಅಂದ್ರೆ, ಮತ್ತೆ ಇನ್ನೊಂದು ವೇರಿಯೇಬಲ್ ತಗೋತೀನಿ,
ರೀಡ್ ಅಂಡರ್ಸ್ಕೋರ್ ಎಕ್ಸೆಲ್. ರೀಡ್ ಅಂಡರ್ಸ್ಕೋರ್ ಎಕ್ಸೆಲ್ ಅಂದ್ರೆ ಎಕ್ಸೆಲ್ ಅಲ್ಲಿ ಇರುವಂತ ಡೇಟಾನ ನಾನು ಇಂಪೋರ್ಟ್ ಮಾಡ್ಕೋತೀನಿ ಅಥವಾ ಅದನ್ನ ಓದಬೇಕಂದ್ರೆ ರೀಡ್ ಅಂದ್ರೆ ನಾನು ಜಸ್ಟ್ ಅದನ್ನ ಡಿಸ್ಪ್ಲೇ ಮಾಡಬೇಕು. ಇಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ ಇವಾಗ ಡಿಸ್ಪ್ಲೇ ಡೇಟಾ ಈಕ್ವಲ್ಸ್ pd ಡಾಟ್ ರೀಡ್ ಅಂಡರ್ಸ್ಕೋರ್ ಎಕ್ಸೆಲ್ ಓಪನ್ ಬ್ರಾಕೆಟ್. ಯಾವುದು ಇಲ್ಲಿದೆ ನೋಡಿ, ಇದು ಎಕ್ಸೆಲ್ ಫೈಲ್. ಇಲ್ಲಿ ಕೊಡ್ತೀನಿ ಎಕ್ಸೆಲ್ ಫೈಲ್. ಇವಾಗ ಈ ಎಕ್ಸೆಲ್ ಫೈಲ್ ಅಲ್ಲಿ ಇರುವಂತ ಡೇಟಾ ಈ ಡಿಸ್ಪ್ಲೇ ಡೇಟಾಗೆ ಬರುತ್ತೆ. ನಾನು ಇಲ್ಲಿ ಹೋಗ್ಬಿಟ್ಟು ಡಿಸ್ಪ್ಲೇ ಡೇಟಾ ಅಂತ ಕೊಟ್ಬಿಡ್ತೀನಿ. ರನ್ ಮಾಡಿದ್ರೆ ನೋಡಿ ಆ ಎಕ್ಸೆಲ್ ಫೈಲ್ ಅಲ್ಲಿ ಇರೋ ಡೇಟಾ ಇಲ್ಲಿ ಬಂದ್ಬಿಡುತ್ತೆ. ಇಷ್ಟೇ ನೀವು ಮಾಡ್ಬೇಕಾದ್ರೆ. ಬಟ್ ಇದ್ರೊಳಗೆ ಇನ್ನೂ ತುಂಬಾ ಫಂಕ್ಷನ್ಸ್ ಇರುತ್ತೆ. ಇವಾಗ ನೋಡಿ, ನಾನು ಇಲ್ಲಿ ಹೋಗ್ಬಿಟ್ಟು ನಿಮ್ಗೆ ಲಿಸ್ಟ್ ಆಲ್ ದಿ ಪಾಂಡಾಸ್ ಫಂಕ್ಷನ್ಸ್ ಅನ್ಕೊಡಿ. ಇಲ್ಲಿ ಹೋದ್ರೆ ನಮ್ಗೆ ಎಲ್ಲಾ ಪಾಂಡಾಸ್ ಫಂಕ್ಷನ್ಸ್ ಏನಿದೆ ಅಲ್ಲಿ ನೋಡಿ, ಪಾಂಡಾಸ್ ಅಂತ ಒಂದು ವೆಬ್ಸೈಟ್ ಇದೆ. ಇಲ್ಲಿ ಹೋಗ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಪಾಂಡಾಸ್ ಅಲ್ಲಿ ಇರುವಂತ ಎಲ್ಲಾ ಫಂಕ್ಷನ್ಸ್ ಇಲ್ಲಿ ಇರುತ್ತೆ ನೋಡಿ. ನಿಮ್ಗೆ ಎಲ್ಲಾದು ಅವೈಲೇಬಲ್ ಇರುತ್ತೆ. ನಿಮಗೆ ಏನಾದ್ರೆ ಅಕಸ್ಮಾತ್ ಏನೋ ಒಂದು ವರ್ಕ್ ಮಾಡಬೇಕು, ಇವಾಗ ಪೈವಟ್ ಕ್ಲಿಕ್ ಮಾಡಿದ್ರೆ ಅದಕ್ಕೆ ಏನ್ ಸಿಂಟೆಕ್ಸ್ ನೋಡಿ, ಪಾಂಡಾಸ್ ಡಾಟ್ ಪೈವಟ್, ಅದಕ್ಕೆ ಏನೆಲ್ಲ ಬೇಕದೆಲ್ಲ ಇಲ್ಲಿ ಇರುತ್ತೆ. ನಾವು ಎಕ್ಸೆಲ್ ಅಲ್ಲಿ ಏನೆಲ್ಲ ವರ್ಕ್ ಮಾಡ್ತೀವಿ ಅದೆಲ್ಲ ಇರುತ್ತೆ. ಅದನ್ನು ಮೀರಿ ನೀವೇನಾದ್ರೂ ಅಕಸ್ಮಾತ್ ಚಾಟ್ GPT ವರ್ಕ್ ಮಾಡಬೇಕು ಅಂದ್ರೆ ಅದು ಕೂಡ ನೀವು ವರ್ಕ್ ಮಾಡಬಹುದು. ಇಲ್ಲಿ ಹೋಗ್ಬಿಟ್ಟು ಜಸ್ಟ್ ಚಾಟ್ GPT ಇಲ್ಲಿ ಹೋಗ್ಬಿಟ್ಟು ನೋಡಿ ಲಿಸ್ಟ್ ಪಾಂಡಾಸ್ ಫಂಕ್ಷನ್ಸ್ ವಿತ್ ಎಕ್ಸಾಂಪಲ್ಸ್ ಅಂತ ಕೊಟ್ಬಿಡಿ. ಸುಮ್ಮನೆ ಈ ತರ ಒಂದು ಪ್ರಾಂಪ್ಟ್ ಅನ್ನು ಕೊಟ್ರೆ ಅದನ್ನ ಒಂದಷ್ಟು ಪಾಪ್ಯುಲರ್ ಪಾಂಡಾಸ್ ಫಂಕ್ಷನ್ಸ್ ಕೊಡುತ್ತೆ ನೋಡಿ. ರೀಡ್ ಅಂಡರ್ಸ್ಕೋರ್ CSV, ರೀಡ್ ಅಂಡರ್ಸ್ಕೋರ್ ಎಕ್ಸೆಲ್ ಕೊಡ್ಬೋದು. ನೋಡೋಣ ನೋಡಿ, ಇದೆಲ್ಲ ನಮ್ಗೆ ಏನ್ ಫಂಕ್ಷನ್ಸ್ ಇದೆ ಅದು ಬರುತ್ತೆ. ಸೊ ಈ ರೀತಿ ಕೂಡ ನೀವು ಕಲ್ತ್ಕೋಬಹುದು ನೋಡಿ. ಎಷ್ಟು ಸುಲಭ ಇರುತ್ತೆ ಅಂದ್ರೆ ನಿಮ್ಗೆ ಇದೆಲ್ಲ ಗೊತ್ತಿರಬೇಕು. ಇಲ್ಲಿ ಕೆಲವೊಂದು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಕೆಲವೊಂದೆಲ್ಲ ನೀವು ಅದನ್ನ ಕಲ್ತ್ಕೋಬಹುದು. ತುಂಬಾ ಈಸಿ ಇದೆ ನೋಡಿ. ಇಲ್ಲೇ ನಿಮ್ಗೆಲ್ಲ ಆನ್ಲೈನ್ ಎಲ್ಲಿ ಬರುತ್ತೆ ಇದನ್ನ ನೀವು ಯೂಸ್ ಮಾಡ್ಕೊಂಡು ಆರಾಮಾಗಿ ಕಲ್ತ್ಕೋಬಹುದು. ಆಕ್ಚುಲಿ ಇದು ಕೆಲವೊಂದು ಎಕ್ಸಾಂಪಲ್ಸ್. ಇದರಲ್ಲಿ ನಾನೇ ನಿಮ್ಗೆ ಜಸ್ಟ್ ಎಕ್ಸಾಂಪಲ್ ಇಲ್ಲಿ ತಗೊಂಡು ಪ್ರಾಕ್ಟಿಕಲ್ ಆಗಿ ಅದನ್ನ ತೋರಿಸ್ತೀನಿ. ಓಕೆನಾ? ರೀಡ್ ಎಕ್ಸೆಲ್ ನೋಡಿ, ಇವಾಗ ಡಿಸ್ಪ್ಲೇ ಒಂದು ಡೇಟಾ ಬಂತು. ಈಗ ನಾನು ಈ ಕೋಡ್ ರನ್ ಮಾಡಿದಾಗ ಫಸ್ಟ್ ಶೀಟ್ ಅಷ್ಟೇ ಬಂತು. ಡಿಫಾಲ್ಟ್ ಆಗಿ ನಾನು ಶೀಟ್ ಮೆನ್ಷನ್ ಮಾಡಿಲ್ಲ ಅಂದ್ರೆ ಫಸ್ಟ್ ಶೀಟ್ ಡೇಟಾ ಮಾತ್ರ ಬರುತ್ತೆ. ಅಕಸ್ಮಾತ್ ಆಗಿ ನನಗೆ ಸ್ಪೆಸಿಫಿಕ್ ಆಗಿ ಶೀಟ್ ಬೇಕು ನೋಡಿ, ಇಲ್ಲಿ ಸ್ಪೆಸಿಫಿಕ್ ಆಗಿ ನನಗೆ ಶೀಟ್ 1 ಇದೆಲ್ಲ, ಈಗ ಶೀಟ್ 2 ಅಲ್ಲಿರೋ ಡೇಟಾ ಬೇಕು. ಪೈಥಾನ್ ಅಲ್ಲಿ ಇಂಡೆಕ್ಸ್ ಬಂದು 0 ಇಂದ ಸ್ಟಾರ್ಟ್ ಆಗುತ್ತೆ. 0 ಇಂದ ಸ್ಟಾರ್ಟ್ ಆಗೋದು. ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ ಇಲ್ಲಿದೆ, ಆಯ್ತಾ? ಇದೇ ಕೋಡ್ ನಾನು ತಗೋತೀನಿ, ರೀಡ್ ಎಕ್ಸೆಲ್ ಅಂತ ಕೊಟ್ಬಿಟ್ಟು ಇಲ್ಲಿ ಏನ್ ಮಾಡ್ತೀನಿ, ಶೀಟ್ ಅಂಡರ್ಸ್ಕೋರ್ ನೇಮ್ ಈಕ್ವಲ್ಸ್ 0 ಅಂತ ಕೊಡ್ತೀನಿ. ರನ್ ಮಾಡಿದ್ರೆ ನನಗೆ ಫಸ್ಟ್ ಶೀಟ್ ಅಲ್ಲಿರೋ ಡೇಟಾ ಬರುತ್ತೆ. ಅದೇ ನಾನು ಏನಂದ್ರೆ ಇದನ್ನ 1 ಅಂತ ಕೊಟ್ಟೆ ಅಂತ ಇಟ್ಕೊಳ್ಳಿ ನೋಡಿ, ಸೆಕೆಂಡ್ ಶೀಟ್ ಡೇಟಾ ಬರುತ್ತೆ. ಅರ್ಥ ಆಯ್ತಲ್ಲ? ಅಂದ್ರೆ ಇಂಡೆಕ್ಸ್ ಯಾವತ್ತು 0 ಇಂದ ಸ್ಟಾರ್ಟ್ ಆಗುತ್ತೆ. ಪೈಥಾನ್ ಅಲ್ಲಿ ನೀವು ಯಾವುದೇ ತಗೊಳ್ಳಿ, ಇಂಡೆಕ್ಸ್ 0 ಇಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಾನು ಸೆಕೆಂಡ್ ಶೀಟ್ ಬೇಕಂದ್ರೆ ಶೀಟ್ 1 ಅಂತ ಕೊಡ್ತೀನಿ, ನನಗೆ ಸೆಕೆಂಡ್ ಶೀಟ್ ಡೇಟಾ ಬಂತು. ಸಿಂಪಲ್. ಓಕೆ, ಈಗ ನೆಕ್ಸ್ಟ್ ನನಗೊಂದು ಎಕ್ಸೆಲ್ ಶೀಟ್ ಇಂದ ಡೇಟಾ ಹೆಂಗ್ ರೀಡ್ ಮಾಡಬೇಕು ಅಂತ ಗೊತ್ತಾಯ್ತು. ಸಪೋಸ್ ನಾನು ಒಂದು ಡೇಟಾ ತಗೋತೀನಿ, ಅಲ್ಲಿ ಎಷ್ಟೊಂದು ಶೀಟ್ಸ್ ಇದೆ. ಅದರಲ್ಲಿರೋ ಶೀಟ್ಸ್ ಅಂದ್ರೆ ಬೇರೆ ಬೇರೆ ಶೀಟ್ಸ್ ಅಲ್ಲಿರುವಂತ ಡೇಟಾನ
ಒಂದ್ರ ಕೆಳಗೆ ಒಂದು ನಾನು ಕೊಡಬೇಕು, ಅದಕ್ಕೆ ಅಪೆಂಡ್ ಅಂತ ಕರಿತೀವಿ. ನಿಮ್ಗೆ ಈ ಪವರ್ ಬಿ ಐ ಅಲ್ಲಿ ನಿಮ್ಗೆ ತೋರಿಸಿದೆ ಅಪೆಂಡ್ ಅಂದ್ರೆ ಒಂದ್ರ ಕೆಳಗೆ ಒಂದು ಡೇಟಾ ಬರುತ್ತೆ. ಮತ್ತೆ ಎಸ್ ಕ್ಯೂ ಎಲ್ ಅಲ್ಲಿ ನಾವು ಯೂನಿಯನ್ ಆಲ್ ಅಂತ ನೋಡಿದ್ವಿ, ಅದು ಕೂಡ ಡೇಟಾ ಒಂದ್ರ ಕೆಳಗೆ ಒಂದು ಬರುತ್ತೆ. ಇಲ್ಲಿ ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಯಾವುದೇ ಅಪ್ಲಿಕೇಶನ್ ತಗೊಳ್ಳಿ, ಡೇಟಾ ಅನಾಲಿಟಿಕ್ಸ್ ನೀವೇನಾದ್ರು ವರ್ಕ್ ಮಾಡಬೇಕು, ಡೇಟಾದಲ್ಲಿ ವರ್ಕ್ ಮಾಡಬೇಕು ಅಂದ್ರೆ ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಇರುತ್ತೆ. ಇಲ್ಲಿ ನಾನು ಇವಾಗ ಅಪೆಂಡ್ ಮಾಡ್ಬೇಕು ಡೇಟಾ ಅಪೆಂಡ್ ಮಾಡ್ಬೇಕು. ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಷ್ಟು ಡೇಟಾ ತೋರಿಸ್ತೀನಿ. ಇಲ್ಲಿ ಕಂಬೈನ್ ಡೇಟಾ ಅಂತ ಇರುತ್ತೆ, ಒಂದು ಫೈಲ್ ಇದೆ. ಇಲ್ಲಿ ನೋಡಿ, ಸೇಮ್ ನಾನು ಆಲ್ಮೋಸ್ಟ್ ಎಲ್ಲಾ ಅಪ್ಲಿಕೇಶನ್ ಒಂದೇ ಡೇಟಾ ನಾನು ತಗೊಂಡ್ಬಂದಿರ್ತೀನಿ, ಯಾಕೆಂದ್ರೆ ನಿಮ್ಗೆ ಈಸಿಗೆ ಅರ್ಥ ಆಗ್ಲಿ ಅಂತ. ಇದೇ ಡೇಟಾ ನಾನು ಪವರ್ ಬಿ ಐ ಕೂಡ ಯೂಸ್ ಮಾಡಿದ್ದೆ. ಡೇಟಾ 1, ಡೇಟಾ 2, ಡೇಟಾ 3. ನಮ್ಗೆ ಇಲ್ಲಿ ಡೇಟಾ ಹೆಂಗಿರುತ್ತೆ ಅಂದ್ರೆ, ಇದು ಒಂದು ಡೇಟಾ, ಇದ್ರ ಕೆಳಗೆ ಮತ್ತೆ ಇನ್ನೊಂದಷ್ಟು ಡೇಟಾ ಬರ್ಬೇಕು, ಇದ್ರ ಕೆಳಗೆ ಇನ್ನೊಂದಷ್ಟು ಡೇಟಾ ಬರ್ಬೇಕು. ಇದೇ ಡೇಟಾ ಎಸ್ ಕ್ಯೂ ಎಲ್ ಯೂಸ್ ಮಾಡಿದ್ದೆ. ಯಾತಕ್ಕೆ ಆ ಥರ ಯೂಸ್ ಮಾಡ್ತೀನಿ ಅಂದ್ರೆ, ನಿಮಗೆ ಒಂದು ಅಪ್ಲಿಕೇಶನ್ ನೋಡ್ತಾ ಇದ್ದಾಗ ಎಸ್ ನನಗೆ ಒಂದು ಎಕ್ಸೆಲ್ ಒಂದು ಕಲ್ತ್ಕೊಂಡ್ರೆ ಅಥವಾ ಪವರ್ ಬಿ ಐ ಕಲ್ತ್ಕೊಂಡ್ರೆ ಅದನ್ನ ಬೇರೆದಕ್ಕೂ ನಾನು ರಿಲೇಟ್ ಮಾಡ್ಕೋಬಹುದು. ಅಥವಾ ಪರ್ಪಸ್ ಆಫ್ ಅಪೆಂಡಿಂಗ್ ಇದರಲ್ಲೂ ನಾನು ಮಾಡ್ಬೋದು, ಪವರ್ ಬಿ ಐಲೂ ಮಾಡ್ಬೋದು. ಆ ಥರ ನಿಮ್ಗೆ ಈಸಿಗೆ ಅರ್ಥ ಆಗೋದಕ್ಕೆ ನಾನು ಅದೇ ಡೇಟಾ ತೊಗೊಂಡು ಕಂಪ್ಲೀಟ್ ಕೋರ್ಸ್ ಅದೇ ಡೇಟಾದಲ್ಲಿ ಮಾಡ್ತೀನಿ. ರೈಟ್, ಇವಾಗ ಕಂಬೈನ್ ಡೇಟಾ ಇದೆ. ಇದರಲ್ಲಿರೋ 3 ಶೀಟ್ ಡೇಟಾನ ನಾನು ಒಂದ್ರ ಕೆಳಗೆ ಒಂದು ಅಪೆಂಡ್ ಮಾಡಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಅದಕ್ಕೆ ಕೋಡ್ ಬರಿತೀನಿ. ನೆಕ್ಸ್ಟ್ ನಾನು ಏನ್ ಬರೀಬೇಕು, ಕೋಡ್ ಇಲ್ಲಿತ್ತಲ್ಲ, ನಾನು ಕೋಡ್ ಬರ್ದಿದ್ನಲ್ಲ, ಸೇಮ್ ಅದೇ ಕೋಡ್ ಇಲ್ಲೂ ಬರಿತೀನಿ. ಇಲ್ಲಿ ಹೋಗ್ತೀನಿ ನೋಡಿ, ಇವಾಗ ಪಾತ್ ಸೇಮ್ ಇರುತ್ತೆ, ಯಾಕಂದ್ರೆ ನಾನು ಯೂಸ್ ಮಾಡೋ ಪಾತ್ ಎಲ್ಲ ಒಂದೇ ಫೋಲ್ಡರ್ಲ್ಲೇ ಇದೆ. ಸೊ ಪಾತ್ ನೀವು ಕೂಡ ಅವಶ್ಯಕತೆ ಇಲ್ಲ. ನೀವು ಚೇಂಜ್ ಮಾಡ್ಬೇಕಾದ್ರೆ ಬರೀ ಫೈಲ್ ನೇಮ್ ಅಷ್ಟೇ. ಇಲ್ಲಿ ಫೈಲ್ ನೇಮ್ ನಾನು ಲೊಕೇಶನ್ ಕೊಟ್ಟಿದ್ನಲ್ಲ, ಜಸ್ಟ್ ನಾನು ಇಲ್ಲಿ ಹೋಗ್ಬಿಟ್ಟು ನೋಡಿ, ಇದು ಕಾಪಿ ಮಾಡಿ ಪೇಸ್ಟ್ ಮಾಡ್ತೀನಿ. ಎಕ್ಸೆಲ್ ಫೈಲ್ ಲೊಕೇಶನ್ ಬದಲು ಕಂಬೈನ್ ಡೇಟಾ. ನೀವು ಏನ್ ಮಾಡಿ ಅಂದ್ರೆ, ಆದಷ್ಟು ಈ ತರ ಫೈಲ್ ನೇಮ್ನ ಕಾಪಿ ಮಾಡುವಂತ ಒಂದು ಅಭ್ಯಾಸ ಇಟ್ಕೊಳ್ಳಿ. ಟೈಪ್ ಮಾಡಕ್ ಹೋಗ್ಬಿಡಿ, ಯಾಕಂದ್ರೆ ಟೈಪ್ ಮಾಡಿದ್ರೆ ಮಿಸ್ಟೇಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, ಎಕ್ಸೆಲ್ ಫೈಲ್ ಇಲ್ಲಿ ಏನು ಕಂಬೈನ್ ಡೇಟಾ ಅಂತಿದೆ, ಅದ್ ನಾನು ತಗೋತೀನಿ. ಇಲ್ಲಿ ಹೋಗ್ಬಿಟ್ಟು ನಾನು ರನ್ ಮಾಡಿದ್ರೆ ಈ ಫೈಲ್ ಇವಾಗ ನನಗೆ ಎಕ್ಸೆಲ್ ಫೈಲ್ ಅಲ್ಲಿ ಬಂದ್ಬಿಟ್ಟು, ಬಟ್ ನನ್ಗೆ ಇದರಲ್ಲಿ 3 ಶೀಟ್ ಇದೆ. ಆಯ್ತಾ, ಇಲ್ಲಿ 3 ಶೀಟ್ ಇದೆಯಲ್ಲ, ನಾನೇನ್ ಮಾಡ್ತೀನಿ, ಈ ಡಿಸ್ಪ್ಲೇ ಡೇಟಾ ಇದೆಯಲ್ಲ, ಇದನ್ನ ಇಲ್ಲಿ ಡಿಸ್ಪ್ಲೇ ಡೇಟಾ 1 ಅಂಡ್ ಶೀಟ್ ನೇಮ್ ಈಕ್ವಲ್ 0 ಅಂತ ಕೊಡ್ತೀನಿ. ಅಂದ್ರೆ ಇದಕ್ಕೆ ಫಸ್ಟ್ ಶೀಟ್ ಡೇಟಾ ಬರಬೇಕು. ಇದು ಡೇಟಾ 2 ಅಂತ ಕೊಡ್ತೀನಿ, ಇದು ಡೇಟಾ 3 ಅಂತ ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಶೀಟ್ ಇದು 1, ಇದು 2 ಅಂದ್ರೆ ಫಸ್ಟ್ ಶೀಟ್, ಸೆಕೆಂಡ್ ಶೀಟ್, ಥರ್ಡ್ ಶೀಟ್, 3 ಶೀಟ್ ಡೇಟಾ ಇಲ್ಲಿ ಬರುತ್ತೆ. ನನ್ಗೆ ಇವಾಗ ಡೇಟಾ ಹೆಂಗ್ ಬರ್ಬೇಕು ಅಂದ್ರೆ, ಒಂದ್ರ ಕೆಳಗೆ ಒಂದು ಬರ್ಬೇಕು. ಅದಕ್ಕೆ ಕಾನ್ ಕ್ಯಾಟ್ ಅಂತ ಒಂದು ಫಂಕ್ಷನ್ ಇದೆ. ಆ ಕಾನ್ ಕ್ಯಾಟ್ ಫಂಕ್ಷನ್ ಏನ್ ಮಾಡುತ್ತಪ್ಪ ಅಂತಂದ್ರೆ, ನನಗೆ ಈ 3 ಡೇಟಾ ಏನಿದೆಯಲ್ಲ, ಡೇಟಾ 1, ಡೇಟಾ 2, ಡೇಟಾ 3, ಅದನ್ನ ಕಾನ್ ಕ್ಯಾಟ್ ಮಾಡಿ ನನಗೆ ಒಂದು ಡೇಟಾ ಕೊಡುತ್ತೆ. ಸೊ ಇಲ್ಲಿ ನೋಡಿದ್ರೆ ನನಗೆ ಡಿಸ್ಪ್ಲೇ ಡೇಟಾ 1, 2, 3 ಇದನ್ನ ಒಂದು ಲಿಸ್ಟ್ ನಾನು ನೋಡಿದ್ವಿ. ಡೇಟಾ ಟೈಪ್ ಸ್ಕ್ವೇರ್ ಬ್ರಾಕೆಟ್ ಇದ್ರೆ ನನಗೆ ಡೇಟಾ 1 ಅಂದ್ರೆ ಅದು ಲಿಸ್ಟ್ ಆಗುತ್ತೆ. ನಾನೇನ್ ಮಾಡಿದೆ ಅಂದ್ರೆ, ಈ 3 ಶೀಟ್ಸ್ ಏನಿದೆ ಅದನ್ನ ಒಂದು ಲಿಸ್ಟ್ ಅಲ್ಲಿ ತಗೋತೀನಿ, ಅದನ್ನ ಕಾನ್ಕ್ಯಾಟ್ ಮಾಡ್ಬಿಟ್ಟು ಏನ್ ಮಾಡ್ತೀನಿ ಅಂದ್ರೆ, ಡಿಸ್ಪ್ಲೇ ಮಾಡ್ತೀನಿ ಆ ಡೇಟಾನ. ಆ 3 ಶೀಟ್ ಅಲ್ಲಿ ಇರುವಂತ ಡೇಟಾ ಅಪೆಂಡ್ ಆಗುತ್ತೆ. ನೋಡಿ, ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಇನ್ನೊಂದು ವೇರಿಯೇಬಲ್ ತಗೋತೀನಿ, ಇದು ಅಪೆಂಡ್ ಡೇಟಾ ಅಂತ. ಇದು ವೇರಿಯೇಬಲ್ ನೀವು ಏನ್ ನೇಮ್ ಬೇಕಾದ್ರೂ ಕೊಡ್ಬೋದು, ಈ ತರ pd ಡಾಟ್ ಕಾನ್ಕ್ಯಾಟ್, ಆಯ್ತಾ, ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್. ಸೊ ಇದ್ರೊಳಗೆ ನನಗೆ ಲಿಸ್ಟ್ ಕ್ರಿಯೇಟ್ ಮಾಡ್ತೀನಿ, ಡಿಸ್ಪ್ಲೇ ಡೇಟಾ 1, ಡೇಟಾ 2, ಡೇಟಾ 3. ಅಪೆಂಡ್ ಡೇಟಾ ಅಂತ ಏನಿದೆಯಲ್ಲ, ಅದರಲ್ಲಿ ಈ 3 ಶೀಟ್ ಅಲ್ಲಿ ಇರುವಂತ ಡೇಟಾ ಒಂದ್ರ ಕೆಳಗೆ ಬರುತ್ತೆ. ಅಪೆಂಡ್ ಡೇಟಾ ಅಂತ ನಾನು ಡಿಸ್ಪ್ಲೇ ಮಾಡ್ತೀನಿ. ರನ್ ಮಾಡಿದ್ರೆ ನೋಡಿ, ಕಂಪ್ಲೀಟ್ ಡೇಟಾ ನಮಗೆ ಅಪೆಂಡ್ ಆಗುತ್ತೆ. ಈ ತರ ಮಾಡೋದು. ಓಕೆ, ಸೊ ನಾವು ಪಾಂಡಾಸ್ ಅನ್ನ ಕಲಿಯಬೇಕಂದ್ರೆ ಈ ತರ ಒಂದೊಂದೇ ಸಣ್ಣ ಸಣ್ಣ ಎಕ್ಸಾಂಪಲ್ಸ್ ಕಲಿತಾ ಹೋದಾಗ
ನಮಗೆ ಪಾಂಡಾಸ್ ಹೆಂಗ್ ವರ್ಕ್ ಆಗುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅದಾದ್ಮೇಲೆ ನೀವು ಬೇಕಾದ್ರೆ ಚಾಟ್ GPT ಹೋಗಿ ಅಥವಾ ನೀವು ಬೇರೆ ಯಾವ್ದಾದ್ರು ಒಂದು ವೆಬ್ಸೈಟ್ಗೆ ಹೋಗಿ ಅಲ್ಲಿರೋಂಥ ಫಂಕ್ಷನ್ನ ತಗೊಂಡು ನಿಧಾನಕ್ಕೆ ನೀವು ಕಲ್ತ್ಕೋಬಹುದು. ರೈಟ್, ನೆಕ್ಸ್ಟ್. ಸಪೋಸ್ ನನಗೆ ಡೇಟಾ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಈಗ ಅಪ್ ಅಂಡ್ ಡೇಟಾದಲ್ಲಿ 50 ರೆಕಾರ್ಡ್ಸ್ ಇದೆ. ನನಗೆ ಈ 50 ರೆಕಾರ್ಡ್ಸಲ್ಲಿ ಟಾಪ್ 5 ರೆಕಾರ್ಡ್ಸ್ ಬೇಕು ಅಥವಾ ಬಾಟಮ್ 5 ರೆಕಾರ್ಡ್ಸ್ ಬೇಕು. ನನಗೆ ಹೆಡ್ ಅಥವಾ ಟೈಲ್ ಅಂತ ಇರುತ್ತೆ ನೋಡಿ. ನನಗೆ ಇವಾಗ ಟಾಪ್ 5 ರೆಕಾರ್ಡ್ಸ್ ಬೇಕು. ನಾನೇನ್ ಮಾಡ್ತೀನಿ, APP ಡೇಟಾ ಡಾಟ್ ಹೆಡ್ ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಕೊಡ್ತೀನಿ. ಎಂಟರ್ ಅಂತ ಕೊಟ್ರೆ ನೋಡಿ ಫಸ್ಟ್ 5 ರೆಕಾರ್ಡ್ಸ್ ಬರುತ್ತೆ. ಹೆಡ್ ಅಂತ ಕೊಟ್ರೆ ಅದೇ ನಾನು ಡೇಟಾ ಡಾಟ್ ಟೈಲ್ ಅಂತ ಕೊಡ್ತೀನಿ. ರನ್ ಮಾಡಿದ್ರೆ ನನಗೆ ನೋಡಿ ಬಾಟಮ್ 5 ರೆಕಾರ್ಡ್ಸ್ ಬರುತ್ತೆ. ಓಕೆನಾ? ಬೈ ಡಿಫಾಲ್ಟ್ ಇದು ಟಾಪ್ 5 ಅಥವಾ ಬಾಟಮ್ 5 ಬರುತ್ತೆ. ನನಗೆ ಡೇಟಾ ಡಾಟ್ 10 ರೆಕಾರ್ಡ್ಸ್ ಬೇಕು. ಟಾಪ್ 10 ರೆಕಾರ್ಡ್ಸ್ ನಾನು ಏನ್ ಮಾಡ್ತೀನಿ, 10 ಅಂತ ಕೊಡ್ತೀನಿ. ಏನೂ ಸ್ಪೆಸಿಫೈ ಮಾಡಿಲ್ಲ ಅಂದ್ರೆ 5 ರೆಕಾರ್ಡ್ ಬರುತ್ತೆ. ಇಲ್ಲ ಸ್ಪೆಸಿಫೈ ಮಾಡಿದ್ರೆ 10 ರೆಕಾರ್ಡ್ ಬರುತ್ತೆ ನೋಡಿ ಟಾಪ್ 10. ನೀವು ಎಷ್ಟಾದ್ರೂ ಕೊಡಿ, 2 ಅಂತ ಕೊಟ್ರೆ 2 ರೆಕಾರ್ಡ್ ಬರುತ್ತೆ. ಸೇಮ್ ಟೈಲ್ ಡೇಟಾ ಡಾಟ್ ಟೈಲ್ 10 ಅಂತ ಕೊಡ್ತೀನಿ. ಲಾಸ್ಟ್ 10 ರೆಕಾರ್ಡ್ಸ್ ಬರುತ್ತೆ. ಸೊ ಈ ತರ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೇಕಂದ್ರೆ ಹೆಡ್ ಮತ್ತೆ ಟೈಲ್ ಅನ್ನ ಯೂಸ್ ಮಾಡ್ಬೋದು. ನಮ್ಗೆ ಏನೂ ಸ್ಪೆಸಿಫೈ ಮಾಡಿಲ್ಲ ಅಂದ್ರೆ 5 ರೆಕಾರ್ಡ್ಸ್ ಕೊಡುತ್ತೆ. ಇಲ್ಲ ನಾನು ಏನಾದ್ರು ಸ್ಪೆಸಿಫೈ ಮಾಡ್ತಂದ್ರೆ ನಾನು ಎಷ್ಟು ಸ್ಪೆಸಿಫೈ ಮಾಡಿರ್ತೀನಿ ಅಲ್ಲಿ ನಂಬರ್ ಆಫ್ ವ್ಯಾಲ್ಯೂಸ್, ಅಷ್ಟು ವ್ಯಾಲ್ಯೂಸ್ ನಮ್ಗೆ ಅದು ಡಿಸ್ಪ್ಲೇ ಮಾಡುತ್ತೆ. ರೈಟ್, ನೆಕ್ಸ್ಟ್. ಇದಾಯ್ತು. ನೆಕ್ಸ್ಟ್ ಬಂದು ಶೇಪ್. ಶೇಪ್ ಏನ್ ಮಾಡುತ್ತೆ? ಶೇಪ್ ಏನ್ ಮಾಡುತ್ತಪ್ಪ ಅಂತಂದ್ರೆ, ಅಕಸ್ಮಾತ್ ಏನಾದ್ರು ನನಗೆ ಎಷ್ಟು ರೋ ಎಷ್ಟು ಕಾಲಮ್ ಇದೆ ಅಂತ ಗೊತ್ತಾಗಬೇಕು. ಅವಾಗ ನಾನೇನ್ ಮಾಡ್ತೀನಿ, ಈ ಶೇಪ್ ಅನ್ನ ತಗೋತೀನಿ. ಇಲ್ಲಿ ಹೋಗ್ಬಿಟ್ಟು ಜಸ್ಟ್ ನೀವು ಶೇಪ್ ರನ್ ಮಾಡಿ. ನೋಡಿ 50 ರೋ ಇದೆ, 8 ಕಾಲಮ್ ಇದೆ. ಫಸ್ಟ್ನೇದು ರೋ, ಸೆಕೆಂಡ್ನೇದು ಕಾಲಮ್. ಸೊ ಈ ರೀತಿ ನನಗೆ ಏನಾದ್ರು ಅಕಸ್ಮಾತ್ ಆಗಿ ಅದ್ರಲ್ಲಿರೋ ಶೇಪ್ ಅಂದ್ರೆ ಎಷ್ಟು ರೋ ಮತ್ತೆ ಎಷ್ಟು ಕಾಲಮ್ ಅಷ್ಟೇ. ರೈಟ್, ಡೇಟಾ ಸಾರ್ಟ್ ಮಾಡ್ಬೇಕು ನಾನು. ಸಾರ್ಟಿಂಗ್ ಅಂದ್ರೆ ಏನು? ಸೇ ಫಾರ್ ಎಕ್ಸಾಂಪಲ್ ಇವಾಗ ಒಂದಷ್ಟು ಡೇಟಾ ಇದೆ, ನನಗೆ ಅದನ್ನ ಡೇಟಾ ಸ್ಟಡಿ ಮಾಡಬೇಕು. ಅದರಲ್ಲಿ ಕೆಲವೊಂದು ಕಾಲಮ್ಸ್ ಅನ್ನ ಸಾರ್ಟ್ ಮಾಡಬೇಕು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ ಅದೇ ಅಪ್ ಅಂಡ್ ಡೇಟಾ ಇದೆಯಲ್ಲ, ಸಾರ್ಟ್ ವ್ಯಾಲ್ಯೂಸ್ ಅನ್ನೋ ಫಂಕ್ಷನ್ ಇದೆ. ಸಾರ್ಟ್ ವ್ಯಾಲ್ಯೂಸ್ ಅಂತ ಕೊಟ್ಬಿಟ್ಟು ಯಾವ ಕಾಲಮ್ ನಾನು ಸಾರ್ಟ್ ಮಾಡ್ತಾ ಇದ್ದೀನಿ, ಮತ್ತೆ ಅಸೆಂಡಿಂಗ್ ಟ್ರೂ ಅಥವಾ ಫಾಲ್ಸ್. ಅಸೆಂಡಿಂಗ್ ಟ್ರೂ ಅಂತಿದ್ರೆ ಅದು A to Z ಬರುತ್ತೆ. ಫಾಲ್ಸ್ ಅಂತ ಕೊಟ್ರೆ Z to A ಬರುತ್ತೆ. ಓಕೆ, ಸೊ ನಾವಿವಾಗ ಈ ಅಪೆಂಡ್ ಡೇಟಾ ಯಾವ ರೀತಿ ಸಾರ್ಟ್ ಮಾಡಬೇಕು ಅಂದ್ರೆ, ಇಲ್ಲಿರೋ ಡೇಟಾ ಸೆಟ್ ಅನ್ನು ಯಾವ ರೀತಿ ಸಾರ್ಟ್ ಮಾಡಬೇಕು ಅಂತ. ಡೇಟಾ ಈಕ್ವಲ್ಸ್ ಡಾಟ್ ಸಾರ್ಟ್ ಅಂಡರ್ಸ್ಕೋರ್ ವ್ಯಾಲ್ಯೂಸ್ ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್. ಇದ್ರೊಳಗೆ ನಾ ಏನ್ ಮಾಡ್ತೀನಿ, ಕಸ್ಟಮರ್ ನೇಮ್ ತಗೋತೀನಿ. ಓಕೆ, ಕಸ್ಟಮರ್ ಕಾಮ ascending equals ಓಕೆ. ಇವಾಗ ಇದನ್ನ ರನ್ ಮಾಡೋಣ. ಡೇಟಾ ಸಾರ್ಟ್ ಆಯ್ತು. ಇದು ನೀವು ಡಿಸ್ಪ್ಲೇ ಮಾಡ್ಬೇಕು. ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಅಪೆಂಡ್ ಡೇಟಾ ನೋಡಿ, ಕಸ್ಟಮರ್ ನೇಮ್ ಇದೆಲ್ಲ ಇಲ್ಲಿ ನೋಡಿ, ಇದು ಸಾರ್ಟ್ ಆಗುತ್ತೆ. ಸೊ ಈ ರೀತಿ ನಾವು ಡೇಟಾ ಮೇಲೆ ವರ್ಕ್ ಮಾಡಬಹುದು. ರೈಟ್, ಸಪೋಸ್ ನನಗೇನಾದ್ರೂ ಈ ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಶನ್ ಬೇಕು. ಇದು ವರ್ಕ್ ಆಗೋದು ಬರೀ ನಮ್ಮ ಒಂದು ಫೈಲ್ ಅಲ್ಲಿ ಬರೀ ನಂಬರ್ಸ್ ಇದ್ರೆ ಮಾತ್ರ ಇದು ವರ್ಕ್ ಆಗೋದು. ಅಂದ್ರೆ ಬರೀ ನಂಬರ್ಸ್ ಮಾತ್ರ, ಯಾಕಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಅಂದಾಗ
ಎಲ್ಲ ನಂಬರ್ಸ್ ಇರುತ್ತೆ. ನಾನು ಡಿಸ್ಕ್ರೈಬ್ ಅಂತ ಕೊಟ್ಟರೆ ನನಗೆ ಅದರಲ್ಲಿರೋ ಮೀನು, ಮ್ಯಾಕ್ಸು, ಮಿನಿಮಮ್ ಈ ಥರ ವ್ಯಾಲ್ಯೂಸ್ ಬರುತ್ತೆ. ಇದನ್ನು ಟ್ರೈ ಮಾಡಿ, ಈ ಫೈಲ್ ನಿಮ್ಗೆ ಕೊಡ್ತೀನಿ, ಬೇಕಾದ್ರೆ ಟ್ರೈ ಮಾಡಿ. ಓಕೆ, ರೈಟ್. ನೆಕ್ಸ್ಟ್, ಇವಾಗ ಎಕ್ಸ್ಪೋರ್ಟ್ ಮಾಡಬೇಕು. ನಾನು ಡೇಟಾ ಇಂಪೋರ್ಟ್ ಮಾಡಿಕೊಂಡೆ, 3 ಶೀಟ್ಸ್, ಡಿಫ್ರೆಂಟ್ ಶೀಟ್ಸ್ ಡೇಟಾ ಬಂತು. ಇವಾಗ ಡೇಟಾನ ನಾನು ಎಕ್ಸ್ಪೋರ್ಟ್ ಮಾಡಬೇಕು. ರೀಡ್ ಎಕ್ಸೆಲ್ ಅಂತ ಕೊಟ್ರೆ ಡೇಟಾನ ರೀಡ್ ಮಾಡುತ್ತೆ ಒಂದು ಎಕ್ಸೆಲ್ ಫೈಲಿಂದ. 2 ಎಕ್ಸೆಲ್ ಅಂತಂದ್ರೆ ಎಕ್ಸ್ಪೋರ್ಟ್ ಮಾಡುತ್ತೆ, ಅಂದ್ರೆ ಹೊಸ ಫೈಲ್ ಅನ್ನ ಕ್ರಿಯೇಟ್ ಮಾಡಿ ಇಲ್ಲಿರುವಂತ ಡೇಟಾ ಅದಕ್ಕೆ ಟ್ರಾನ್ಸ್ಫರ್ ಮಾಡುತ್ತೆ ಅಥವಾ ಎಕ್ಸ್ಪೋರ್ಟ್ ಮಾಡುತ್ತೆ. ನೋಡಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ನನಗೆ ಈ 3 ಶೀಟ್ ಇಂದ ಡೇಟಾ ಅಪೆಂಡ್ ಮಾಡಿದ್ನಲ್ಲ, ನಾನು ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಡೇಟಾನ ಎಕ್ಸ್ಪೋರ್ಟ್ ಮಾಡ್ತೀನಿ. ಯಾವ ಡೇಟಾ ನಾನು ಇಲ್ಲಿ ತಗೊಂಡಿದ್ನಲ್ಲ ಅಪೆಂಡ್ ಡೇಟಾ, ಅದನ್ನ. ಸೊ ಜಸ್ಟ್ ಆ ಡೇಟಾ ಸೆಟ್ ಕೊಡ್ತೀನಿ, ಅಪೆಂಡ್ ಡೇಟಾ ಡಾಟ್ ಟು ಎಕ್ಸೆಲ್. ಆಯ್ತಾ? ಓಪನ್ ಬ್ರಾಕೆಟ್, ಕ್ಲೋಸ್ ಬ್ರಾಕೆಟ್. ಇವಾಗ ನಾ ಏನ್ ಮಾಡಬೇಕು, ಈ ಡೇಟಾ ಇದೆಯಲ್ಲ, ಯಾವ ಪಾತ್ ಅಲ್ಲಿ ಯಾವ ಫೋಲ್ಡರ್ ಸೇವ್ ಮಾಡಬೇಕು ಅಂತ ನಾ ಏನ್ ಮಾಡ್ತೀನಿ, ಅದೇ ಪಾತ್ ಅಲ್ಲಿ ಸೇವ್ ಮಾಡ್ತೀನಿ. ಪ್ಲಸ್ ನೇಮ್ ಕೊಡ್ತೀನಿ, ಕನ್ನಡ, ಆಯ್ತಾ, ಎಕ್ಸೆಲ್ ಡಾಟ್ ಎಕ್ಸೆಲ್ ಎಸ್ ಎಕ್ಸ್, ಈ ತರ ಕೊಟ್ಬಿಡ್ತೀನಿ. ಸೊ ಇದೇನ್ ಮಾಡುತ್ತೆ ಅಂದ್ರೆ, ಇದರಲ್ಲಿರುವಂತ ಡೇಟಾ 50 ಡೇಟಾ ಏನಿದೆ ಅದು ಈ ತರ ಒಂದು ಫೈಲ್ ಕ್ರಿಯೇಟ್ ಮಾಡಿ ಇದಕ್ಕೆ ಕಂಪ್ಲೀಟ್ ಡೇಟಾನ ಸೇವ್ ಮಾಡ್ಬಿಡುತ್ತೆ. ರನ್ ಮಾಡಿ ನೋಡೋಣ. ಈಗ ನಾನು ಇಲ್ಲಿ ಪಾತ್ಗೆ ಹೋಗಿ ನೋಡ್ತೀನಿ. ನೋಡಿ, ಇಲ್ಲಿ ಕನ್ನಡ ಪೈಥಾನ್ ಎಕ್ಸೆಲ್ ಅಂತ ಫೈಲ್ ಬಂತು. ಓಪನ್ ಮಾಡಿದ್ರೆ ನನಗೆ ನೋಡಿ ಅಲ್ಲಿರುವಂತ ಡೇಟಾ ನಾನು ಸಾರ್ಟ್ ಮಾಡಿದ್ನಲ್ಲ ಅಕಾರ್ಡಿಂಗ್ ಟು ಕಸ್ಟಮರ್ ನೇಮ್ ಬಂದಿದೆ. 50 ರೆಕಾರ್ಡ್ಸ್ ಇಲ್ಲಿ ಸೇವ್ ಆಗುತ್ತೆ. ಸೊ ಈ ರೀತಿ ನಾವು ಪಾಂಡಾಸ್ ಅನ್ನ ಯೂಸ್ ಮಾಡಬಹುದು. ಇದರಲ್ಲಿ ಎಷ್ಟೊಂದು ಫಂಕ್ಷನ್ಸ್ ಇದೆ, ನಾನು ಎಲ್ಲಾನು ನಾನು ಟೀಚ್ ಮಾಡೋಕ್ಕಾಗಲ್ಲ ನಿಮ್ಗೆ. ಇಲ್ಲಿ ಇನ್ನೂ ಒಂದು ಎಕ್ಸಾಂಪಲ್ ಅಂತ ತಗೊಂಡು ಬಂದಿದ್ದೀನಿ, ಅಂದ್ರೆ ಇದು ನಾನು ನಿಮ್ಗೆ ಕೊಡ್ತೀನಿ, ಇದು ನೀವು ವರ್ಕ್ ಮಾಡಿ. ಬಟ್ ಇದು ಏನ್ ಮಾಡುತ್ತೆ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನಾನು ಏನ್ ಕೊಟ್ಟಿದ್ದೀನಿ ಅಂದ್ರೆ ಅದೇ ತರ ಒಂದಷ್ಟು ಎಕ್ಸಾಂಪಲ್ಸ್ ಅನ್ನು ಇಲ್ಲಿ ತಗೊಂಡಿದ್ದೀನಿ. ಇಲ್ಲಿ CSV ಫೈಲ್ಸ್ ಹೆಂಗ್ ಯೂಸ್ ಮಾಡಬಹುದು, ಆಯ್ತಾ, ಮತ್ತೆ ಲಿಸ್ಟ್ ಇಂದ ಡೇಟಾ ಹೆಂಗ್ ತಗೊಬಹುದು. ಸೊ ಅದೆಲ್ಲ ನಾನು ಇಲ್ಲಿ ಎಕ್ಸಾಂಪಲ್ಸ್ ಅಂತ ನಾನು ಕೊಟ್ಟಿದ್ದೀನಿ. ಈ ಎಕ್ಸಾಂಪಲ್ಸ್ ನೀವು ಜಸ್ಟ್ ಹಿಂಗೆ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡ್ರು ನಡೆಯುತ್ತೆ. ಸೊ ಇದರಲ್ಲಿ ಒಂದು 10 ಎಕ್ಸಾಂಪಲ್ಸ್ ನಾನು ತಗೊಂಡ್ಬಂದಿದ್ದೀನಿ. ಸ್ವಲ್ಪ ಕಾಂಪ್ಲೆಕ್ಸ್ ಇದೆಲ್ಲ, ನಾನು ನಮ್ಮ ಕ್ಲಾಸಲ್ಲಿ ನಾನು ಟೀಚ್ ಮಾಡೋದಕ್ಕಿಂತ ತಗೊಂಡಿದ್ದೆ. ಇದನ್ನ ಬೇಕಾದ್ರೆ ನಾನು ನಿಮ್ಗೆ ಕೊಡ್ತೀನಿ. ಇದನ್ನ ನೋಡಿಕೊಂಡು ನೀವು ಜಸ್ಟ್ ನೋಡಿ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡೋದನ್ನು ಅದು ವರ್ಕ್ ಆಗುತ್ತೆ. ಅಂದ್ರೆ ಬೇರೆ ಬೇರೆ ಫಂಕ್ಷನ್ಸ್ ಇದೆಯಲ್ಲ, ಜಸ್ಟ್ ಇಲ್ಲಿಂದ ನೀವು ಕಾಪಿ ಮಾಡ್ಕೊಂಡ್ರು ಸಾಕು, ವರ್ಕ್ ಆಗುತ್ತೆ. ರೈಟ್. ಸೊ ಪಾಂಡಾಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಡೇಟಾ ಸೆಟ್ ಮೇಲೆ ನಾವು ವರ್ಕ್ ಮಾಡೋದಕ್ಕೆ. ಅಂದ್ರೆ ಡೇಟಾ ಸೆಟ್ ಏನಾದ್ರು ಇತ್ತು ಅಂದ್ರೆ ಡೇಟಾ ಮೇಲೆ ನಾನು ವರ್ಕ್ ಮಾಡಬೇಕು ಅಂದ್ರೆ, ನಾವು ಪವರ್ ಕ್ವೆರಿ ಎಡಿಟರ್ ಅಥವಾ ಎಕ್ಸೆಲ್ ಅಲ್ಲಿ ಏನು ಎಡಿಟ್ ಮಾಡ್ತೀವಿ ಆ ರೀತಿ ಏನೋ ಮಾಡಬೇಕು ಅಂದ್ರೆ ನಾನು ಈ ಪಾಂಡಾಸ್ ಅನ್ನ ಯೂಸ್ ಮಾಡ್ಕೊಬಹುದು. ಚಾಟ್ GPT ಹೋಗ್ಬಿಡಿ ಸಾಕು, ಎಲ್ಲಾ ತರ ಇನ್ಫಾರ್ಮೇಶನ್ ಎಲ್ಲಾದು ಅಲ್ಲಿ ಕೊಡುತ್ತೆ. ಬಟ್ ಏನಂದ್ರೆ ಅದು ನಿಮ್ಗೆ ಗೊತ್ತಿರಬೇಕು. ಏನಕ್ಕೆ ಅಂದ್ರೆ ನಾನು ಇವಾಗ ಪಾಂಡಾಸ್ ಬಗ್ಗೆ ಒಂದು ಐಡಿಯಾ ಕೊಟ್ಟೆ. ಸೊ ಇವಾಗ ನಿಮ್ಗೊಂದು ಐಡಿಯಾ ಬಂತು. ಇವಾಗ ಇಲ್ಲಿ ಹೋಗ್ಬಿಟ್ಟು ಯಾವ್ದಾದ್ರು ಒಂದು ಫಂಕ್ಷನ್ ನೀವು ತಗೊಂಡು ಅದನ್ನ ಇಲ್ಲಿ ವರ್ಕ್ ಮಾಡಬೇಕು ಅಂದ್ರೆ ಇಲ್ಲಿ ಚಾಟ್ GPT ಅಲ್ಲಿ ಕೊಡಿ, ಕೋಡ್ ಕೊಡುತ್ತೆ. ಅದು ಅರ್ಥ ಮಾಡ್ಕೊಂಡು ಆಮೇಲೆ ನೀವು ಅದನ್ನ ವರ್ಕ್ ಮಾಡಿ. ಓಕೆನಾ? ಸೊ ಪಾಂಡಾಸ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಡೇಟಾ ಸೆಟ್ ಮೇಲೆ ನಾವೇನಾದ್ರು ವರ್ಕ್ ಮಾಡಬೇಕು ಅಥವಾ ಒಂದು ಡೇಟಾ ಕ್ಲೀನಿಂಗ್ ಆಗಲಿ ಅಥವಾ ಆಟೋಮೇಷನ್ ಆಗಲಿ ಈ ಥರದ್ದೆಲ್ಲ ಮಾಡಬೇಕು ಅಂದ್ರೆ ನಾವು ಪಾಂಡಾಸ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ರೈಟ್. ಸೊ ಇವಾಗ 1 ನಿಮಿಷ ತಗೊಂಡು, ನನಗೆ ಗೊತ್ತು ಇದು ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗ್ಬಿಡುತ್ತೆ ಅಂದ್ರೆ ಹೇಳಕ್ ಬರಲ್ಲ. ಯಾಕಂದ್ರೆ ಪಾಂಡಾಸ್ ಕಲಿಬೇಕು ಅಂದ್ರೆ ಹೆಚ್ಚು ಕಮ್ಮಿ ನಿಮ್ಗೊಂದು ವಾರನಾದ್ರೂ ಬೇಕು, ಅಷ್ಟು ಇದೆ ಆಕ್ಚುಲಿ. ಆಯ್ತಾ? ನಾನು ನಿಮ್ಗೊಂದು ಐಡಿಯಾ ಕೊಟ್ಟಿದ್ದೀನಿ. ಇದು ಈ ಟಾಪಿಕ್ ನಿಮ್ಗೆ ಹೆಂಗ್ ಅನ್ನಿಸ್ತು ನನಗೆ ತಿಳಿಸಿ. ಅದಾದ್ಮೇಲೆ ನಾನು NumPy ಹೋಗ್ತೀನಿ, ಅಂದ್ರೆ ನ್ಯೂಮರಿಕಲ್ ಪೈಥಾನ್. ಎಸ್, ಹೊಸ ಕಾನ್ಸೆಪ್ಟ್ ಸ್ವಲ್ಪ ಕಷ್ಟ ಆಗುತ್ತೆ ನಂಗೆ ಗೊತ್ತು, ಬಟ್ ಸ್ಟಿಲ್
ಫೈಲ್ ನಿಮಗೆ ಎಲ್ಲ ಇದು ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ. ಫೈಲ್ ಎಲ್ಲ ಫೈಲ್ಸ್ ನಿಮಗೆ ಅದ್ರಲ್ಲಿ ಸಿಗುತ್ತೆ ಟೆಲಿಗ್ರಾಮ್ ಚಾನಲ್. ಪ್ರಾಕ್ಟೀಸ್ ಬೇಕು, ಇದು ತುಂಬಾ ಇದೆ ಆಯ್ತಾ, ತುಂಬಾ ಕನ್ಫ್ಯೂಷನ್ ಇದೆ. ನನಗೆ ಇನ್ನೂ ಫುಲ್ ಪಾಂಡಾಸ್ ನನಗೆ ಬರಲ್ಲ. ಅಂದ್ರೆ ಎಷ್ಟು ನಾವು ಡೇಟಾ ಸೆಟ್ ಮೇಲೆ ವರ್ಕ್ ಮಾಡೋಕ್ಕೆ ನಾವೆಲ್ಲ ಅಂದ್ರೆ ಅಡ್ವಾನ್ಸ್ ಲೆವೆಲ್ವರೆಗೂ ಮಾಡ್ತೀನಿ, ಬಟ್ ಇನ್ನೂ ತುಂಬಾ ಇದೆ, ತುಂಬಾ ವಾಸ್ಟ್ ಇದೆ ಅದು. ಪ್ರಾಕ್ಟೀಸ್ ಮಾಡಬೇಕು, ಖಂಡಿತ ಪ್ರಾಕ್ಟೀಸ್ ಮಾಡಲೇಬೇಕು. ಓಕೆ, ರೈಟ್. ಸೊ ನೆಕ್ಸ್ಟ್ NumPy ಹೋಗೋಣ. NumPy, ಓಕೆ. ಸೊ ಎಲ್ಲರೂ ದಯವಿಟ್ಟು ಇವಾಗ ಮೆಸೇಜ್ ಮಾಡೋದನ್ನ ಸ್ಟಾಪ್ ಮಾಡ್ಬಿಟ್ಟು NumPy ಅಂದ್ರೆ ಏನು, ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ, ಯಾತಕ್ಕೆ ಯೂಸ್ ಮಾಡ್ತೀವಿ, ಅದನ್ನೆಲ್ಲ ನಾನು ನಿಮ್ಗೆ ತಿಳಿಸ್ತೀನಿ. ಬಟ್ ಇದು ಸ್ವಲ್ಪ ಕಷ್ಟ ನಿಮಗೆ ಅರ್ಥ ಮಾಡಿಸೋದು. ನಾನು ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀನಿ. ಇದರಲ್ಲಿ ಕಲಿಯೋದಕ್ಕಿಂತ ಅರ್ಥ ಮಾಡ್ಕೊಳ್ಳೋದು ಜಾಸ್ತಿ ಇದೆ, ಓಕೆನಾ. ಅಂದ್ರೆ ನಾನು ನಿಮ್ಗೆ ಏನೇ ಹೇಳಿದ್ರು ಸ್ವಲ್ಪ ಅದು ಕಷ್ಟ ಅರ್ಥ ಮಾಡಿಸೋದು. ಬಟ್ ಏನಂದ್ರೆ ನಾನು ನಿಮಗೆ ಸ್ವಲ್ಪ ನಿಧಾನಕ್ಕೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಅದಾದ್ಮೇಲೆ ನಾವು ಮ್ಯಾಟ್ ಪ್ಲಾಟ್ ಲೈಬ್ರರೀಸ್ಗೆ ಹೋಗ್ತೀನಿ. ಇದರಲ್ಲಿ ತುಂಬಾ ಹೇಳ್ಕೊಡುವಂಥದ್ದಿಲ್ಲ, ನೀವು ಅರ್ಥ ಮಾಡ್ಕೊಳ್ಳುವಂಥದ್ದು ಜಾಸ್ತಿ ಇರುತ್ತೆ. NumPy ಅಂದ್ರೆ ಏನು ಅಂತ ನಾನು ಫಸ್ಟ್ ಹೇಳ್ಬಿಡ್ತೀನಿ. NumPy ಬಂದು ಒಂದು ಲೈಬ್ರರಿ, ಸೇಮ್ ಪಾಂಡಾಸ್ ಥರನೇ ಅದು ಒಂದು ಲೈಬ್ರರಿ. ಬಟ್ ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಮ್ಯಾಥಮೆಟಿಕಲ್, ಸೈಂಟಿಫಿಕ್, ಇಂಜಿನಿಯರಿಂಗ್ ಆ್ಯಂಡ್ ಡೇಟಾ ಸೈನ್ಸ್ ಪ್ರೋಗ್ರಾಮಿಂಗ್ ಇದನ್ನ ಯೂಸ್ ಮಾಡ್ಕೋತೀವಿ. ಇದ್ರ ಮೇನ್ ಪರ್ಪಸ್ ಬಂದು ಮ್ಯಾಥಮೆಟಿಕಲ್ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಆಪರೇಷನ್ಸ್ಗೆ ನಾವು ಇದನ್ನ ಯೂಸ್ ಮಾಡ್ಕೋತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಡೇಟಾ ಇದೆಯಲ್ಲ, ಡೇಟಾ ಬಂದು ಅರೇಸ್ ಅಲ್ಲಿ ಸ್ಟೋರ್ ಆಗುತ್ತೆ. ಅರೇಸ್ ಅಂದ್ರೆ ನೋಡಿ, ಇವಾಗ ಇದೊಂದು ಅರೆ ಆಯ್ತಾ. ಇದು ನೋಡಿ, ಇದು ಒಂದು ಕಾಲಮ್ ಮಲ್ಟಿಪಲ್ ರೋಸ್ ಅಂತ ಕರಿತೀವಿ. ಅಥವಾ ಈ ತರ ಇದ್ದಾಗ ಒಂದು ರೋ ಮಲ್ಟಿಪಲ್ ಕಾಲಮ್ಸ್ ಅಂತ ಕರಿತೀವಿ. ಅಕಸ್ಮಾತ್ ಈ ತರ ಇತ್ತು ಅಂದ್ರೆ ನೋಡಿ, ಮಲ್ಟಿಪಲ್ ರೋಸ್ ಮಲ್ಟಿಪಲ್ ಕಾಲಮ್ಸ್. ಇದು ಡೈಮೆನ್ಷನ್ಸ್ ಮೇಲೆ ಹೋಗುತ್ತೆ. 1 ಡೈಮೆನ್ಷನ್, 2 ಡೈಮೆನ್ಷನ್, 3 ಡೈಮೆನ್ಷನ್ ಅಂತ. ಇದು ಮೆಟ್ರಿಕ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನನಗೆ ಪೈಥಾನ್ ಒಂದು ಡೇಟಾ ಬೇಸ್ ಅಲ್ಲ, ಅದು ಸ್ಕ್ರಿಪ್ಟಿಂಗ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅದು. ಸೊ ನಾನು ಏನಾದ್ರೂ ಅಕಸ್ಮಾತ್ ಒಂದು ಡೇಟಾ ಮೇಲೆ ವರ್ಕ್ ಮಾಡಬೇಕು ಅಂದ್ರೆ ಅದು ಒಂದ್ ಕಡೆ ಸ್ಟೋರ್ ಮಾಡ್ಕೊಂಡು ಅದ್ರ ಮೇಲೆ ನಾನು ವರ್ಕ್ ಮಾಡಬೇಕು. ಸೊ ಅದಕ್ಕೆ ಈ NumPy ಏನ್ ಮಾಡುತ್ತೆ ಅಂದ್ರೆ ಡೇಟಾನ ಈ ಡೈಮೆನ್ಷನ್ ಮೂಲಕ, ಅದಾದ್ರೆ ಡೈಮೆನ್ಷನ್ ತರ ಅದು ಸೇವ್ ಮಾಡ್ಕೊಳ್ಳುತ್ತೆ. ಅದ್ರ ಮೇಲೆ ನಾವು ಈ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್, ಸೈಂಟಿಫಿಕ್ ಕ್ಯಾಲ್ಕುಲೇಷನ್ಸ್, ಸ್ಟ್ಯಾಟಿಸ್ಟಿಕಲ್ ಆಪರೇಷನ್ಸ್ ಅನ್ನ ಯೂಸ್ ಮಾಡ್ಕೋಬಹುದು. ನೋಡಿ ಇಲ್ಲಿ ಹೇಳುತ್ತೆ, NumPy ಜನರಲ್ ಪರ್ಪಸ್ ಏನಪ್ಪಾ ಅಂದ್ರೆ ಅರೇ ಪ್ರೊಸೆಸಿಂಗ್ ಪ್ಯಾಕೇಜ್ ಅದು. ಇಟ್ ಪ್ರೊವೈಡ್ಸ್ ಹೈ ಪರ್ಫಾರ್ಮೆನ್ಸ್ ಮಲ್ಟಿ ಡೈಮೆನ್ಷನಲ್ ಅರೇ ಆಬ್ಜೆಕ್ಟ್ ಅಂಡ್ ಟೂಲ್ಸ್ ಫಾರ್ ವರ್ಕಿಂಗ್ ವಿತ್ ದೋಸ್ ಅರೇಸ್. ನಾವು ಒಂದು ಡೇಟಾ ಮೇಲೆ ವರ್ಕ್ ಮಾಡಬೇಕು ಅಂದಾಗ ಇದನ್ನ ಒಂದು ಮೆಮೊರಿಯಲ್ಲಿ ತಗೊಳುತ್ತೆ ಅರೇಸ್ ತರ. ಆಮೇಲೆ ನಾನು ಇದನ್ನ ಹೆಂಗ್ ಬೇಕಂಗ್ ವರ್ಕ್ ಮಾಡ್ಕೋಬಹುದು, ಕ್ಲೀನ್ ಮಾಡ್ಬೋದು ಅಥವಾ ಡಿಲೀಟ್ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. NumPy ಯಾಕೆ ಯೂಸ್ ಮಾಡಬೇಕು, ಅದು ಇಂಪಾರ್ಟೆಂಟ್. ಮೆಮೊರಿ ಎಫಿಷಿಯನ್ಸಿ ಅಂದ್ರೆ ಈ ಡೇಟಾ ಏನಿದೆಯಲ್ಲ, ಅಕಸ್ಮಾತ್ ಅದು ಹ್ಯೂಜ್ ಡೇಟಾ ಇರಲಿ, ಅದನ್ನ ಈಸಿಗೆ ಮ್ಯಾನೇಜ್ ಮಾಡ್ಕೊಳ್ಳೋ ತರ
ಈ ಒಂದು ನಂಪೈ ಹೆಲ್ಪ್ ಮಾಡುತ್ತೆ. ಇದು ಏನ್ ಮಾಡುತ್ತೆ ಅಂದ್ರೆ ಮೆಮೊರಿಯಲ್ಲಿ ನಮಗೆ ಕಮ್ಮಿ ಸ್ಪೇಸ್ ತಗೊಳಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಆಮೇಲೆ ಇದೇನ್ ಗೊತ್ತಾ, ತುಂಬಾ ವರ್ಕ್ ಮಾಡೋದಕ್ಕೆ ಈಸಿ ಇರುತ್ತೆ. ಅಂದ್ರೆ ಇಂಟರ್ನಲ್ಲಿ ಅದು ಸಖತ್ ಈಸಿ ಇರುತ್ತೆ, ಮತ್ತೆ ಇದು ತುಂಬಾ ಫಾಸ್ಟ್ ಇರುತ್ತೆ. ನೋಡಿ, ಟೆನ್ಸಾರ್ ಫ್ಲೋ, ಸೈಕಿಟ್, ಆಯ್ತಾ, ಇದು ಏನ್ ಮಾಡುತ್ತೆ ಅಂದ್ರೆ ನಂಪೈಲಿರೋ ಅರೆನ ಅದೇ ತಾನೇ ಎಲ್ಲ ಇದು ಮಾಡ್ಬೇಕು. ಯಾಕಂದ್ರೆ ಇದೆಲ್ಲ ಬಂದು ನಮ್ಗೆ ಈ ಮಿಷಿನ್ ಲರ್ನಿಂಗ್ ಯೂಸ್ ಮಾಡ್ತೀವಿ, ಟೆನ್ಸಾರ್ ಫ್ಲೋ, ಸೈಕಿಟ್ ಇದೆಲ್ಲ. ಇದ್ರೊಳಗಡೆ ಮೆಟ್ರಿಕ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕು, ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂದ್ರೆ ನಾವು ಈ ನಂಪೈಯನ್ನ ಯೂಸ್ ಮಾಡ್ತೀವಿ. ಇದನ್ನ ಎಫಿಷಿಯಂಟ್ ಆಗಿ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ನಾನು ನೆಕ್ಸ್ಟ್ ಲೈಬ್ರರಿಯಲ್ಲಿ ಹೇಳ್ತೀನಿ. ಇದು ನಿಮ್ಗೆ ನಾನು ಹೇಳ್ದಂಗೆ ತುಂಬಾ ನಾನು ಕಲಿಸುವಂಥದ್ದೇನಿಲ್ಲ, ನೀವು ತಿಳ್ಕೊಳ್ಳೋ ತುಂಬಾ ಇದೆ. ಬಟ್ ನಾನು ನಿಮ್ಗೆ ಒಂದ್ 2-3 ಎಕ್ಸಾಂಪಲ್ಸ್ ಅನ್ನ ಕೊಡ್ತೀನಿ, ಯಾಕಂದ್ರೆ ಇದು ತುಂಬಾ ಇದೆ. ಇದು ಏನು ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನಾವು ನಿಮ್ಗೆ ಈಸಿಗೆ ಅರ್ಥ ಆಗುತ್ತೆ. ಓಕೆ, ರೈಟ್. ಏನಪ್ಪ ನಂಪೈ? ನಂಪೈ ಅಂದ್ರೆ ಅದೊಂದು ಓಪನ್ ಸೋರ್ಸ್ ಲೈಬ್ರರಿ. ನಮಗೆ ಮ್ಯಾಥಮೆಟಿಕಲ್, ಸೈಂಟಿಫಿಕ್ ಮತ್ತೆ ಇಂಜಿನಿಯರಿಂಗ್ ಕ್ಯಾಲ್ಕುಲೇಷನ್ಸ್ ಯೂಸ್ ಮಾಡ್ತೀವಿ ಅಂತ ನಾವು ನೋಡಿದ್ವಿ. ಇಲ್ಲಿ ನೋಡಿ, 1 ಡೈಮೆನ್ಷನ್, 2 ಡೈಮೆನ್ಷನ್, 3 ಡೈಮೆನ್ಷನ್ ಅಂತ ಮಲ್ಟಿಪಲ್ ಡೈಮೆನ್ಷನ್ಸ್ ನಾನು ಯೂಸ್ ಮಾಡ್ಕೋಬಹುದು. ನೋಡಿ, ಮಲ್ಟಿ ಡೈಮೆನ್ಷನ್ ಹೆಂಗಿರುತ್ತೆ ನೋಡಿ. 1 ಡೈಮೆನ್ಷನ್ ಅಂತಂದ್ರೆ ಈ ತರ ಲಿಸ್ಟ್, ಈ ತರ. ಮಲ್ಟಿಪಲ್ ಡೈಮೆನ್ಷನ್ ಅಂದ್ರೆ ನಮ್ಗೆ ಈ ಟೇಬಲ್ ಬರುತ್ತಲ್ಲ ಆ ತರ. ನಾನು ಇಲ್ಲಿ ತೋರಿಸಿದ್ನಲ್ಲ ನೋಡಿ, ಇದು 1 ಡೈಮೆನ್ಷನ್, ಇದು ಮಲ್ಟಿ ಡೈಮೆನ್ಷನ್. ಓಕೆ, ರೈಟ್. ಇವಾಗ ನಾ ಏನ್ ಮಾಡೋಣ ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಎಕ್ಸಾಂಪಲ್ಸ್ ನೋಡೋಣ. 1 ಡೈಮೆನ್ಷನ್ ಹೆಂಗಿರುತ್ತೆ, 2 ಡೈಮೆನ್ಷನ್ ಹೆಂಗಿರುತ್ತೆ, 3 ಡೈಮೆನ್ಷನ್ಸ್ ಹೆಂಗಿರುತ್ತೆ. ಸೊ ಇದನ್ನ ನಾವಿಲ್ಲಿ ಒಂದೊಂದು ಎಕ್ಸಾಂಪಲ್ ಮೂಲಕ ನೋಡೋಣ. ಓಕೆನಾ, ರೈಟ್. 1 ಡೈಮೆನ್ಷನ್, ನಾನಿಲ್ಲಿ ಅಕಸ್ಮಾತ್ ಏನಾದ್ರು ನಂಪೈ ಮೇಲೆ ವರ್ಕ್ ಮಾಡಬೇಕು ಅಂತಂದ್ರೆ ಫಸ್ಟ್ ನಾ ಏನ್ ಮಾಡಬೇಕು, ಆ ಲೈಬ್ರರಿನ ಇಂಪೋರ್ಟ್ ಮಾಡ್ಕೊಬೇಕು. ಹೆಂಗೆ? ಇಂಪೋರ್ಟ್ ನಂಪೈ ಆಸ್ ಎನ್, ರನ್ ಮಾಡ್ತೀನಿ. ಡನ್. ಇದು ಒಂದ್ಸತಿ ನೀವು ರನ್ ಮಾಡಿದ್ರೆ ಸಾಕು, ಕನೆಕ್ಷನ್ ಒಂದ್ಸರಿ ಆದ್ರೆ ಮುಗೀತು, ಮತ್ ನಾ ಪದೇ ಪದೇ ಬರೆಯೋ ಅವಶ್ಯಕತೆ ಇಲ್ಲ. 1 ಡೈಮೆನ್ಷನ್ ನೋಡಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ನೋಡಿ, ಇದು ಲಿಸ್ಟ್ ಇದೆಲ್ಲ, ಇದು ಈ ತರ ಇತ್ತು ಅಂದ್ರೆ ಅದು 1 ಡೈಮೆನ್ಷನ್ ಅಂತ ಕರಿತೀವಿ. ಈ ಬ್ರಾಕೆಟ್ಸ್ ನೋಡಿ, ಇಲ್ಲೊಂದು ಸ್ಟಾರ್ಟ್ ಆಯ್ತು, ಇಲ್ಲೊಂದು ಎಂಡ್ ಆಯ್ತು. ಇಲ್ಲಿ ಹೋಗ್ಬಿಟ್ಟು ಅರೇ ಈಕ್ವಲ್ಸ್ ಎನ್ ಪಿ ಡಾಟ್ ಅರೇ ಒಳಗಡೆ ಒಂದು ಲಿಸ್ಟ್ ಕೊಡ್ತೀನಿ. ರನ್ ಮಾಡ್ತೀನಿ. ಇವಾಗ ಇದೊಂದು ಅರೇ ಆಗೋಯ್ತು. ಈಗ ಅರೇ ಡಿಸ್ಪ್ಲೇ ಮಾಡಬೇಕು. ಪ್ರಿಂಟ್ ನೋಡಿ, ಇದು ಅರೇ. ಲಿಸ್ಟ್ಗೂ ಅರೇಗೂ ವ್ಯತ್ಯಾಸ ನಾನು ತೋರಿಸ್ತೀನಿ ನೋಡಿ. ಇಲ್ಲೊಂದು ಲಿಸ್ಟ್ ಕ್ರಿಯೇಟ್ ಮಾಡ್ತೀನಿ, LST1 ಈಕ್ವಲ್ಸ್, ಇದನ್ನೇ ಕೊಡ್ತೀನಿ. ಇದು ಲಿಸ್ಟ್, ಇದೇ ಲಿಸ್ಟ್ ನಾನು ಅರೇ ಕನ್ವರ್ಟ್ ಮಾಡ್ತೀನಿ ನೋಡಿ. ಈಕ್ವಲ್ಸ್ ಎನ್ ಪಿ ಡಾಟ್ ಅರೇ ಆಫ್, ನಾನು ಡೈರೆಕ್ಟ್ ಆಗಿ ಇದು ಕೊಡ್ಬೋದು, ಲಿಸ್ಟ್1 ಈ ತರ. ಆಯ್ತಾ? ಇವಾಗ ರನ್ ಮಾಡಿದ್ರೆ ನೋಡಿ, ಒಂದು ಅರೇ, ಒಂದು ಲಿಸ್ಟ್, ಈ ಎರಡನ್ನೂ ಪ್ರಿಂಟ್ ಮಾಡ್ತೀನಿ. ಪ್ರಿಂಟ್ LST1 ಪ್ರಿಂಟ್ ಅರೇ. ರನ್ ಮಾಡಿದ್ರೆ ನೋಡಿ, ಇದು ಲಿಸ್ಟ್ ವಿತ್ ಕಾಮಾ ಸಪ್ರೇಟರ್ಸ್. ಇದು ಅರೇ ಅಂದ್ರೆ ಒಂದು ಆಬ್ಜೆಕ್ಟ್ ತರ ಆಗುತ್ತೆ, ಒಂದು ಆಬ್ಜೆಕ್ಟ್ ತರ. ಇದೆಲ್ಲ ಬೇರೆ ಬೇರೆ ಎಲಿಮೆಂಟ್ಸ್, ಇದು ಒಂದು ಆಬ್ಜೆಕ್ಟ್ ತರ. ಸೊ ಅರೇಗೂ ಇದಕ್ಕೂ ಡಿಫ್ರೆನ್ಸ್ ನೀವು ಇಲ್ಲೇ ನೋಡ್ತೀರಾ ನೋಡಿ, ಈ ತರ ಇರುತ್ತೆ. ರೈಟ್, ಇದು 1 ಡೈಮೆನ್ಷನ್. ನಿಮಗೆ ಬೇಕಿದ್ರೆ ಅಕಸ್ಮಾತ್ ಆಗಿ ನಮ್ಗೆ ಇದು ಯಾವ ಟೈಪ್ ಅಂತ ಗೊತ್ತಾಗ್ಬೇಕು ಅಂದ್ರೆ, ಇದು ಅರೇನಾ ಲಿಸ್ಟಾ ಅಂತ ಗೊತ್ತಾಗ್ಬೇಕು ಅಂದ್ರೆ ನಾನು ಟೈಪ್ ಅಂತ ಕೊಟ್ರೆ ಸಾಕು. ನಾನು ಇಲ್ಲಿ ಏನ್ ತಗೋತೀನಲ್ಲ ಯಾರೇ, ಅದು ಟೈಪ್ ಅಂತ ಕೊಟ್ರೆ ಅದು ತೋರಿಸುತ್ತದೆ ಯಾವ ಟೈಪ್ ಇದು ಅಂತ. ಹೋಗ್ಬಿಟ್ಟು ಪ್ರಿಂಟ್ ಟೈಪ್ LST1 ಪ್ರಿಂಟ್ ಟೈಪ್ ಅರೇ. ರನ್ ಮಾಡಿದ್ರೆ ನೋಡಿ, ಇದು ಲಿಸ್ಟ್ LST, ಇದು ಅರೇ. ಸೊ ಈ ತರ ಕೂಡ ನಾವು ಚೆಕ್ ಮಾಡಿಕೊಂಡು ಇದು ಅರೇನಾ ಅಥವಾ ಲಿಸ್ಟಾ ಅಂತ
ಚೆಕ್ ಮಾಡ್ಕೊಂಡು 2 ಡೈಮೆನ್ಷನ್ ಅಲ್ಲಿ ಹೆಂಗಿರುತ್ತೆ ನೋಡಿ, ಇದು 1 ಡೈಮೆನ್ಷನ್, ಇದು 1 ಡೈಮೆನ್ಷನ್, ಇದು ಎರಡು ಸೇರಿದ್ರೆ 2 ಡೈಮೆನ್ಷನ್. ಹಿಂಗೆ ಅಂದ್ರೆ ನೋಡಿ, ಈ ಬ್ರಾಕೆಟ್ಸ್ ನೋಡ್ಬೋದು, ಇಲ್ಲಿಂದ ಇಲ್ಲಿವರೆಗೂ ಒಂದಿದೆ, ಇಲ್ಲಿಂದ ಇಲ್ಲಿವರೆಗೂ ಒಂದಿದೆ, ಇದು ಕಂಪ್ಲೀಟ್ ಆಗಿ ಒಂದು. ಇವಾಗ ಅಲ್ಲಿ ಹೋಗ್ಬಿಟ್ಟು array equals np dot array of, ಇಲ್ಲಿ ನೋಡಿ, ಇದು ಒಂದು ಫುಲ್ ಕಂಪ್ಲೀಟ್ ಅರೇ 1, 2, 3, 4 ಆಯ್ತಾ. ಮತ್ತೆ ಇಲ್ಲಿ ಇನ್ನೂ ಒಂದು ಅರೇ ತಗೋತೀನಿ 6, 7, 8, 9, 5. ಇಲ್ಲಿಂದ ಇಲ್ಲಿಗೊಂದು, ಇಲ್ಲಿಂದ ಇಲ್ಲಿಗೊಂದು ಇನ್ನೊಂದು ಬ್ರಾಕೆಟ್. ಸೊ ಇಲ್ಲಿ ನನಗೆ 2 ಅರೇ ಇದೆ, ಅಂದ್ರೆ 2 ಅರೇ ಇದೆ. ಇದು ಕಂಪ್ಲೀಟ್ ಆಗಿ ಬಂದು 2 ಡೈಮೆನ್ಷನಲ್ ಇದೆ. ಬ್ರಾಕೆಟ್ ಕ್ಲೋಸ್ ಮಾಡಿ ರನ್ ಮಾಡ್ತೀನಿ. ನಾವು ಚೆಕ್ ಮಾಡ್ತೀವಿ, ಸೇಮ್ ಅದೇ ಇದೆ. One, 2, 3. 1, 2, 3, 4. Oh, sorry. ಅಷ್ಟೇ ಇರ್ಬೇಕು. ಸಾರಿ, ಇಲ್ಲಿ 4 ಇದೆಲ್ಲ, ಇಲ್ಲಿ 5 ಮಾಡ್ಬಿಡ, 5 ಟೈಪ್ ಮಾಡ್ಬಿಟ್ಟಿದ್ದೇನೆ, ಅದಕ್ಕೆ ಇದು ಸೇಮ್ ಇರಬೇಕು. ರೈಟ್. ಇವಾಗ ನಾನು ಪ್ರಿಂಟ್ ಅರೇ ಅಂತ ಕೊಡ್ತೀನಿ ನೋಡಿ, ಈ ತರ ಬರುತ್ತೆ. ಅಂದ್ರೆ ಟೇಬಲ್ ಫಾರ್ ಮೆಟ್ರಿಕ್ಸ್ ಫಾರ್ಮ್ಯಾಟ್ ಅಲ್ಲಿ ಇದು ಒಂದರೆ, ಇದು ಒಂದರೆ, ಇದು 2D. ಅದೇ ನಾನು ಇವಾಗ 3 ಡೈಮೆನ್ಷನಲ್ ಕೊಡ್ತೀನಿ. ಇದು ಸ್ವಲ್ಪ ಕನ್ಫ್ಯೂಷನ್ ನೋಡಿ, ಇದು ಒಂದು ಅರೆ, ಇದು ಒಂದು ಅರೆ, ಇದಿಷ್ಟು ಒಂದರೆ, ಅಂದ್ರೆ 2 ಡೈಮೆನ್ಷನ್. ಮತ್ತೆ ಇಲ್ಲೂ ಒಂದರೆ, ಇಲ್ಲೂ ಒಂದರೆ, ಮತ್ತೆ ಇಲ್ಲಿ ನನಗೆ ಇನ್ನೊಂದರೆ ಇರುತ್ತೆ, ಅದು ಸೇರಿಸಿ ಇನ್ನೊಂದರೆ 3 ಡೈಮೆನ್ಷನ್. ನಾನು ಇಲ್ಲಿ ಇವಾಗ ಅದನ್ನ ನಾನು ತೋರಿಸ್ತೀನಿ ನೋಡಿ. ಅರೆ ಈಕ್ವಲ್ಸ್ ಪಿ ಡಾಟ್ ಅರೆ ಓಪನ್ ಬ್ರಾಕೆಟ್. ಹಿಂಗೆ ಕನ್ಫ್ಯೂಷನ್ ಆಗ್ಬಾರ್ದು, ನಾನು ತೋರಿಸ್ತೀನಿ. ಫಸ್ಟ್ ಏನ್ ಮಾಡ್ತೀನಿ, 1, 2, 3 ಅಂತ ಕೊಡ್ತೀನಿ ಆಯ್ತಾ. ಇದು ಒಂದ ಕಾಮ, ಮತ್ತೆ 4, 5, 6 ಮೂರೇ ನಂಬರ್ ತಗೋತೀನಿ, ಅಂದ್ರೆ ನನಗೂ ಕನ್ಫ್ಯೂಷನ್ ಆಗ್ಬಿಡುತ್ತೆ ಲಾಸ್ಟ್ ಟೈಮ್ ಆದಂಗೆ. ಸೊ ಇದು ಇಷ್ಟು, ಇದೊಂದರೆ ಅಲ್ವಾ, ಇದು ನಾನು ಕ್ಲೋಸ್ ಮಾಡ್ತೀನಿ ನೋಡಿ ಇಲ್ಲಿ ಈ ತರ. ಓಕೆನಾ. ಸೊ ಇದು ನಮ್ಗೆ ಇಲ್ಲಿ ಇದು 2D. ನೆಕ್ಸ್ಟ್ ಏನ್ ಮಾಡ್ತೀನಿ, ಕಾಮ ಇಲ್ಲಿ 7, 8, 9 ಅಂತ ಕೊಡ್ತೀನಿ. ಕಾಮ ಇಲ್ಲಿ ಇನ್ನೂ ಒಂದರೆ ಕೊಡೋಣ. ಏನ್ ಮಾಡೋಣ ಅಂದ್ರೆ 3, 2, 1, 2, 1. ಇದನ್ನ ಒಂದರೆ ಮಾಡ್ಬಿಡ್ತೀನಿ, ಅಂದ್ರೆ 2 ಡೈಮೆನ್ಷನ್. ಇಲ್ಲೊಂದು, ಇಲ್ಲೊಂದು. ಅರ್ಥ ಆಯ್ತಾ. ಓವರ್ ಆಲ್ ಇದೆಲ್ಲದು ಒಂದರೆ. ಇವಾಗ ಇಲ್ಲೊಂದು, ಇದೊಂದು ಕ್ಲೋಸ್ ಬ್ರಾಕೆಟ್. ಸೊ ಇದು ಒಂದರೆ, ಇದು ಒಂದರೆ, ಇದನ್ನ ಕವರ್ ಮಾಡಕ್ಕೆ ಇಲ್ಲಿಂದ ಇಲ್ಲಿವರೆಗೂ ಒಂದು 2D ಆರ್. ಮತ್ತೆ ಇಲ್ಲೊಂದರೆ, ಇಲ್ಲೊಂದರೆ, ಇದೊಂದು ಕವರ್ ಮಾಡಕ್ಕೆ ಇದೊಂದು 2D ಆರ್. ಇದು ಕಂಪ್ಲೀಟ್ ಕವರ್ ಮಾಡಕ್ಕೆ ಒಂದು 3D ಆರ್. ರನ್ ಮಾಡಿದೆ, ಇಲ್ಲಿ ಹೋಗ್ಬಿಟ್ಟು ಇವಾಗ ಅರೇ ಡಿಸ್ಪ್ಲೇ ಮಾಡ್ತೀನಿ ನೋಡಿ, ಈ ತರ ಬರುತ್ತೆ. ಪ್ರಿಂಟ್ ಸ್ವಲ್ಪ ಕನ್ಫ್ಯೂಷನ್, ನನಗೂ ಅರ್ಥ ಆಗುತ್ತೆ ನಿಮ್ಗೆ ಕನ್ಫ್ಯೂಷನ್ ನೋಡಿ. ಇಲ್ಲಿ ಇದು ಒಂದರೆ, ಇದು ಒಂದರೆ, ಇದಿಷ್ಟು 2D ಆರ್, ಇದು 2D ಆರ್, ಇದು ಕಂಪ್ಲೀಟ್ ಬಂದು ನಮಗೆ 3D ಆರ್ ಆಗುತ್ತೆ. ಸೊ ಈ ರೀತಿ ಅರೇಸ್ಗಳು ಹೋಗ್ತಾ ಇರುತ್ತೆ. ನನ್ಗಿಲ್ಲಿ ಇದು ನೀವು ತುಂಬಾ ತಲೆ ಕೆಡ್ಸ್ಕೊಬೇಡಿ, ನಾನು ನೆಕ್ಸ್ಟ್ ಟಾಪಿಕ್ ಹೋಗ್ತೀನಲ್ಲ, ಅವಾಗ ನಿಮ್ಗೆ ಸ್ವಲ್ಪ ಈಸಿಗೆ ಅರ್ಥ ಆಗುತ್ತೆ ಇದೆಲ್ಲಿ ಯೂಸ್ ಮಾಡ್ತಾರೆ ಅಂತ. ಇದು ಬರೀ ಅದಕ್ಕೆ ನಮ್ಗೆ ಹೇಳಿದೆ, ಇದನ್ನ ತುಂಬಾ ನಾನು ಕಲ್ಸೋದಕ್ಕಿಂತ ನೀವು ಅರ್ಥ ಮಾಡ್ಕೊಳ್ಳೋದು ಜಾಸ್ತಿ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಅರೆ ಇದು ಬಂದು 0 ಡೈಮೆನ್ಷನ್ ಅಂತ ಕರಿತೀವಿ. ಇಲ್ಲಿ ಯಾವ್ದು ಸ್ಕ್ವೇರ್ ಬ್ರಾಕೆಟ್ಸ್ ಇಲ್ವಲ್ಲ, ಅದಕ್ಕೆ
ಇದು ನೋಡಿ, ಇದು 1 ಡೈಮೆನ್ಷನ್, ಇದು 2 ಡೈಮೆನ್ಷನ್, ಇದು 3 ಡೈಮೆನ್ಷನ್. ನನಗೆ ಗೊತ್ತಾಗ್ಬೇಕು ಇವಾಗ ನನ್ನ ಅರೆ ಯಾವ ಡೈಮೆನ್ಷನ್ ಅಲ್ಲಿ ಇದೆ ಅಂತ. ನಾನೇನ್ ಮಾಡ್ತೀನಿ, ಇದು ಟೈಪ್ ಮಾಡೋದಕ್ಕಿಂತ ಕಾಪಿ ಮಾಡಿ ಪೇಸ್ಟ್ ಮಾಡ್ತೀನಿ. ನೋಡಿ, ಈ ತರ ಇರುತ್ತೆ ಅಂತ ಇಟ್ಕೊಳ್ಳಿ. ಇದು 0 ಡೈಮೆನ್ಷನ್, ಇದು 1 ಡೈಮೆನ್ಷನ್, ಇದು 2 ಡೈಮೆನ್ಷನ್, ಇದು ಬಂದು 3 ಡೈಮೆನ್ಷನ್. ನನಗೆ ಇಲ್ಲಿರುವಂತ ಅರೆ ಎಷ್ಟು ಡೈಮೆನ್ಷನ್ ಇದೆ ಅಂತ ಗೊತ್ತಾಗಬೇಕಂದ್ರೆ ಎನ್ ಡಿಮ್ ಅಂತ ಒಂದು ಫಂಕ್ಷನ್ ಇದೆ. ಇದು ಕೊಟ್ರೆ ಸಾಕು, ನನಗೆ ನಂಬರ್ ಆಫ್ ಡೈಮೆನ್ಷನ್ಸ್ ತೋರಿಸ್ಬಿಡುತ್ತೆ. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಪ್ರಿಂಟ್ ಅಂತ ಕೊಡ್ತೀನಿ. ನೋಡಿ, a.ndim, b.ndim, ಇಲ್ಲಿರುವಂತ ವೇರಿಯೇಬಲ್ಗೆ ಎನ್ ಡಿಮ್ ಅಂತ ಕೊಡ್ತೀನಿ. ನೋಡಿ, ಇಲ್ಲಿ ಕೊಟ್ರೆ 0 ಡೈಮೆನ್ಷನ್, 1 ಡೈಮೆನ್ಷನ್, 2 ಡೈಮೆನ್ಷನ್, 3 ಡೈಮೆನ್ಷನ್ ಈ ತರ ಕೊಡುತ್ತೆ. ಓಕೆ, ಸೊ ಈ ರೀತಿ ಕೂಡ ನಾನು ಡೈಮೆನ್ಷನ್ಸ್ ಅನ್ನ ತಗೋಬಹುದು. ಎಲ್ಲಿ ಯೂಸ್ ಮಾಡ್ತಾರೆ ಇದನ್ನ? ನೆಕ್ಸ್ಟ್ ಲೈಬ್ರರಿಯಲ್ಲಿ ನಾನು ಖಂಡಿತ ಇದನ್ನ ತೋರಿಸ್ತೀನಿ. ನಿಮ್ಗೆ ಅವಾಗ ಒಂದು ಐಡಿಯಾ ಬರುತ್ತೆ ಯಾತಕ್ಕೆ ಇದನ್ನ ನಾವು ಯೂಸ್ ಮಾಡಬೇಕು ಅಂತ. ಇವಾಗ ನಿಮ್ಗೆ ಜಸ್ಟ್ ಇದನ್ನ ಅರ್ಥ ಮಾಡ್ಕೊಂಡ್ರಿ ಸಾಕು ಅಷ್ಟೇ. ನಾನು ಇಲ್ಲಿ ತುಂಬಾ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಇನ್ನೂ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಬಟ್ ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ, ಇಲ್ಲಿ ಅರೇ ಅನ್ನೋದು ಈ ತರ ಅರೇಂಜ್ ಆಗಿರುತ್ತೆ, ಅಂದ್ರೆ ಡೇಟಾ ಆರ್ಗನೈಸ್ ಆಗಿರುತ್ತೆ ಅಷ್ಟೇ ನೀವು ತಿಳ್ಕೊಳ್ಳಿ. ಇದು ತುಂಬಾ ನೀವು ಅಷ್ಟೊಂದು ಡೆಪ್ತ್ ಆಗಿ ಹೋದ್ರೆ ತುಂಬಾ ಕಷ್ಟ ನಿಮ್ಗೆ ಅರ್ಥ ಮಾಡಿಸುವಂಥದ್ದು ಇಷ್ಟು ಇರೋ ಟೈಮಲ್ಲಿ. ಇವಾಗ ನಿಮ್ಗೆ ಇಷ್ಟೇ ನೀವು ಅರ್ಥ ಮಾಡ್ಕೋಬೇಕು. NumPy ಅಂದ್ರೆ ಒಂದು ಅರೆ ಡೇಟಾ ಈ ತರ ಆರ್ಗನೈಸ್ ಆಗಿರುತ್ತೆ. ನನಗೆ ಹೆಂಗ್ ಬೇಕು ಆ ತರ ಆರ್ಗನೈಸ್ ನಾನು ಮಾಡ್ಕೋತೀನಿ. ಅದನ್ನ ಬೇರೆ ಬೇರೆ ಲೈಬ್ರರೀಸ್ ಅಲ್ಲಿ ಕ್ಯಾಲ್ಕುಲೇಷನ್ಸ್ಗೆ, ವಿಜುವಲೈಸೇಷನ್ಸ್ಗೆ, ಡೇಟಾ ಅರೇಂಜ್ ಮಾಡೋದಕ್ಕೆ ಅದನ್ನ ಯೂಸ್ ಮಾಡ್ಕೋತೀನಿ. ಇಷ್ಟೇ ನೀವು ಅದನ್ನ ತಿಳ್ಕೊಳ್ಳಿ. ಇದು ನಾನು ಕೊಟ್ಟಿರ್ತೀನಿ ನಿಮ್ಗೆ. ಅಕಸ್ಮಾತ್ ಏನಾದ್ರು ಇದೆಲ್ಲ ಎಕ್ಸಾಂಪಲ್ಸ್ ಆಯ್ತಾ, ಇದೆಲ್ಲ ಎಕ್ಸಾಂಪಲ್ಸ್ ಅಂದ್ರೆ ಡೇಟಾ ಯಾವ ರೀತಿ ಇದರಲ್ಲಿ ಇರುತ್ತೆ ಅಂತ ಅಷ್ಟೇ. ಬಟ್ ಇದನ್ನ ಹೆಂಗ್ ಯೂಸ್ ಮಾಡ್ತೀವಿ ಅದನ್ನ ನಾನು ನೆಕ್ಸ್ಟ್ ಲೈಬ್ರರಿಲಿ ನಾನು ತಿಳಿಸ್ತೀನಿ. ನಾನು ಇವಾಗ ಏನು ಕ್ವಶನ್ ಕೇಳಲ್ಲ, ನನಗೆ ಗೊತ್ತು ಕಂಪ್ಲೀಟ್ ಆಗಿ ನೀವೆಲ್ಲ ಕನ್ಫ್ಯೂಸ್ಡ್ ಆಗಿರ್ತೀರಾ. ಬಟ್ ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟ್ ಲೈಬ್ರರಿ ಏನು ನಾನು ಮಾಡ್ತೀನಲ್ವಾ, ಅದರಲ್ಲಿ ನಿಮಗೆ ಈ NumPy ಹೆಂಗ್ ಯೂಸ್ ಮಾಡ್ತಾರೆ ಅಂತ ಈಸಿಗೆ ಅರ್ಥ ಆಗುತ್ತೆ. ಓಕೆ, ರೈಟ್. ಇವಾಗ ನಾನು ಇನ್ನೊಂದು ಲೈಬ್ರರಿ ತಗೋತೀನಿ. ಅದು Matplotlib ಅಂದ್ರೆ ಮ್ಯಾಟ್ಪ್ಲಾಟ್ ಲೈಬ್ರರಿ. ಓಕೆನಾ? ಮ್ಯಾಟ್ಪ್ಲಾಟ್ ಲೈಬ್ರರಿ ಯಾತಕ್ಕೆ ಯೂಸ್ ಮಾಡ್ತಾರೆ? ಫಸ್ಟ್ ಮ್ಯಾಟ್ಪ್ಲಾಟ್ ಲೈಬ್ರರಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಅದಾದ್ಮೇಲೆ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಕೂಡ ನಾನು ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ. ಮ್ಯಾಟ್ಪ್ಲಾಟ್ ಲೈಬ್ರರಿ ಬಂದು ನಮಗೆ ಚಾರ್ಟ್ಸ್ ವಿಜುವಲೈಸೇಷನ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅಂದ್ರೆ ಎಕ್ಸೆಲ್, ಪವರ್ BI, ಟ್ಯಾಬ್ಲು, ಇಲ್ಲೆಲ್ಲ ನಾವು ಏನ್ ಚಾರ್ಟ್ಸ್ ಅನ್ನು ಮಾಡ್ತೀವಲ್ಲ ಆ ಥರ ಚಾರ್ಟ್ಸ್ ಮಾಡೋದಕ್ಕೆ Matplotlib ಅನ್ನ ಯೂಸ್ ಮಾಡ್ತೀನಿ. ಓಕೆ, ಇದು ಕೂಡ ಓಪನ್ ಸೋರ್ಸ್, ಅಂದ್ರೆ ಇದು ಫ್ರೀ ಆಗಿ ಸಿಗುತ್ತೆ. ಈ ಮ್ಯಾಟ್ಪ್ಲಾಟ್ ಲೈಬ್ರರೀಸ್ ಏನ್ ಮಾಡುತ್ತೆ ಅಂದ್ರೆ ಚಾರ್ಟ್ಸ್ ಮತ್ತೆ ವಿಜುವಲೈಸೇಷನ್ಸ್ ಕ್ರಿಯೇಟ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ಕೋತೀವಿ. ಬಟ್ ಡೈರೆಕ್ಟ್ ಆಗಿ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಇದರಲ್ಲೂ ಕೂಡ ನಾವು NumPy ಅನ್ನ ಯೂಸ್ ಮಾಡ್ತೀವಿ. ಅದೇ ನಾನು ಹೇಳಿದ್ದು, NumPy ಎಲ್ಲಿ ಯಾವ ರೀತಿ ಯೂಸ್ ಮಾಡ್ತಾರೆ ಅಂತ ನಾವು ಇವಾಗ ಈಸಿ ಅರ್ಥ ಮಾಡ್ಕೊಳ್ಳೋಣ. ರೈಟ್, ಇವಾಗ ನಾನು ಈ ಮ್ಯಾಟ್ಪ್ಲಾಟ್ ಲೈಬ್ರರಿಯನ್ನ ಇಂಪೋರ್ಟ್ ಮಾಡ್ಕೋಬೇಕು. ಬಟ್ ಇದು ಬಂದು ಇದ್ರೊಳಗಡೆ ಇನ್ನೊಂದಿದೆ PyPlot ಅಂತ. ಇದು ನಮ್ಗೆ ಆಕ್ಚುಲಿ ಈ ಲೈಬ್ರರಿ ಆಕ್ಚುಲಿ ನಮ್ಗೆ ಈ ಒಂದು ಚಾರ್ಟ್ಸ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಅಥವಾ ಡೆವಲಪ್ ಮಾಡೋದಕ್ಕೆ, ಪ್ಲಾಟ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತೀನಿ. ಸೊ ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ಫಸ್ಟ್ ಇಂಪೋರ್ಟ್ NumPy as NP ಅಂತ ಕೊಡ್ತೀನಿ. ಇಂಪೋರ್ಟ್ Matplotlib ಆಯ್ತಾ. ಇಲ್ಲಿ ನಾನು ಇದಕ್ಕೆ ಯಾವ್ದಾದ್ರು ಒಂದು ಅಲಿಯಾಸ್ ನೇಮ್ ಕೊಡ್ಬೋದು. ಬಟ್ ನನಗೆ ಮೈನ್ ಬೇಕಾಗಿರೋದು PyPlot. ಸೊ ಅದಕ್ಕೆ ಮಾತ್ರ ಅಲಿಯಾಸ್ ನೇಮ್ ಕೊಡ್ತೀನಿ. ಸೊ ಇದನ್ನ ಹಾಗೆ ಬಿಟ್ಬಿಡ್ತೀನಿ. ಬೇಕಿದ್ರೆ ನೀವು ಕೊಡ್ಬೋದು. ಇಂಪೋರ್ಟ್ Matplotlib.pyplot ಅಂತ ಕೊಡ್ತೀನಿ as PLT. ಈ 3 ಲೈಬ್ರರೀಸ್ ಅನ್ನ ನಾನು ಇಂಪೋರ್ಟ್ ಮಾಡ್ಕೋತೀನಿ. ಡನ್.
ಇವಾಗ ನಾನು ಒಂದು ಸಿಂಪಲ್ ಚಾರ್ಟ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ವೆರಿ ಸಿಂಪಲ್ ಚಾರ್ಟ್. ನಿಮ್ಗೆ ಯಾವುದೇ ಚಾರ್ಟ್ ಮಾಡ್ಬೇಕಾದ್ರೂ ಎಕ್ಸ್ ಮತ್ತೆ ವೈ ಆಕ್ಸಿಸ್ ವ್ಯಾಲ್ಯೂಸ್ ಬೇಕು. ಸೊ ಈ ವ್ಯಾಲ್ಯೂಸ್ ನಾನು ಹೆಂಗ್ ಕೊಡ್ತೀನಿ ಅಂದ್ರೆ ಅರೇಸ್ ಮೂಲಕ ಕೊಡ್ತೀನಿ. ಹೆಂಗಪ್ಪ ಅಂದ್ರೆ ನೋಡಿ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲಿ ಇವಾಗ ಇಲ್ಲಿಂದ 0 ಆಯ್ತಾ, ಇಲ್ಲಿ ಏನಿದೆ ವ್ಯಾಲ್ಯೂಸ್ ಅದೇ ಕೊಡ್ತೀನಿ. 0 to 50 ಸೆಲೆಕ್ಟ್ ಮಾಡ್ಬಿಟ್ಟು ಇನ್ಸರ್ಟ್, ನಾನೊಂದು ಲೈನ್ ಚಾರ್ಟ್ ಸುಮ್ಮನೆ ನಾನು ಕ್ರಿಯೇಟ್ ಮಾಡಿರ್ತೀನಿ. ನೋಡಿ ಈ ತರ ಬರುತ್ತೆ ಅಂತ ಇಟ್ಕೊಳ್ಳೋಣ. ಓಕೆ, ನೋಡಿ ಇಲ್ಲಿಂದ ಇಲ್ಲಿ 0 ಇಂದ 250, 0 ಇಂದ 250. ನನಗೆ ಇದು ಹೆಡ್ಡಿಂಗ್ ಅಂತ ಇಟ್ಕೊಳ್ಳೋಣ. ನೋಡಿ ಇಲ್ಲಿ ಡೇಟಾ, ಲೇಬಲ್ ರೇಂಜ್ ಕೊಟ್ಟಿರ್ತೀನಿ ಸದ್ಯಕ್ಕೆ. ನೋಡಿ 0 ಇಂದ 6, 0 ಇಂದ 250 ಹಿಂಗ್ ಬರುತ್ತೆ ಎಕ್ಸೆಲ್ ಅಲ್ಲಿ ಕ್ರಿಯೇಟ್ ಮಾಡೋದು ಚಾರ್ಟ್. ಇದನ್ನೇ ನಾನು ಇವಾಗ ಏನ್ ಮಾಡ್ತೀನಿ, ಪೈಥಾನ್ ಅಲ್ಲಿ ಕ್ರಿಯೇಟ್ ಮಾಡ್ತೀನಿ. ನಾವು ವ್ಯಾಲ್ಯೂಸ್ ಅನ್ನ ಕೊಡ್ಬೇಕಾದ್ರೆ ಒಂದು ಅರೇ ಅಲ್ಲಿ ಇರಬೇಕು. ಇವಾಗ ನಾನು ಕೊಟ್ಟಿರೋದು ಬರೀ ಇಲ್ಲೊಂದ್ ವ್ಯಾಲ್ಯೂ, ನಾನು ಆಮೇಲೆ ಕಂಪ್ಲೀಟ್ ಅರೇ ಹೆಂಗ್ ಕೊಡ್ಬೇಕು ನಾನು ತೋರಿಸ್ತೀನಿ. ಏನ್ ಮಾಡ್ತೀನಿ ಇವಾಗ, ಎಕ್ಸ್ ಈಕ್ವಲ್ಸ್ ಎನ್ ಪಿ ಡಾಟ್ ಅರೇ ಹೋಗ್ಬಿಟ್ಟು 0 ಮತ್ತೆ 6 ಅಂತ ಕೊಟ್ಟಿರ್ತೀನಿ. ಅಲ್ಲಿ ಏನಿದೆ ಅದೇ ವ್ಯಾಲ್ಯೂಸ್ ಕೊಡ್ತೀನಿ. ಅದಾದ್ಮೇಲೆ ನಿಮ್ಗೆ ಇನ್ನು ಎಕ್ಸ್ಪ್ಯಾಂಡ್ ಮಾಡಿ ತೋರಿಸ್ತೀನಿ. y ಈಕ್ವಲ್ಸ್ ಎನ್ ಪಿ ಡಾಟ್ ಅರೇ 0 ಮತ್ತೆ 250 ಅಂತ ಕೊಡ್ತೀನಿ. ಓಕೆ, ಇವಾಗ ನಾನು ಕ್ರಿಯೇಟ್ ಮಾಡಿರೋದು ಅರೇ. ಇವಾಗ ನಾನು ಇದನ್ನ ಪ್ಲಾಟ್ ಮಾಡಬೇಕು. ಅದನ್ನ ಎಕ್ಸ್ ಮತ್ತೆ ವೈ ಪಾಯಿಂಟ್ಸ್ ಏನಿದೆ ಅದನ್ನ ಪ್ಲಾಟ್ ಮಾಡಬೇಕು. ಪ್ಲಾಟ್ ಅಂತ ಒಂದು ಫಂಕ್ಷನ್ ಇದೆ. ಈ ಪೈ ಪ್ಲಾಟ್ ಅಲ್ಲಿ ಪ್ಲಾಟ್ ಅಂತ ಒಂದು ಫಂಕ್ಷನ್ ಇದೆ. ಈ ಎರಡು ಅರೇಸ್ ತಗೊಂಡು ನಾನು ಏನ್ ಮಾಡ್ತೀನಿ, ಪ್ಲಾಟ್ ಮಾಡ್ತೀನಿ ಚಾರ್ಟ್ ಪ್ಲಾಟ್ ಮಾಡಾದ್ಮೇಲೆ ಅದನ್ನ ಡಿಸ್ಪ್ಲೇ ಮಾಡಬೇಕು. ಡಾಟ್ ಶೋ ಅಂತ ಕೊಡ್ತೀನಿ. ನೋಡಿ ಇಲ್ಲಿ ಹೋಗ್ಬಿಟ್ಟು ಎಲ್ ಟಿ ಡಾಟ್ ಪ್ಲಾಟ್ ಎಕ್ಸ್ ವೈ ಅಂತ ಕೊಡ್ತೀನಿ. ಎಲ್ ಟಿ ಡಾಟ್ ಶೋ ರನ್ ಮಾಡಿದ್ರೆ ನೋಡಿ ಏನ್ ಕೊಟ್ಟಿದ್ದೀನಿ, ಸಾರಿ, ನೋಡಿ 0 6 0 250. ನಾನು ಇಲ್ಲಿ ಹೋಗಿ ಇವಾಗ ಎಕ್ಸೆಲ್ ಅಲ್ಲಿ ನೋಡಿ ಈ ಚಾರ್ಟ್ ಏನ್ ಕ್ರಿಯೇಟ್ ಆಗಿದೆ ಅದೇ ತರ ಇಲ್ಲೂ ಕೂಡ ಕ್ರಿಯೇಟ್ ಆಗಿದೆ ಚಾರ್ಟ್ ಅಷ್ಟೇ. ಸೊ ನೀವು ಎಕ್ಸೆಲ್ ಹೋಗಿ, ಪವರ್ ಬಿ ಐಗೆ ಹೋಗಿ, ಟ್ಯಾಬ್ಲೆಗೆ ಹೋಗಿ, ಪೈಥಾನ್ ಹೋಗಿ, ಎಲ್ಲಾ ಕಡೆ ಒಂದೇ ತರ ಇರುತ್ತೆ. ನಾವು ಡೇಟಾ ಹೆಂಗ್ ಕೊಡ್ತೀವಿ ಅಂತ. ನನಗಿಲ್ಲಿ ಸೆಲ್ ಇಲ್ಲ, ಡೇಟಾ ಬೇಸ್ ಟೇಬಲ್ ಇರಲ್ಲ. ಹಂಗಾಗಿ ನಾನು ಈ ಅರೇ ಅನ್ನ ಕ್ರಿಯೇಟ್ ಮಾಡಬೇಕು. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ನಾನು ಇಲ್ಲಿ ಏನ್ ಕೊಟ್ಟಿದ್ದೀನಲ್ಲ, ಇಲ್ಲಿ ಈ ತರ ಮೆಮೊರಿಯಲ್ಲಿ ಡೇಟಾ ಆರ್ಗನೈಸ್ ಮಾಡಬೇಕು ಅಂದ್ರೆ ನಾನು ಅರೇ ಯೂಸ್ ಮಾಡ್ತೀನಿ. ಇವಾಗ ಕೆಲವ್ರಿಗೆಲ್ಲ ಒಂದು ಪ್ರಶ್ನೆ ಬಂದ್ಬಿಡುತ್ತೆ, ನಾವು ಎಕ್ಸೆಲ್ ಅಲ್ಲೇ ಮಾಡ್ಬೋದಲ್ಲ, ಈ ತರದೆಲ್ಲ ಯಾಕೆ ಪೈಥಾನ್ ಎಲ್ಲ ಮಾಡಬೇಕು? ಎಲ್ಲಾದು ನಾವು ಎಕ್ಸೆಲ್ ಅಲ್ಲಿ ಇಷ್ಟು ಫಾಸ್ಟ್ ಆಗಿ ಮಾಡಕ್ಕಾಗಲ್ಲ. ಈಗೆಲ್ಲ ಇದು ಪೈಥಾನ್, ಕೆಲವೆಲ್ಲ ಪ್ರೋಗ್ರಾಮರ್ಸ್ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಇದ್ರಲ್ಲೇ ಮಾಡ್ತಾರೆ. ಯಾಕಂದ್ರೆ ಫಾಸ್ಟ್ ಆಗುತ್ತೆ. ಮತ್ತೆ ನಿಮ್ಗೆ ಇದಿನ್ನೂ ಡೈನಾಮಿಕ್ ಆಗಿ ಬೇರೆ ಬೇರೆ ಲೈಬ್ರರೀಸ್ ಇಂದ, ಅಂದ್ರೆ ತುಂಬಾ ದೊಡ್ಡ ಪ್ರೋಗ್ರಾಮ್, ದೊಡ್ಡ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಇಂಥವೆಲ್ಲ ಮಾಡ್ಬೇಕು ಅಂದ್ರೆ ಬರೀ ಎಕ್ಸೆಲ್ ಅಲ್ಲಿ ಆಗಲ್ಲ. ಸೊ ಅವಾಗ ಏನ್ ಮಾಡ್ತೀವಿ, ಈ ತರ ಪ್ರೋಗ್ರಾಮಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ. ಓಕೆ, ರೈಟ್. ಸೊ ಇವಾಗ ಇದು ಬರೀ ಜಸ್ಟ್ ಒಂದು ನಂಬರ್ ಪ್ಲಾಟ್ ಆಯ್ತು. ಅಕಸ್ಮಾತ್ ನನಗೆ ಈ ಲೈನ್ಸ್ ಇದೆಯಲ್ಲ, ಇದು ಇನ್ನೂ ಜಾಸ್ತಿ ವ್ಯಾಲ್ಯೂಸ್ ಬೇಕು. ಅವಾಗ ನಾ ಏನ್ ಮಾಡ್ತೀನಿ ನೋಡಿ, ಈ ತರ ಅರೇ ಹಿಂಗ್ ಕ್ರಿಯೇಟ್ ಮಾಡ್ಕೋತೀನಿ. ಒಂದ್ ಕೆಲಸ ಮಾಡೋಣ, ಇಲ್ಲಿ ಹೋಗ್ಬಿಟ್ಟು ನಾ ಏನ್ ಮಾಡ್ತೀನಿ, ಎಕ್ಸ್ ಈಕ್ವಲ್ಸ್ ಎನ್ ಪಿ ಡಾಟ್ ಅರೇ, ಇಲ್ಲಿ ಫಸ್ಟ್ ವ್ಯಾಲ್ಯೂಸ್ ಕೊಡೋಣ. 2, 5, 8, 10, 14, 16. ಓಕೆ, ಎಷ್ಟು ವ್ಯಾಲ್ಯೂಸ್ ಬಂದ್ವಿ, 1, 2, 3, 4, 5, 6. y ಈಕ್ವಲ್ಸ್ ಎನ್ ಪಿ ಡಾಟ್ ಅರೇ, ಇಲ್ಲಿ ನಾವೇನ್ ಮಾಡೋಣ ಅಂದ್ರೆ 20, 45, 55, 12 ಮತ್ತೆ ಇನ್ನೊಂದು ನಂಬರ್ ಕೊಡೋಣ. ಕ್ಲೋಸ್ ಬ್ರಾಕೆಟ್.
ಆಯ್ತಾ? ಇಲ್ಲಿ ಹೋಗ್ಬಿಟ್ಟು plt.plot x, y plt.show. ಓಕೆನಾ? ಈಗ ನಾನು ಇದು ರನ್ ಮಾಡಿದ್ರೆ ಏನಿದೆ 1 2 3 4 ಇದೆಲ್ಲ ಕಂಪ್ಲೀಟ್ ಕರೆಕ್ಟಾಗಿ ಕೌಂಟ್ ಇರಬೇಕು. ಸೊ ಒಂದು ಸ್ವಲ್ಪ ಮಿಸ್ಟೇಕ್ ಆದರೂ ಈ ಥರ ಆಗುತ್ತೆ. ಓಕೆ ನೋಡಿ, ಮಲ್ಟಿಪಲ್ ಲೈನ್ಸ್ ಆಮೇಲೆ ಎರಡೇ ವ್ಯಾಲ್ಯೂ ತೊಗೊಂಡೆ 0 ಮತ್ತು 250 ಈ ಥರ. ಇಲ್ಲಿ ಮಲ್ಟಿಪಲ್ ವ್ಯಾಲ್ಯೂಸ್ ತೊಗೊಂಡೆ ನೋಡಿ, ಈ ಥರ ಪ್ಲಾಟ್ ಆಗುತ್ತೆ. ನಾನು ಇಲ್ಲಿ ಏನು ಪಾಯಿಂಟ್ಸ್ ಕೊಟ್ಟಿದ್ದೀನಿ ಆ ಪಾಯಿಂಟ್ಸ್ ಮೇಲೆ ಇಲ್ಲಿ ಪ್ಲಾಟ್ ಆಗುತ್ತೆ. ರೈಟ್, ನನಗೆ ಇವಾಗ ಇಲ್ಲಿ ಲೈನ್ ಬೇಡ, ಬರೀ ಮಾರ್ಕರ್ ಅಷ್ಟೇ ಬೇಕು. ಬರೀ ಮಾರ್ಕರ್ಸ್ ಅಂದರೆ ಡಾಟ್ ಥರ. ಜಸ್ಟ್ ನೀವು ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲಿ ಏನೇನು ಕೊಡ್ಬೋದು ಅಂತ ಇಲ್ಲಿ ಇದೆಯಲ್ಲ, ಇದು ಕಾಮ ಕೊಟ್ಬಿಟ್ಟು ಕೋಟ್ ಓ 0 ಅಲ್ಲ ಓ ಕೊಟ್ಬಿಟ್ಟು ರನ್ ಮಾಡ್ತೀನಿ ನೋಡಿ, ಬರೀ ಇದು ಡಾಟ್ ಮಾತ್ರ ಬರುತ್ತೆ. ಸೊ ಈ ರೀತಿ ನಾನು ಮಾಡ್ಬೋದು. ಸಪೋಸ್ ನನಗೆ ಈ ಎಕ್ಸ್ ಆಕ್ಸಿಸ್ ಬೇಡ ಅಂದ್ರೆ ನಾನು ತೆಗೆದು ಬರೀ ವೈ ಪಾಯಿಂಟ್ಸ್ ಅಷ್ಟೇ ಕೊಡ್ಬೋದು. ಅವಾಗ ಏನು ಮಾಡುತ್ತೆ ಅಂದ್ರೆ ಎಕ್ಸ್ ಆಕ್ಸಿಸ್ ಅಲ್ಲಿ 1 2 3 4 5 ಅಂತ ಡಿಫಾಲ್ಟ್ ಕೊಟ್ಬಿಡುತ್ತೆ. ರೈಟ್, ನನಗೆ ಇವಾಗ ಲೈನು ಬೇಕು, ಮಾರ್ಕರು ಬೇಕು. ಅವನ್ನ ಏನ್ ಮಾಡ್ತೀನಿ, ಇಲ್ಲಿ ಓ ಅಂತ ಏನಿತ್ತಲ್ಲ, ಇಲ್ಲಿ ಓ ಅಂತ ಇತ್ತಲ್ಲ, ಮಾರ್ಕರ್ ಈಕ್ವಲ್ಸ್ ಓ ಅಂತ ಕೊಟ್ಬಿಡ್ತೀನಿ. ಸೊ ಅವಾಗ ಏನ್ ಮಾಡುತ್ತೆ ಅಂದ್ರೆ ಲೈನು ಬರುತ್ತೆ, ಮಾರ್ಕರ್ ಬರುತ್ತೆ ನೋಡಿ ಈ ತರ. ನಾನು ಇದನ್ನೇ ಜಸ್ಟ್ ಇಲ್ಲಿ ಪ್ಯಾರಾಮೀಟರ್ನ ಅಷ್ಟೇ ಚೇಂಜ್ ಮಾಡ್ತಾ ಇದ್ದೀನಿ. ರೈಟ್, ಇವಾಗ ನನಗೆ ಇಲ್ಲೇನು ಇತ್ತಲ್ಲ ಇದು ಈ ಮಾರ್ಕರ್, ಅದು ರೆಡ್ ಕಲರ್ ಆಗಬೇಕು. ಇದನ್ನು ಚೆಕ್ ಮಾಡ್ತೀನಿ, ಯಾಕಂದ್ರೆ ಹೊಸ ಕೋಡಲ್ಲಿ ಇದು ವರ್ಕ್ ಆಗಲಿಲ್ಲ. ಚೆಕ್ ಮಾಡ್ತೀನಿ, ಆಗಿಲ್ಲ ಅಂದ್ರೆ ಅದಕ್ಕೆ ಬೇರೆ ಇದೆ, ಫೋರ್ಗ್ರೌಂಡ್ ಕಲರ್ ಚೇಂಜ್ ಮಾಡಬೇಕು. ಕರೆಕ್ಟಾಗಿ ರನ್ ಆಗ್ತದೆ ನೋಡಿ, ರೆಡ್ ಕಲರ್ ಆಯ್ತು. ಇಲ್ಲಿ ನಾನು ಸ್ಪೆಸಿಫಿಕ್ ಆಗಿ ಮಾರ್ಕರ್ ಸೈಜ್ ಮತ್ತೆ ಮಾರ್ಕರ್ ಎರಡನ್ನೂ ಕೊಡ್ಬೋದು. ಮಾರ್ಕರ್ ಈಕ್ವಲ್ಸ್ ಓ, ಎಮ್ ಎಸ್ ಅಂದ್ರೆ ಮಾರ್ಕರ್ ಸೈಜ್ ನನಗೆ 10 ಬೇಕು. ಆಯ್ತಾ? ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಈ ತರ ಪ್ಯಾರಾಮೀಟರ್, ಇದೆಲ್ಲ ಬಂದು ಪ್ಯಾರಾಮೀಟರ್ಸ್. ನನಗೆ ಎರಡು ಮೈನ್, ಇದು ಬಂದು ನಾನೆಲ್ಲ ಪ್ಯಾರಾಮೀಟರ್ಸ್. ಈಗ ರನ್ ಮಾಡಿದ್ರೆ ನೋಡಿ, ಮಾರ್ಕರ್ ಸೈಜ್ ಇನ್ಕ್ರೀಸ್ 10, ನನ್ 20 ಅಂತ ಕೊಟ್ರೆ ಇನ್ನೂ ದೊಡ್ಡದಾಗುತ್ತೆ. ಮಾರ್ಕರ್ ಕಲರ್ ಚೇಂಜ್ ಆಗಬೇಕು. ಇಲ್ಲಿದೆಲ್ಲ ಮಾರ್ಕರ್, ಅದ್ರಲ್ಲಿ ಎರಡು ತರ ಇರುತ್ತೆ, ಮಾರ್ಕರ್ ಎಡ್ಜ್ ಕಲರ್ ಮತ್ತೆ ಫ್ರಂಟ್ ಕಲರ್ ಅಂತಂದ್ರೆ ಫೇಸ್ ಕಲರ್. MEC ಮತ್ತೆ MFC ಅಂತ. ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲೇನೆ ಕೊಡ MEC ಈಕ್ವಲ್ಸ್ R, MFC ಈಕ್ವಲ್ಸ್ R. ಏನ್ MEC ಅಂದ್ರೆ ಮಾರ್ಕರ್ ಎಡ್ಜ್ ಕಲರ್. ಇದೆಲ್ಲ ಇದು ಎಡ್ಜ್. ಇದಕ್ಕೆ ಒಂದು ಕೆಲಸ ಮಾಡ್ತೀನಿ, ಇದು ಮಾತ್ರ ರನ್ ಮಾಡ್ತೀನಿ ನೋಡಿ, ಎಡ್ಜ್ ರೆಡ್ ಕಲರ್ ಆಯ್ತು. MFC ಒಳಗಡೆ ಇದೆಯಲ್ಲ ಕಲರ್, ಅದು ಫೇಸ್ ಕಲರ್ ನೋಡಿ, ಅದು ಕೂಡ ರೆಡ್ ಆಯ್ತು. ಸೊ ನಾನಿಲ್ಲಿ ಪ್ಲಾಟ್ ಮಾಡ್ಬೇಕಾದ್ರೆ ನನಗೆ ಏನ್ ಬೇಕು ಅದನ್ನ ನಾನು ಪಾಸ್ ಮಾಡ್ತಾ ಹೋಗ್ಬೇಕು. ಓಕೆ, ರೈಟ್ ನೋಡಿ, ಇಲ್ಲಿ MEC ಮತ್ತೆ MFC ಎರಡು ಕೊಟ್ಟಿದ್ದೀನಿ. ಎರಡು ಒಟ್ಟಿಗೆ ಬೇಕಂದ್ರೆ ನಾನು ಮಾಡ್ಬೋದು, ಇಲ್ಲಾಂದ್ರೆ ಯಾವ್ದಾರ ಒಂದ್ ಬೇಕಂದ್ರೆ ಅದನ್ನು ಕೂಡ ನಾನು ಇಲ್ಲಿ ಒಂದೇ ಒಂದು ಪ್ಯಾರಾಮೀಟರ್ ಪಾಸ್ ಮಾಡ್ಬೋದು. ರೈಟ್, ನೆಕ್ಸ್ಟ್ ಈ ಲೈನ್ ಇದೆಯಲ್ಲ, ಈ ಲೈನ್ ನನಗೆ ಡಾಟೆಡ್ ಲೈನ್ ಆಗ್ಬೇಕು ನೋಡಿ, ಲೈನ್ ಸ್ಟೈಲ್ ಅಂತ ಕೊಡ್ತೀನಿ. ಇದೆಲ್ಲ ಹೆಂಗಪ್ಪ ನೆನ್ಪಿಟ್ಕೊಳ್ಳೋದು? ಈ ತರ ನೀವೊಂದು ಪ್ಲಾಟ್ ಅಂತ ಕೊಟ್ರೆ ಇದರಲ್ಲಿ ಎಷ್ಟೊಂದು ಪ್ಯಾರಾಮೀಟರ್ಸ್ ಇರುತ್ತೆ, ಅದೆಲ್ಲ ನೀವು ಪಾಸ್ ಮಾಡ್ತಾ ಹೋಗ್ಬೇಕು ನೋಡಿ. ಇಲ್ಲಿ ಕೊಡ್ತೀನಿ, ರನ್ ಮಾಡ್ತೀನಿ ನೋಡಿ, ಡಾಟೆಡ್ ಲೈನ್ ಆಯ್ತು. ರೈಟ್, ನನಗೆ ಇವಾಗ ಇಲ್ಲಿ ಲೇಬಲ್ ಬೇಕು, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್. ನಾನು ಜಸ್ಟ್ ಇಲ್ಲಿ ಹೋಗ್ಬಿಟ್ಟು ನೋಡಿ, ಪ್ಲಾಟ್ ಮಾಡೋದ್ನಲ್ಲ, ಎಕ್ಸ್ ಲೇಬಲ್ ವೈ ಲೇಬಲ್ ಅನ್ನೋ ಫಂಕ್ಷನ್ ಯೂಸ್ ಮಾಡ್ತೀನಿ ನೋಡಿ. ಇಲ್ಲಿ ಹೋಗ್ಬಿಟ್ಟು ನಾನು ಇದು ಮತ್ತೆ ಟೈಪ್ ಮಾಡ್ತಿಲ್ಲ, ಯಾಕಂದ್ರೆ ಸುಮ್ಮನೆ ಟೈಮ್ ಹಿಡಿಯುತ್ತೆ ಅಂತ ನೋಡಿ.
ಈ ತರ ಕೊಡ್ತೀನಿ. ಎಕ್ಸ್ ಲೇಬಲ್ ಬಂದು ಸೇಲ್ಸ್, ವೈ ಲೇಬಲ್ ಬಂದು ಪ್ರಾಫಿಟ್. ರನ್ ಮಾಡ್ತೀನಿ ನೋಡಿ, ಪ್ರಾಫಿಟ್ ಸೇಲ್ಸ್. ಟೈಟಲ್ ಬೇಕು ನನಗೆ ನೋಡಿ, ಇಲ್ಲಿ ಜಸ್ಟ್ ಎಕ್ಸ್ ಲೇಬಲ್ ಇತ್ತಲ್ಲ, ಅದೇ ತರ ಟೈಟಲ್ ಅಂತ ಕೊಡ್ತೀನಿ. ನಾನು ಏನ್ ಬೇಕಾದ್ರೂ ಟೈಟಲ್ ಇಲ್ಲಿ ಕೊಡ್ಬೋದು. ಇಲ್ಲಿ ಹೋಗ್ಬಿಟ್ಟು ನಮ್ಗೆ ಇಷ್ಟ ಬಂದಿದ್ದ ಟೈಟಲ್ ಇಲ್ಲಿ ಕೊಡ್ಬೋದು. ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಟೈಟಲ್ ಅಂತ ಕೊಡ್ತೀನಿ. ರನ್ ಮಾಡಿದ್ರೆ ನೋಡಿ, ರೈಟ್. ಇಲ್ಲ ಏನಾದ್ರು ಅಕಸ್ಮಾತ್ ಫಾಂಟ್ ಕಲರ್ ಚೇಂಜ್ ಮಾಡಬೇಕು, ಮತ್ತೆ ನನ್ನ ಫಾಂಟ್ ಸೈಜ್ ಚೇಂಜ್ ಮಾಡಬೇಕು, ಯಾವುದೇ ಆಗಲಿ, ಇಲ್ಲಿ ಈ ಟೈಟಲ್ ಆಗಲಿ, ಈ ಟೈಟಲ್ ಆಗಲಿ, ಯಾವುದೇ ಮಾಡಬೇಕು ಅಂದ್ರೂ ನಾನು ನಿನ್ನೆ ನಿಮಗೆ ಒಂದು ಡಿಕ್ಷನರಿ ಅಂತ ಏನು ಹೇಳ್ತಿದ್ನಲ್ಲ, ಒಂದು ಫ್ಯಾಮಿಲಿ ಆಫ್ ಆಪ್ಷನ್ಸ್ ಅಂತ ಕರಿಬೋದು. ನೋಡಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ಇದೆಲ್ಲ ಒಂದು ಗ್ರೂಪ್. ಯಾವ ಫಾಂಟ್ ಸರಿ, ಫಾಂಟ್ ಕಲರ್ ಏನು ಬೇಕು, ಬ್ಲೂ ಬೇಕು, ಸೈಜ್ ಎಷ್ಟು ಬೇಕು, 20 ಬೇಕು. ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಡಿಕ್ಷನರಿನ ಕ್ರಿಯೇಟ್ ಮಾಡ್ಕೋತೀನಿ. ಇಲ್ಲಿ ಫಸ್ಟ್ ಇದ್ರ ಕೆಳಗೆ ನಾನು ಏನ್ ಮಾಡ್ತೀನಿ, ಡಿಕ್ಷನರಿ ಕ್ರಿಯೇಟ್ ಮಾಡ್ಕೋತೀನಿ ಆಯ್ತಾ. ಇಲ್ಲಿ ಫಾಂಟ್ 1 ಮತ್ತೆ ಫಾಂಟ್ 2ಗೆ ಫಾರ್ಮ್ಯಾಟ್ ಮಾಡೋದಕ್ಕೆ ಈ ತರ ಎಲ್ಲ ಪ್ಯಾರಾಮೀಟರ್ಸ್ ನಾನು ತಗೊಳ್ತೀನಿ. ಇದಾದ್ಮೇಲೆ ನಾನು ಇಲ್ಲಿ ಟೈಟಲ್ ಅಂತ ಕೊಡ್ತೀನಲ್ಲ, ಆ ಟೈಟಲ್ಗೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಕಾಮಾ ನನಗೆ ಯಾವ್ದು ಬೇಕು, ಫಾಂಟ್ 1 ಡಿಕ್ಷನರಿ ಈಕ್ವಲ್ಸ್. ಸೊ ಇದು ಒಂದು ಪ್ಯಾರಾಮೀಟರ್, ಫಾಂಟ್ ಡಿಕ್ಷನರಿ ಅನ್ನೋದು. ಇದಕ್ಕೆ ಫಾಂಟ್ 2 ಕೊಟ್ಬಿಡೋಣ, ಇದಕ್ಕೂ ಫಾಂಟ್ 2 ಕೊಟ್ಬಿಡೋಣ. ಸೊ ಇದೆಲ್ಲ ನಾವು ಈ ತರ ಪ್ರೋಗ್ರಾಮಿಂಗ್ ಅಲ್ಲಿ ಮಾಡಬೇಕು. ರನ್ ಮಾಡ್ತೀನಿ ನೋಡಿ, ಫಾಂಟ್ 1 ಈ ತರ ನೋಡಿ, ಇಲ್ಲೇನಿದೆ 20 ಅಂತ, ಇದು ದೊಡ್ಡ ಸೈಜ್ ಆಗ್ಬಿಡುತ್ತೆ. 15 ಇದು. ಸೊ ಅದಕ್ಕೆ ಕಮ್ಮಿ ಬೇಕಂದ್ರೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸರಿ 10 ಅಂತ ಕೊಟ್ಬಿಟ್ಟು ಇಲ್ಲಿ ರನ್ ನೋಡಿ, ಇದು ಫಾಂಟ್ 2 ಅಂತ ಕೊಟ್ಬಿಡ್ತೀನಿ ನೋಡಿ, ಇದು ಕೂಡ ಅದೇ ತರ. ಸೊ ಈ ತರ ನಾನು ಕಲರ್ಸ್ ಅನ್ನ ಮಾಡಿಟ್ಕೊಂಡ್ರೆ ನನಗೆ ಯಾವಾಗ ಬೇಕಾದ್ರು ಯಾವ ತರ ಬೇಕಾದ್ರೂ ಪಾಸ್ ಮಾಡ್ಬೋದು. ಸೊ ಈ ರೀತಿ ನಾನು ಫಾರ್ಮ್ಯಾಟಿಂಗ್ ಅನ್ನ ಮಾಡ್ಬೋದು. ಸೊ ಈ ಸ್ಕ್ರಿಪ್ಟ್ ಇದನ್ನ ಹೆಂಗ್ ಯೂಸ್ ಮಾಡೋದು, ಇದನ್ನ ಕಂಪ್ಲೀಟ್ ನ ಇದನ್ನ ತಗೊಂಡು ಪವರ್ ಬಿ ಎಲ್ ಯೂಸ್ ಮಾಡ್ಬೋದು, ಅಥವಾ ನಿಮ್ಗೆ ಬೇರೆ ಎಲ್ಲಾದ್ರೂ ಅಕಸ್ಮಾತ್ ಸ್ಕ್ರಿಪ್ಟಿಂಗ್ ಏನಾದ್ರು ಅಕಸ್ಮಾತ್ ಆಟೋಮೇಶನ್ ಮಾಡ್ಬೇಕು, ಈ ಥರದೆಲ್ಲ ಮಾಡ್ಬೇಕು ಅಂದಾಗ ಈ ತರ ಒಂದು ಸ್ಕ್ರಿಪ್ಟಿಂಗ್ ಅನ್ನ ನಾನು ತಗೊಂಡು ಪಾಸ್ ಮಾಡ್ಬೋದು. ಸೊ ಈ ರೀತಿ ನನಗೆ ಎಷ್ಟೊಂದಿದೆ ಅಂದ್ರೆ ನಾವು ಪ್ಲಾಟ್ ಮಾಡೋವಂಥದ್ದು. ಸಪೋಸ್ ನನಗೇನಾದ್ರೂ ಈ ಟೈಟಲ್ ಅಲೈನ್ ಆಗ್ಬೇಕು, ಲೆಫ್ಟ್ ಮಿಡ್ ರೈಟ್ ನೋಡಿ, LOC ಅಂತ ಪ್ಯಾರಾಮೀಟರ್ ಇದೆ. ನಿಮ್ಗೆ ಇದರಲ್ಲಿ ನೆನ್ಪಿಟ್ಕೊಳ್ಳೋಂಥದ್ದು ತುಂಬಾ ಇರುತ್ತೆ ನೋಡಿ. ಇಲ್ಲಿ ಹೋಗ್ಬಿಟ್ಟು ರನ್ ಮಾಡಿದ್ರೆ ನೋಡಿ, ಲೆಫ್ಟ್ ನೋಡಿ, ರೈಟ್ ಅಂತ ಕೊಟ್ರೆ ರೈಟ್ ಬರುತ್ತೆ, ಸೆಂಟರ್ ಅಂತ ಕೊಟ್ರೆ ಸೆಂಟರ್ ಬರುತ್ತೆ. ಆ ರೀತಿ ಮಾಡಿ. ಗ್ರಿಡ್ ಲೈನ್ಸ್ ಬೇಕು ನನಗೆ. ಗ್ರಿಡ್ ಲೈನ್ ಅಂದ್ರೆ ನೋಡಿ, ಇಲ್ಲಿ ನಂಗೆ ಲೈನ್ ಬೇಕಿಲ್ಲ ಈ ತರ. ಇಲ್ಲಿ ನನಗೆ ಜಸ್ಟ್ ಶೋ ಗ್ರಿಡ್ ಅಂದ್ರೆ ಇಲ್ಲಿ ಗ್ರಿಡ್ ತೋರಿಸೋದಕ್ಕೆ ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಪ್ಲಾಟ್ ಮಾಡ್ತೀನಲ್ಲ ಅದಕ್ಕಿಂತ ಮುಂಚೆ ಗ್ರಿಡ್ ಅಂತ ಕೊಟ್ಬಿಡ್ತೀನಿ. ರನ್ ನೋಡಿ, ಗ್ರಿಡ್ ಲೈನ್ಸ್. ರೈಟ್. ಸೊ ಅದೇ ರೀತಿ ಇನ್ನು ಎಷ್ಟೊಂದು ಆಪ್ಷನ್ ಬರುತ್ತೆ ನನಗೆ. ಇವಾಗ ಇದೆಲ್ಲ ಒಂದು ಬೇರೆ ಬೇರೆ ರೀತಿಯಲ್ಲಿ ನಾನು ಚಾರ್ಟ್ಸ್ ಅನ್ನ ಪ್ಲಾಟ್ ಮಾಡುವಂಥದ್ದು. ನಾನು ಬರೀ ಇವಾಗ ಲೈನ್ ಚಾರ್ಟ್ ಅಲ್ಲಿ ನಿಮ್ಗೆ ಎಲ್ಲಾ ಪ್ಯಾರಾಮೀಟರ್ಸ್ ತೋರಿಸ್ತೇನೆ. ಬಟ್ ಸಪೋಸ್ ಎಕ್ಸೆಲ್ ಅಲ್ಲಿ, ಪವರ್ ಬಿ ಎಲ್ಲ ನಮ್ಗೆ ಬಾರ್ ಚಾರ್ಟ್ ಇದೆ, ಸ್ಕ್ಯಾಟರ್ ಚಾರ್ಟ್ ಇದೆ, ಕಾಲಮ್ ಚಾರ್ಟ್ ಇದೆ. ಸೊ ಈ ತರ ಬೇರೆ ಬೇರೆ ಚಾರ್ಟ್ಸ್ ಇರುತ್ತೆ. ಸೊ ಆ ತರ ನಾನು ಬೇರೆ ಚಾರ್ಟ್ಸ್ನೆಲ್ಲ ನಾನು ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಫಾರ್ ಎಕ್ಸಾಂಪಲ್ ಈ ತರ ಮಲ್ಟಿ ಡೈಮೆನ್ಷನ್ ತಗೊಂಡ್ರೆ ಅಂದ್ರೆ ಮಲ್ಟಿ ವ್ಯಾಲ್ಯೂಸ್ ತಗೊಂತೀನಿ. ಈ ತರ ಇದೆಲ್ಲ ಟೈಪ್ ಮಾಡಬೇಕು, ಟೈಮ್ ಹಿಡಿಯುತ್ತೆ ಅಂತ. ಸ್ಕ್ಯಾಟರ್ ಪ್ಲಾಟ್ ಮಾಡಬೇಕು. ಏನ್ ಸ್ಕ್ಯಾಟರ್ ಪ್ಲಾಟ್ ಅಂದ್ರೆ, ನಾನು ಪವರ್ ಬಿ ಐ ಕಲಿಸ್ಬೇಕಾದ್ರೆ ನಾನು ತೋರಿಸ್ದೆ, ಸ್ಕ್ಯಾಟರ್ ಪ್ಲಾಟ್ ಅಂದ್ರೆ ಎಕ್ಸ್ ಮತ್ತೆ ವೈ ವ್ಯಾಲ್ಯೂಸ್ ಎರಡೂ ಕೂಡ ನಂಗೆ ನಂಬರ್ಸ್ ಇರಬೇಕು. ಎರಡು ನಂಬರ್ ಇದೆ, ನೀವು ಹೋಗ್ಬಿಟ್ಟು ಇಲ್ಲಿ ಪ್ಲಾಟ್ ಅಂತ ನಾನು ಯೂಸ್ ಮಾಡ್ತಿದ್ನಲ್ಲ, ಇಲ್ಲಿ ಸ್ಕ್ಯಾಟರ್ ಅಂತ ಯೂಸ್ ಮಾಡ್ತೀನಿ. ಸ್ಕ್ಯಾಟರ್ ಅನ್ನೋದು ಒಂದು ಚಾರ್ಟ್ ನೇಮ್. ರನ್ ಮಾಡಿದ್ರೆ ನೋಡಿ, ಈ ತರ ಬೇರೆ ಅಂದ್ರೆ ಇಲ್ಲಿರೋ ವ್ಯಾಲ್ಯೂಸ್ ಇಲ್ಲಿ ಸ್ಕ್ಯಾಟರ್ ಆಗಿರುತ್ತೆ.
ರೈಟ್. ಅದೇ ತರ ಏನಾದ್ರು ಅಕಸ್ಮಾತ್ ಬೇರೆ ಬೇರೆ ವ್ಯಾಲ್ಯೂಸ್ ಅನ್ನು ಕಂಪೇರ್ ಮಾಡ್ಬೇಕಂದ್ರೆ ಅದು ಕೂಡ ನಾನು ಮಾಡ್ಬೋದು. ಬಾರ್ ಚಾರ್ಟ್ ಮಾಡಬೇಕು. ಬಾರ್ ಚಾರ್ಟ್ ಇಲ್ಲಿ XY ವ್ಯಾಲ್ಯೂಸ್ ತಗೋತೀನಿ ನೋಡಿ. ಇದು ಬಂದು ಲೇಬಲ್ ನನಗೆ ಎಕ್ಸ್ ಆಕ್ಸಿಸ್, ಇದು ಬಂದು ನನಗೆ ವ್ಯಾಲ್ಯೂಸ್. ಇದು ಪ್ಲಾಟ್ ಮಾಡಬೇಕು ನೋಡಿ. ಇವಾಗ ಇಲ್ಲಿ ನಾನು ಸ್ಕ್ಯಾಟರ್ ಅಂತ ಏನ್ ಕೊಟ್ಟಿನಲ್ಲ ಅದೇ ರೀತಿ ಇಲ್ಲಿ ಪ್ಲಾಟ್ ಅಂತ ಕೊಟ್ಟಿದ್ನಲ್ಲ, ಇಲ್ಲಿ ನಾನು ಬಾರ್ ಅಂತ ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ನಾನು ಇದು ರನ್ ಮಾಡೋ ನೋಡಿ ಬಾರ್ ಚಾರ್ಟ್ ಬರ್ತೀನಿ. ಇದು ಬಂದು ವರ್ಟಿಕಲ್ ಬಾರ್ ಚಾರ್ಟ್ ಅಂತ ಕರಿತೀವಿ. ಇವಾಗ ಅದೇ ನಾನು ಏನಂದ್ರೆ ಅಕಸ್ಮಾತ್ ಆಗಿ ಹಾರಿಜಾಂಟಲ್ ಬಾರ್ಸ್, ಇಲ್ಲಿ ಹೋಗ್ಬಿಟ್ಟು ಬಾರ್ H ಅಂತ ಕೊಡ್ತೀನಿ. ರನ್ ಮಾಡಿದ್ರೆ ನೋಡಿ ಇದೇ ಚಾರ್ಟ್ ಇಲ್ಲಿ ಈ ತರ ಬರುತ್ತೆ. ಸೊ ಅದಕ್ಕೂ ಒಂದಷ್ಟು ಪ್ಯಾರಾಮೀಟರ್ಸ್ ಇದಾವೆ. ಸಪೋಸ್ ನನಗೆ ಏನಾದ್ರು ಬಾರ್ ಕಲರ್ ಚೇಂಜ್ ಮಾಡ್ಬೇಕು ಅಂದ್ರೆ ನೋಡಿ ಕಲರ್ ಈಕ್ವಲ್ಸ್ ರೆಡ್ ಅಂತ ಕೊಡ್ತೀನಿ. ಯಾವ್ದಾದ್ರು ಸರಿ ಇಲ್ಲಿ ಹೋಗ್ಬಿಟ್ಟು ನೋಡಿ ಇಲ್ಲಿ ಕಮ ರನ್ ಮಾಡಿದ್ರೆ ರೆಡ್. ನಾ ಇಲ್ಲಿ ಹೋಗ್ತೀನಿ ಕಮ ನೋಡಿ ರೈಟ್. ಅದಕ್ಕೆ ಯಾವ ಬೇರೆ ರೆಡ್ ಅಂತ ಕೊಟ್ಟೆ, ಇಲ್ಲಿ ಪಿಂಕ್, ನಿಮ್ಗೆ ಯಾವ್ದಾದ್ರು ಕೊಡಿ. ಅದ್ಬಿಟ್ಟು ಹೆಕ್ಸಾ ವ್ಯಾಲ್ಯೂಸ್. ಏನ್ ಹೆಕ್ಸಾ ವ್ಯಾಲ್ಯೂಸ್ ಅಂದ್ರೆ ನೋಡಿ, ಸಪೋಸ್ ನಿಮ್ಗೆ ಇಲ್ಲೊಂದು ಏನೋ ಒಂದು ಕಲರ್ಸ್ ಕೊಟ್ಟಿರ್ತೀನಿ. ಮೂರ್ ಕಲರ್ಸ್ ಹೋಗ್ಬಿಟ್ಟು ಯಾವ್ದೋ ಒಂದು ಕಲರ್ ಸೆಲೆಕ್ಟ್ ಮಾಡ್ಕೋತೀನಿ. ಆಯ್ತಾ ನೋಡಿ, ಈ ಕಲರ್ ನೇಮ್ ನನಗೆ ಗೊತ್ತಿಲ್ಲ. ಎಲ್ಲಾ ಕಲರ್ಸು ನನ್ನ ನೇಮ್ ನೆನ್ಪಿಟ್ಕೊಳಕ್ ಆಗಲ್ಲ, ಮತ್ತೆ ಗೊತ್ತೂ ಇರಲ್ಲ ನಮ್ಗೆ ಇದು ಏನ್ ಕಲರ್ ಅಂತ. ಪಿಂಕ್ ಅಂತ ಅಂತೀವಿ, ಬಟ್ ಕರೆಕ್ಟ್ ಶೇಡಿಂಗ್ ನಮ್ಗೆ ಗೊತ್ತಿರಲ್ಲ. ಸೊ ಇದ್ರದ್ದು ಕರೆಕ್ಟ್ ಶೇಡಿಂಗ್ ನಮ್ಗೆ ಗೊತ್ತಾಗಬೇಕು ಅಂದ್ರೆ ಫಾರ್ಮ್ಯಾಟ್ಗೆ ಹೋಗ್ತೀನಿ. ಫಾರ್ಮ್ಯಾಟ್ಗೆ ಹೋಗ್ಬಿಟ್ಟು ಇಲ್ಲಿ ಮೋರ್ ಕಲರ್ಸ್ ಅಂತ ಇರುತ್ತೆ, ಇಲ್ಲಿ ಬಣ ಇಲ್ಲೇ ಓಡೋಣ ಮೋರ್ ಕಲರ್ಸ್. ನೋಡಿ ಇಲ್ಲಿ ಕಸ್ಟಮ್ಗೆ ಹೋಗ್ತೀನಿ ನೋಡಿ, ಎಲ್ಲೋ ಒಂದ್ ಕಡೆ ಈ ಒಂದು ಆರೋ ಇದೆಯಲ್ಲ, ಇಲ್ಲಿ ನೋಡಿ ಇಲ್ಲಿ ಹೆಕ್ಸಾ ವ್ಯಾಲ್ಯೂಸ್ ಅಂತ ಇರುತ್ತೆ. ಇದನ್ನ ಕಾಪಿ ಮಾಡ್ಕೊಂಡ್ಬಿಡಿ. ಈ ಹೆಕ್ಸಾ ವ್ಯಾಲ್ಯೂಸ್ ಕಾಪಿ ಮಾಡ್ಕೊಂಡು ನಾನೇನ್ ಮಾಡ್ತೀನಿ, ಇಲ್ಲಿ ಕಲರ್ ಇದೆಯಲ್ಲ ಇದ್ರೊಳಗಡೆ ಹೋಗ್ತೀನಿ, ಬರೀ ಹೆಕ್ಸಾ ವ್ಯಾಲ್ಯೂಸ್. ನೋಡಿ ರನ್ ಮಾಡಿದ್ರೆ ನೋಡಿ ನೀವು ಯಾವ್ದೇ ಕಲರ್ಸ್ ಕೊಡಿ ಅಲ್ಲಿ, ಇಲ್ಲಿ ಹೋಗ್ಬಿಟ್ಟು ಮೋರ್ ಕಲರ್ಸ್ ಆಯ್ತಾ. ನೋಡಿ ಇಲ್ಲಿ ಯಾವ್ದೋ ಒಂದು ಕಲರ್ ರ್ಯಾಂಡಮ್ ಯಾವ್ದೋ ಒಂದು ಕಲರ್ ತಗೋತೀನಿ, ನನಗೆ ಗೊತ್ತಿಲ್ಲ ಈ ಕಲರ್. ನೋಡಿ ಈ ಕಲರ್ ಕೋಡ್ ನನಗೆ ಬೇಕು, ಈ ಕಲರ್ ಕೋಡ್ ನೋಡಿ. ಇಲ್ಲಿ ಹೋಗ್ಬಿಟ್ಟು ಹೆಕ್ಸಾ ವ್ಯಾಲ್ಯೂಸ್ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆನಾ. ಈಗ ರನ್ ಮಾಡಿದ್ರೆ ನೋಡಿ ಆ ಕಲರ್ ಬರುತ್ತೆ. ಸೊ ಈ ರೀತಿ ಕೂಡ ನಾನು ಈ ಚಾರ್ಟ್ ಕಲರ್ಸ್ ಅನ್ನ ಚೇಂಜ್ ಮಾಡ್ಬೋದು. ರೈಟ್. ಬಾರ್ ವಿಡ್ತ್, ಸಪೋಸ್ ನನಗೇನಾದ್ರು ಈ ಬಾರ್ ವಿಡ್ತ್ ಅನ್ನ ಕಮ್ಮಿ ಮಾಡ್ಬೇಕು ಅಂದ್ರೆ ನಾನು ಇಲ್ಲಿ ಹೋಗ್ಬಿಟ್ಟು ವಿಡ್ತ್ ಅಂತ ಕೊಡ್ತೀನಿ. ಬಟ್ ನೀವು ಇಲ್ಲಿ ತುಂಬಾ ಕೇರ್ಫುಲ್ ಇರಬೇಕು ನೋಡಿ. ಇದು ವಿಡ್ತ್, ಇದು ಹೈಟ್. ನಾನು ಇವಾಗ ಇಲ್ಲಿ ಹೋಗ್ಬಿಟ್ಟು ಈ ಚಾರ್ಟ್ಗೆ ವಿಡ್ತ್ ಅಂತ ಕೊಟ್ರೆ ವರ್ಕ್ ಆಗಲ್ಲ. ವಿಡ್ತ್ ಅಂತ ಕೊಟ್ಬಿಟ್ಟು ರನ್ ಮಾಡಿದ್ರೆ ಎರರ್ ಬರುತ್ತೆ, ಯಾಕಂದ್ರೆ ಈ ಚಾರ್ಟ್ಗೆ ನಾನು ಹೈಟ್ ಅಂತ ಕೊಡ್ಬೇಕು. ವರ್ಕ್ ಆಯ್ತು ನೋಡಿ. ಈ ಚಾರ್ಟ್ಗೆ ನಾನು ವಿಡ್ತ್ ಅಂತ ಕೊಡ್ಬೇಕು. ಸೊ ಇದು ನೀವು ತುಂಬಾ ಕೇರ್ಫುಲ್ ಇರಬೇಕು. ಪ್ಯಾರಾಮೀಟರ್ಸ್ ಎಲ್ಲಾ ಪ್ಲಾಟ್ಸ್ಗೂ ಎಲ್ಲಾ ಚಾರ್ಟ್ಸ್ಗೂ ಒಂದೇ ತರ ಇರಲ್ಲ ನೋಡಿ. ಇದು ಹೆಚ್ ಅಂತಿದ್ರೆ ಹೈಟ್ ಅಂತ ಕೊಡು. ಸೊ ಆ ರೀತಿ ನಮ್ಗೆ ಇಲ್ಲಿ ಬೇರೆ ಬೇರೆ ಚಾರ್ಟ್ಸ್ಗಳೆಲ್ಲ ಇರುತ್ತೆ. ಇಲ್ಲಿ ನೋಡಿ ಇಲ್ಲಿ ಪೈ ಚಾರ್ಟ್ ಬೇಕು ನಂಗೆ. ಇಲ್ಲಿ ಹೋಗ್ಬಿಟ್ಟು ನಾನು ಒಂದು ವ್ಯಾಲ್ಯೂಸ್ ತಗೋತೀನಿ. ಪೈ ಚಾರ್ಟ್ ಸರ್ಕಲ್ ಇರುತ್ತೆ. ಇಲ್ಲಿ ಹೋಗ್ಬಿಟ್ಟು ELT.py ELT.show ಅಂತ ಕೊಡ್ತೀನಿ. ಪೈ ಚಾರ್ಟ್ ಬೇಡ. ಸೊ ಈ ರೀತಿ ನಮ್ಗೆ ಇಲ್ಲಿ ಎಷ್ಟೊಂದು ಚಾರ್ಟ್ಸ್ ಇದೆ. ನಾನು ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಅಷ್ಟೇ ನಾನು ನಿಮ್ಗೆ ಕೊಟ್ಟಿದ್ದು. ಈ ತರ ನೀವು ಹೋದ್ರೆ ಎಷ್ಟೋ ಚಾರ್ಟ್ಸ್ ಇದಾವೆ. ಎಷ್ಟೊಂದು ಚಾರ್ಟ್ಸ್ ನಾವ್ ಹೆಂಗೆ ಇಲ್ಲಿ ಕ್ರಿಯೇಟ್ ಮಾಡ್ತೀವಲ್ಲ ಎಕ್ಸೆಲ್ ಅಲ್ಲಿ, ಅದೇ ತರ ಪ್ರತಿಯೊಂದಕ್ಕೂ ನಮ್ಗೆ ಈ ತರ ಒಂದು ಚಾರ್ಟ್ಸ್ ಇರುತ್ತೆ. ನೀವು ಬೇಕಾದ್ರೆ ಚಾರ್ಟ್ GPT ಹೋಗ್ಬಿಟ್ಟು ಮ್ಯಾಟ್ ಪ್ಲಾಟ್ ಲಿಸ್ಟ್ ಚಾರ್ಟ್ ಟೈಪ್ಸ್ ಅಂಡ್ ಎಕ್ಸಾಂಪಲ್ಸ್ ಅಂತ ಕೊಡಿ.
ಒಂದಷ್ಟು ಚಾರ್ಟ್ ಟೈಪ್ ಕೊಡುತ್ತೆ ನೋಡಿ ಇಲ್ಲಿ. ಸೇಮ್ ನಾವೇನ್ ಮಾಡೋದಲ್ಲ ಅದೇ ಇಲ್ಲಿ ಏನ್ ಕೊಟ್ಟನಲ್ಲ ಅದೇ ಇದೆ ಇಲ್ಲಿ. ಬಾರ್ ಚಾರ್ಟ್, ಹಿಸ್ಟೋಗ್ರಾಮ್ ಚಾರ್ಟ್, ಸ್ಕ್ಯಾಟರ್ ಪ್ಲಾಟಿಂಗ್ ಜಸ್ಟ್ ಮಾಡೋದಲ್ಲ ಅದು. ಸೊ ಈ ತರ ಮಾಡಿ ಕೂಡ ನೀವು ಕಲಿಬಹುದು. ಇಲ್ಲಿ ನೋಡಿ ಜಸ್ಟ್ ಇಲ್ಲಿ ಹೋಗ್ಬಿಟ್ಟು ಇದನ್ನ ಹಿಂಗೆ ಕಾಪಿ ಮಾಡ್ಕೊಳ್ಳಿ. ಆಲ್ರೆಡಿ ನಾನು ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಇದು ನೋಡಿ ಇದು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಬಿಟ್ಟು ನೋಡಿ ಜಸ್ಟ್ ರನ್ ಮಾಡಿ. ಲೈನ್ ಚಾರ್ಟ್ ಬಂದ್ಬಿಡುತ್ತೆ. ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್. ನೀವು ಬೇಕಾದ್ರೆ ಇಲ್ಲಿ ಹೋಗ್ಬಿಟ್ಟು ಇದನ್ನ ಚೇಂಜ್ ಮಾಡ್ಕೊ. ಎಷ್ಟು ಚಾರ್ಟ್ಸ್ ನಿಮ್ಗೆ ಎಷ್ಟು ಬೇಕಾದ್ರೂ ಕೊಡ್ಬೋದು. ಚಾರ್ಟ್ಸ್ ನೋಡಿ, ಏರಿಯಾ ಚಾರ್ಟ್ಸ್. ನನಗೆ ಪೇಸ್ಟ್ ಮಾಡ್ಬಿಟ್ಟು ರನ್ ಮಾಡಿದ್ರೆ ನೋಡಿ ಏರಿಯಾ ಚಾರ್ಟ್ ಬಂತು. ಎಲ್ಲ ನೆನ್ಪಿಟ್ಕೊಳಕ್ಕಾಗಲ್ಲ, ಬಟ್ ನೀವು ಕೆಲವೊಂದು ಕಾಮನ್ ನೋಡಿ, ಎಕ್ಸ್ ಲೇಬಲ್, ವೈ ಲೇಬಲ್, ಶೋ, ಟೈಟಲ್ ನೋಡಿ ಇದೆಲ್ಲ ಕಾಮನ್. ಇಲ್ಲೂ ಇದೆ ನೋಡಿ, ಇದೆಲ್ಲ ಕಾಮನ್. ಇದೊಂದು ಮಾತ್ರ ಚೇಂಜ್ ಆಗುತ್ತೆ ಇಲ್ಲಿ, ಫಿಲ್ ಈ ತರದೆಲ್ಲ ಹಂಗೆ ಅಷ್ಟೇ. ಬಬಲ್ ಚಾರ್ಟ್ ಈ ತರ ಚಾರ್ಟ್ಸ್ ಬರುತ್ತೆ. ಇಲ್ಲಿ ಸ್ಕ್ಯಾಟರ್ ಚಾರ್ಟ್, ಬಟ್ ಏನಂದ್ರೆ ಇಲ್ಲಿ ಸೈಜ್ ಕೊಡ್ತೀವಿ ಅಷ್ಟೇ ನಾವು. ಸ್ಟ್ಯಾಕ್ಡ್ ಬಾರ್ ಚಾರ್ಟ್, ವೈಲಿನ್ ಚಾರ್ಟ್. ಇದೇನು ಅಷ್ಟು ಐಡಿಯಾ ಇಲ್ಲ ನನಗೆ ವೈಲಿನ್ ಚಾರ್ಟ್. ನೋಡೋಣ ಏನಂತ. ಹಿಂಗಿರುತ್ತೆ ಇದು ವೈಲಿನ್ ಚಾರ್ಟ್. ಏನೋ ಯಾರು ಬರುತ್ತೆ? ಇಲ್ಲ ಸದ್ಯ ಬಂತು. ನೋಡಿ ಈ ತರ ಒಂದು ಚಾರ್ಟ್ ಬರುತ್ತೆ. ಈ ತರದ್ದು ನೀವು ಇಲ್ಲಿ ಹೋಗಿ ಇಲ್ಲಿ ಕೊಟ್ರೆ ಸ್ಟೋನ್ ಚಾರ್ಟ್ಸ್ ಬರುತ್ತೆ. ನಾವು ಅಡ್ವಾನ್ಸ್ ಬೇಕಂದ್ರೆ ಅಡ್ವಾನ್ಸ್ ಚಾರ್ಟ್ಸ್ ವಿತ್ ಎಕ್ಸಾಂಪಲ್ಸ್ ಅಂತ ಕೊಟ್ಟು ಪೇರ್ ಪ್ಲಾಟ್, 3D ಪ್ಲಾಟ್. ಎಲ್ಲ ನಾನು ನೋಡೇ ಇಲ್ಲ ಇದೆಲ್ಲ. ನೋಡೋಣ ಏನ್ ಬರುತ್ತೆ. ನೋಡಿ ಏನೋ ಒಂದು ಸೀರಿಯಸ್ ನಾನು ಇದನ್ನ ನೋಡಿರಲಿಲ್ಲ. ಸೊ ಈ ತರ ನೀವು ಇಲ್ಲಿ ಚಾಟ್ GPT ಅನ್ನ ಇವಾಗ ಯೂಸ್ ಮಾಡ್ಕೋಬೋದು. ಏನಿದೆ ಹೆಕ್ಸ್ಪಿನ್ ಅಂತ, ಇದು ಗೊತ್ತಿಲ್ಲ ನನಗೆ, ಅದು ಗೊತ್ತಿರ್ಬೇಕು ಅಂತಿಲ್ಲ. ಯಾರು ಬಂತು ಅಂದ್ರೆ ನನ್ನ ಹತ್ರ ಕೆಲವು ಟೈಮ್ ನೀವು ಹೋಗ್ಬಿಟ್ಟು ಈ ತರ ನೋಡ್ಬೋದು. ಏನಿದೆ ಅದು ಹೆಕ್ಸ್ಪಿನ್, ಏನೋ ಇದೇನು ಚಾರ್ಟ್ ನಾನು ನೋಡಲ್ಲ ಬಿಡಿ. ಇದೆಲ್ಲ ಡೆಂಡೋಗ್ರಾಮ್, ಸ್ಟ್ಯಾಕ್ಟ್ ಏರಿಯಾ ಇದು ಗೊತ್ತು, ಟ್ರೀ ಮ್ಯಾಪ್ ಗೊತ್ತು, ವೈಲಿನ್ ಪ್ಲಾಟ್ ಇದು ಗೊತ್ತಿಲ್ಲ ಹಂಗೆ ಕಾಣ್ಬೋದು, ರಡಾರ್ ಚಾರ್ಟ್ ಇದು ಗೊತ್ತು. ಸೊ ನೀವು ಇಲ್ಲಿ ಹೋದ್ರೆ ಎಷ್ಟೊಂದು ಎಕ್ಸಾಂಪಲ್ಸ್ ಇದು ಕೊಡುತ್ತೆ. ಅದನ್ನ ತಗೊಂಡು ನೀವು ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಯಾವ್ದೇ ಅಲ್ಲಿ ಚಾಟ್ GPT ಹೋಗಿ ಕೊಟ್ರೆ ಆರಾಮಾಗಿ ಕೊಡುತ್ತೆ. ವರ್ಡ್ ಕ್ಲೌಡ್ ಇದು ಚಂದ, ಇದು ನೋಡೋಣ. ಇದು ಚೆನ್ನಾಗುತ್ತೆ ವರ್ಡ್ ಕ್ಲೌಡ್. ಸೊ ನೀವು ಈ ತರ ಹೋಗ್ಬಿಟ್ಟು ಅಷ್ಟೇ. ಈಗ ಬಂದಿಲ್ಲ ಅಂದ್ರೆ ನಮ್ಗೆ ಇದಷ್ಟು ಐಡಿಯಾ ಇರೋದು ಏನೋ ಚೆಕ್ ಮಾಡ್ಬೇಕಷ್ಟೇ. ಲೈಬ್ರರಿ ಹಾಕೋಬೇಕು ಅನ್ಸುತ್ತೆ, ಮಾಡ್ಯೂಲ್. ಏನಿಲ್ಲ, ಇದನ್ನ ಇನ್ಸ್ಟಾಲ್ ಮಾಡ್ಕೋಬೇಕು ನಾವು. ರೈಟ್. ಸೊ ಈ ತರ ನಾವು ಮ್ಯಾಟ್ಪ್ಲಾಟ್ ಲೈಬ್ರರೀಸ್ ಅನ್ನ ನಾವು ಈ ತರ ಮಾಡ್ಬೋದು. ನೀವು ಇಲ್ಲಿ ಚಾಟ್ GPT ಹೋದ್ರೆ ಎಷ್ಟು ಬೇಕಾದ್ರೂ ಈ ತರದನ್ನ ನೀವು ಕ್ರಿಯೇಟ್ ಮಾಡ್ಕೊಂಡು ಕಾಪಿ ಪೇಸ್ಟ್ ಮಾಡ್ಕೊಂಡು ನೀವು ಕಲ್ತ್ಕೋಬಹುದು. ಓಕೆ ರೈಟ್. ಸೊ ಇದು ನಿಮ್ಗೆ ಲೈಬ್ರರೀಸ್. ಓಕೆ, ಇದು ತುಂಬಾ ಇದೆ. ನೀವು ಈ ತರ ನೋಡಿದ್ರೆ ಎಷ್ಟೊಂದು ಲೈಬ್ರರೀಸ್ ಇದೆ, ಎಷ್ಟೊಂದು ಲೈಬ್ರರೀಸ್. ಚಾಟ್ GPT ಹೋಗ್ಬಿಟ್ಟು ಕೊಟ್ಬಿಟ್ರೆ ಅದೇ ಕೊಟ್ಬಿಡುತ್ತೆ ನಮ್ಗೆ. ಅಂದ್ರೆ ನಾನು ಕೊಟ್ಟಿದ್ದೆ ಅನ್ಸುತ್ತೆ ಅದು ಲಿಸ್ಟ್ ಲೈಬ್ರರೀಸ್ ಅಂತ. ಇಲ್ಲಿ ಕೊಡೋಣ ನಿಮಿಷ. ಲಿಸ್ಟ್ ಪೈಥಾನ್ ಲೈಬ್ರರೀಸ್ and their uses. ನೋಡಿ ಪಾಂಡಾಸ್, ನಂಪೈ ಎಲ್ಲದೂ ತೋರಿಸುತ್ತೆ. ಡೇಟಾ ಅನಾಲಿಸಿಸ್ ಅಂಡ್ ಮ್ಯಾನಿಪುಲೇಷನ್ಗೆ
ಇದನ್ನ ಯೂಸ್ ಮಾಡ್ಕೋಬಹುದು. ಡೇಟಾ ವಿಜುವಲೈಸೇಷನ್ ನೋಡಿ, ಮ್ಯಾಟ್ ಪ್ಲಾಟ್ಲಿಬ್ ನೋಡಿದ್ವಲ್ಲ ಅದೇ ತರ ಸಿಬಾನ್, ಪ್ಲಾಟ್ಲಿ, ಆಲ್ಟರ್, ಮೆಷಿನ್ ಲರ್ನಿಂಗ್ ಅಲ್ಲಿ ನೋಡಿ ಇದೆಷ್ಟು ಮಿಷಿನ್ ಲರ್ನಿಂಗ್ ಯೂಸ್ ಮಾಡೋದು. ಇಲ್ಲಿ ಯಾವ್ದಾದ್ರು ಕೇಳಿದೀನಿ, ಸೈಕಿಟ್ ಕೇಳಿದೀನಿ, ಟೆನ್ಸರ್ ಫ್ಲೋ, ಪೈಚಾನ್ ಇದು ಕೇಳಿದೀನಿ, ಕ್ಯಾಟ್ ಪೋಸ್ಟ್ ಇದೆಲ್ಲ ಅಷ್ಟು ಕೇಳಿಲ್ಲ ನಾನು. ಡೀಪ್ ಲರ್ನಿಂಗ್ ಕೆರಾಸ್ ಕೇಳಿದೀನಿ, ಫಾಸ್ಟ್ ಎಐ ಕೇಳಿದೀನಿ, ಇದು ಕೇಳಿಲ್ಲ. ನ್ಯಾಚುರಲ್ ಲರ್ನಿಂಗ್ ಇದರಲ್ಲಿ ಇದು ಕೇಳಿದೀನಿ, ಇದು ಕೇಳಿಲ್ಲ. ವೆಬ್ ಸ್ಕ್ರಾಪಿಂಗ್, ಬ್ಯೂಟಿಫುಲ್ ಸೋಪ್ ಇದು ಕೇಳಿದೀನಿ, ಸ್ಕ್ರಾಪಿ ಕೇಳಿದೀನಿ, ಸೆಲೆನಿಯಂ ಕೇಳಿದೀನಿ. ಡೇಟಾ ಇಂಜಿನಿಯರಿಂಗ್ ಇದು ನನ್ಗೆ ಗೊತ್ತಿಲ್ಲ ಬಿಡಿ. ಡೇಟಾ ಸ್ಟೋರೇಜ್ ಇದು ಗೊತ್ತು ನನಗೆ, ಪೈಮಾಂಗೋ, ಎಸ್ ಕ್ಯೂ ಎಲ್ ಲೈಟ್ ಗೊತ್ತು, ಕಂಪ್ಯೂಟರ್ ವಿಷನ್ ಓಪನ್ ಸಿವಿ ಗೊತ್ತು, ಸೈಕಿಟ್ ಇಮೇಜ್ ಗೊತ್ತು, ಇದು ಗೊತ್ತಿಲ್ಲ. ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಇದರಲ್ಲಿ ಸೈಪೈ ಗೊತ್ತು, ಸ್ಟಾಟ್ಸ್ ಮಾಡೋದು ಸಿಂಪೈ ಗೊತ್ತು, ಇದು ಅಷ್ಟು ಐಡಿಯಾ ಇಲ್ಲ. ಇದೆಲ್ಲ ಜಿಯೋಗ್ರಫಿದು. ಓಕೆ, ಫೈಲ್ ಅಂಡ್ ಡೇಟಾ, CSV ಇದು ಗೊತ್ತು, ಟೆಸ್ಟ್ ಡಿಬಗಿಂಗ್ ಇದು ಅಷ್ಟು ಇದೆಲ್ಲ ಅಷ್ಟು ಐಡಿಯಾನೇ ಇಲ್ಲ ಬಿಡಿ ನನಗೆ. ಸೊ ಈ ತರ ನೋಡಿ ಎಷ್ಟು ಲೈಬ್ರರೀಸ್ ಇದೆ, ಇದೆಲ್ಲ ಕಾಮನ್ ಆಗಿ ಯೂಸ್ ಮಾಡೋವಂಥದ್ದು. ಅದು ಬಿಟ್ಟು ಇನ್ನು ಎಷ್ಟೊಂದು ಲೈಬ್ರರೀಸ್ ಇದಾವೆ, ಸಣ್ಣ 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 ಸಣ್ಣದು ಎಷ್ಟೊಂದು ಜನ ಲೈಬ್ರರೀಸ್ ಅನ್ನ ಡೆವಲಪ್ ಮಾಡಿರ್ತಾರೆ. ಸೊ ಲೈಬ್ರರೀಸ್ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಪೈಥಾನ್ಗೆ ಸಪೋರ್ಟ್ ಮಾಡೋದಕ್ಕೆ. ಅಂದ್ರೆ ಅದರಲ್ಲಿ ಸಪರೇಟ್ ಅದೇ ಒಂದು ಮಾಡ್ಯೂಲ್ ಇರುತ್ತೆ, ಅದರಲ್ಲಿ ಎಷ್ಟೊಂದು ಫಂಕ್ಷನ್ಸ್ ಇರುತ್ತೆ, ಅದನ್ನ ನಾನು ತಗೊಂಡು ವರ್ಕ್ ಮಾಡೋದಕ್ಕೆ ನಾವು ಈ ಲೈಬ್ರರೀಸ್ ಅನ್ನ ಇಂಪೋರ್ಟ್ ಮಾಡಿಕೊಂಡು ಪೈಥಾನ್ ಜೊತೆ ಸಪೋರ್ಟ್ ಮಾಡಿಕೊಂಡು ವರ್ಕ್ ಮಾಡ್ತೀವಿ. ಸೇಮ್ ಆರ್ ಲ್ಯಾಂಗ್ವೇಜ್ ಕೂಡ ಇದೇ ತರ ಇರುತ್ತೆ, ಅದರಲ್ಲೂ ಕೂಡ ಎಷ್ಟೊಂದು ಲೈಬ್ರರೀಸ್ ಇರುತ್ತೆ, ನಾವು ಇಂಪೋರ್ಟ್ ಮಾಡಿಕೊಂಡು ಮಾಡ್ಬೋದು. ಓಕೆ, ಸೊ ಇವತ್ತು ಟಾಪಿಕ್ ಏನಿದೆ ನಿಮ್ಗೆ ಜಸ್ಟ್ ಈ ತರದೊಂದು ಟಾಪಿಕ್ ಇದೆ ಅಂತ ಅರ್ಥ ಮಾಡಿಸೋದಕ್ಕೆ, ಮತ್ತೆ ಈ ತರದೊಂದು ಟಾಪಿಕ್ ಇದೆ ನೀವು ಅದನ್ನ ತಿಳ್ಕೊಳ್ಳಿ ಅಂತ ಹೇಳೋದಕ್ಕೆ ಅಷ್ಟೇ ನಾನು ಇವತ್ತು ಮಾಡಿದ್ದು. ಇದನ್ನ ಕಲಿಬೇಕು ಅಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಇವತ್ತು ನೀವೇನ್ ಕಲ್ತಿದ್ರೆ ಇಷ್ಟರಲ್ಲೇ ನಾನು ಕೆಲಸ ಹುಡುಕ್ಬಿಡ್ತೀನಿ ಅಂತಂದ್ರೆ ಅದು ಖಂಡಿತ ಆಗಲ್ಲ. ಪ್ರಾಕ್ಟೀಸ್ ಮಾಡ್ಬೇಕು ತುಂಬಾ. ನಾನು ನಿಮಗೆ ChatGPT ಯಾವ ತರ ಯೂಸ್ ಮಾಡ್ಬೋದು ಅಂತ ತೋರಿಸಲ್ಲ, ಆ ತರ ನೀವು ಅದನ್ನ ಯೂಸ್ ಮಾಡ್ಕೊಂಡು ನೀವು ಕಲ್ತ್ಕೊಳ್ಳಿ. ತುಂಬಾ ಇದೆ ಕಲಿಯುವಂಥದ್ದು. ಓಕೆನಾ? ಅದನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೆಚ್ಚು ಎಕ್ಸಾಂಪಲ್ಸ್ ಅನ್ನು ನೀವು ತಗೊಂಡು ಮಾಡಿ. ನಿಮಗೆ ಅಂತ ನಾನು ಕೆಲವೊಂದು ಟೆಕ್ಸ್ಟ್ ಬುಕ್ಸ್ ಅನ್ನ ಇಲ್ಲಿ ತಂದಿದ್ದೀನಿ, ಇದನ್ನ ನಿಮಗೆ ಕೊಡ್ತೀನಿ. ಇವತ್ತು ಮಾಡಿರ್ತಕ್ಕಂಥ ಎಲ್ಲ ಎಕ್ಸಾಂಪಲ್ಸ್ ಡೇಟಾ ಕೂಡ ನಾನು ನಿಮ್ಗೆ ಕೊಡ್ತೀನಿ ನಾಳೆ, ಇವತ್ತಲ್ಲ ನಾಳೆ. ಆಯ್ತಾ? ಅದು ತಗೊಂಡು ಆದಷ್ಟು ಕಲ್ತ್ಕೊಳ್ಳಿ. ಓಕೆ, ರೈಟ್. ಸೊ ನಾನು ಇಲ್ಲಿ ಸ್ಟಾಪ್ ಮಾಡ್ತೀನಿ. ವಿಕ್ರಮ್ ಮಲ್ಲಪ್ಪ, ನಾನು ನಿಮಗೆ ಹೇಳಿದೆ ಇದನ್ನ ಶೇರ್ ಮಾಡ್ತೀನಿ ಅಂತ, ಅದಕ್ಕೆ ಹೇಳೋದು ಗಮನ ಇಟ್ಟು ಕೇಳಿ ಅಂತ. ಓಕೆ, ರೈಟ್. ಸೊ ನಾನು ಇವಾಗ ಇಲ್ಲಿ ಸ್ಟಾಪ್ ಮಾಡ್ತೀನಿ. ಇವತ್ತಿನ ಟಾಪಿಕ್ ನನಗೆ ಗೊತ್ತು ತುಂಬಾ ಕನ್ಫ್ಯೂಷನ್ ಆಗಿದೆ ಅಂತ, ಅಂದ್ರೆ ನಿಮ್ಗೆ 100% ನಾನು ಅರ್ಥ ಮಾಡಿಸೋದಕ್ಕೆ ಇಷ್ಟರಲ್ಲಿ ಆಗಲ್ಲ. ಇದೆಲ್ಲ ನಿಮ್ಗೆ 3 ತಿಂಗಳು, 4 ತಿಂಗಳು, 6 ತಿಂಗಳವರೆಗೂ ಕಲಿತಾರೆ ಕೆಲವರು. ಓಕೆ, ಅದನ್ನ ನಾನು ಬರೀ 2 ಅವರ್, ಅದರಲ್ಲೂ 2 ಅವರ್ ಅಲ್ಲ, ಇನ್ನೂ ಅದಕ್ಕಿಂತ ಕಮ್ಮಿ ಅಷ್ಟ್ರಲ್ಲಿ ನಾನು ಕಂಪ್ಲೀಟ್ ಕಲ್ಸಕ್ಕಾಗಲ್ಲ. ನಿಮಗೆ ಏನೆಲ್ಲ ನಾನು ತಿಳಿಸ್ಬೋದು ಅದನ್ನು ತಿಳಿಸಿದ್ದೀನಿ, ಕಲ್ಸಕ್ಕಂತೂ ಆಗಲ್ಲ. ಓಕೆ, ರೈಟ್. ಸೊ ಹೆಂಗ್ ಅನ್ನಿಸ್ತು ನಿಮ್ಗೆ ಇವತ್ತಿನ ಟಾಪಿಕ್? ಕನ್ಫ್ಯೂಷನ್ ಒಂದು ಸೈಡ್ಗೆ ಇಟ್ಬಿಡಿ ದಯವಿಟ್ಟು. ಅದು ಬಿಟ್ಟು ನಿಮ್ಗೊಂದು ಐಡಿಯಾ ಬಂತ, ಅಟ್ಲೀಸ್ಟ್ ಒಂದು ಐಡಿಯಾ. ಯಾಕೆ ಯಾರು ಮೆಸೇಜ್ ಮಾಡ್ತಾರೆ, ಟಾಪಿಕ್ ಗೋಟೆಡ್ ಸರ್ ಬಟ್ ನೀಡ್ ಮೋರ್ ಪ್ರಾಕ್ಟೀಸ್? ಅದು ಕರೆಕ್ಟ್. ನಾನು ನಿಮ್ಗೆ ಕೇಳಿ ಪ್ರಶ್ನೆ ಇಷ್ಟೇ, ನಿಮ್ಗೊಂದು ಐಡಿಯಾ ಬಂದಿದ್ಯಾ ಅಷ್ಟೇ ನಾ ಕೇಳಿದ್ದು. ನಾನು ಹೇಳ್ದೆ ಇದೆಲ್ಲ ಬಂದು ನಿಮ್ಗೆ 3 ಮಂತ್ಸ್ 4 ಮಂತ್ಸ್, ಕೆಲವರು ವರ್ಷಾನುಗಟ್ಲೆ ಕಲಿತಾರೆ. ಆಯ್ತಾ?
ಗುಡ್. Basics of R programming, Aishwarya, good, and Python libraries are so related to that concept. So now I got more confident. Yes, ನಿಮಗೆ R ಅಲ್ಲಿ ಮತ್ತೆ ಪೈಥಾನ್ ಅಲ್ಲಿ ಆಲ್ಮೋಸ್ಟ್ ಕೆಲವೊಂದು ಲೈಬ್ರರೀಸ್ ಎಲ್ಲ ಅದನ್ನೇ ಯೂಸ್ ಮಾಡ್ತೀವಿ, ಆಯ್ತಾ. ಜಿ ಪ್ಲಾಟ್ಸ್ ಅಂತ ಬರುತ್ತೆ, ರೈಟ್ ಐಶ್ವರ್ಯ? ಸೊ ಅದನ್ನ ನಾವು ಯೂಸ್ ಮಾಡ್ತೀವಿ R ಲ್ಯಾಂಗ್ವೇಜ್ ಅಲ್ಲಿ. ಇಲ್ಲಿ ನಾವು ಪೈ ಪ್ಲಾಟ್ ಅನ್ನ ಯೂಸ್ ಮಾಡ್ತೀವಿ. ದೀಸ್ ಆರ್ ಇಂಪಾರ್ಟೆಂಟ್ ಲೈಬ್ರರೀಸ್ ಇನ್ ML. ಎಸ್, ಖಂಡಿತವಾಗಿ ಹೌದು. ಮಧು ನಾಯಕ್, ಓಕೆ, ರೈಟ್. ಓಕೆ, ಸೊ ಪೀಪಲ್, ನನಗೆ ಎಷ್ಟರ ಮಟ್ಟಿಗೆ ನಾನು ಅರ್ಥ ಮಾಡ್ಸೋಕ್ಕಾಗುತ್ತೋ ಅಷ್ಟು ನಾನು ಅರ್ಥ ಮಾಡಿಸಿದ್ದೀನಿ ನಿಮಗೆ. ಇದು ಕಲಿಸೋದಿಕ್ಕೆ ಅನ್ನೋ ಕ್ಲಾಸ್ ಅಲ್ಲ ಇದು, ಯಾಕಂದರೆ ಕಲಿಸೋದಿಕ್ಕೆ ತುಂಬ ಕಷ್ಟ ಇದೆ. ಇದು ಅರ್ಥ ಮಾಡಿಸ್ಬೇಕಾಗಿತ್ತು, ನಾನು ಅದನ್ನು ಅರ್ಥ ಮಾಡಿಸಿದ್ದೀನಿ. ಯಾಕಂದರೆ ಇದೆಲ್ಲ ಡೇಟಾ ಅನಾಲಿಟಿಕ್ಸ್ ಕೂಡ ತುಂಬ ಇಂಪಾರ್ಟೆಂಟು. ಓಕೆ, ನೆಕ್ಸ್ಟ್ ಲೆವೆಲ್ ನೀವೇನಾದರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಿಷಿನ್ ಲರ್ನಿಂಗ್, ಡೀಪ್ ಲರ್ನಿಂಗ್ ಈ ಥರದ್ದೆಲ್ಲ ಹೋಗ್ತೀವಿ ಅಂದರೆ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಇದೆ. ಯಾಕಂದರೆ ತುಂಬ ಡೇಟಾಸನ್ನು ನೀವು ತಗೊಂಡು ಕ್ಯಾಲ್ಕುಲೇಷನ್ಸ್ ಮಾಡಬೇಕು ಅನ್ನೋಂಗಿದ್ರೆ ಇದೆಲ್ಲ ನೀವು ಕಲೀಲೇಬೇಕು. ಸೊ ಇದನ್ನು ಆದಷ್ಟು ನಿಧಾನಕ್ಕೆ ಕಲ್ತ್ಕೊಳ್ಳಿ, ಪರವಾಗಿಲ್ಲ. ನಾನು ಇವಾಗ ಏನು ಕೊಡ್ತಾ ಇದ್ದೀನಿ ನೋಟ್ಸು ಅಷ್ಟು ಕಲ್ತ್ಕೊಂಡು ನೀವು ಸ್ಲೋ ಆಗಿ ಇನ್ನೂ ಅಡ್ವಾನ್ಸ್ ಲೆವೆಲ್ಗೆ ಕಲಿತಾ ಹೋಗಿ. ಓಕೆ, ರೈಟ್. ಸೊ ಇವಾಗ ನಾನು ನಿಮ್ಮ ಹತ್ರ ಒಂದು ಡಿಸ್ಕಷನ್ ಮಾಡಬೇಕು ಅಂತಂದ್ರೆ ನಾನು ಲಾಸ್ಟಲ್ಲಿ ಹೇಳ್ತೀನಿ ಅಂತಂದ್ರೆ, ಇನ್ನ ಫುಲ್ ಫ್ಲೆಜ್ಡ್ ಆಗಿ ನಮಗೂ ಏನು ಐಡಿಯಾ ಇಲ್ಲ ಏನು ಮಾಡಬೇಕು ಅಂತ. ಸರ್, ಕ್ವಿಜ್ಗೆ ಲಾಸ್ಟ್ ಡೇಟ್ ಯಾವಾಗ? ಕ್ವಿಜ್ ನಂದಲ್ಲ, ಇಲ್ಲಿ ದರ್ಶನ್ ಅಂತ ಯಾರೋ ನನಗೆ ಕಳಿಸಿದ್ರು. ದರ್ಶನ್ ಇದೀರಾ ನೀವು? ಗೊತ್ತಿಲ್ಲ, ಅವ್ರು ಇದ್ದಾರೇನೋ ಗೊತ್ತಿಲ್ಲ, ನನಗೆ ಇವತ್ತು ಬಂದಿದ್ದಾರೇನೋ. ಅವ್ರು ನನಗೆ ಕಳಿಸಿದ್ರು, ನಾನು ಅದನ್ನ ಗ್ರೂಪಲ್ಲಿ ಹಾಕಿದ್ದೀನಿ. ಅದ್ರ ಬಗ್ಗೆ ನಂಗೆ ಏನೂ ಐಡಿಯಾ ಇಲ್ಲ. ಏನೋ ಕನ್ನಡದಲ್ಲಿ ಏನೋ ಒಂದು ವಿಷಯ ತಿಳ್ಕೋಬೇಕು, ಒಂದು ಕ್ವಿಜ್ ಅಲ್ಲಿ ಏನೋ ಒಂದು ನಮಗೊಂದು ನಾಲೆಜ್ ಬರುತ್ತೆ ಅನ್ನೋ ಥರ ಅವ್ರು ಏನೋ ಒಂದು ಇನಿಷಿಯೇಟಿವ್ ತಗೊಂಡಿದ್ದಾರೆ. ಆ ಇನಿಷಿಯೇಟಿವ್ಗೆ ನಾನು ಸಪೋರ್ಟ್ ಮಾಡಿದ್ದೀನಿ. ಕ್ವಿಜ್ ಬಗ್ಗೆ ನಂಗೆ ಐಡಿಯಾ ಇಲ್ಲ, ಅದರಲ್ಲಿ ಇರೋವಂಥದ್ದನ್ನ ಆನ್ಸರ್ ಮಾಡಿ ಸಾಕು. ಕ್ವಿಜ್ ಟಾಪಿಕ್ ಬಂದು ರಾಜ್ಯೋತ್ಸವದ ಬಗ್ಗೆ ಏನೋ ಒಂದಷ್ಟು ಕೊಟ್ಟಿದ್ದಾರೆ ಅಷ್ಟೇ, ಅದು ಟೆಕ್ನಿಕಲ್ ಏನೂ ಅಲ್ಲ. ಕನ್ನಡದ ಬಗ್ಗೆ ಏನಾಯ್ತು ಅದಕ್ಕೆ ನಾನು ಬರೀ ನಮ್ಮ ಕನ್ನಡ ಏನಿದೆ ಆ ಗ್ರೂಪಲ್ಲಿ ಅದಕ್ಕೆ ಮಾತ್ರ ಹಾಕಿದ್ದೀನಿ, ಆಚೆ ಕಡೆ ಎಲ್ಲೂ ಹಾಕಿಲ್ಲ ಅಷ್ಟೇ. ಓಕೆ, ಅದು ಗ್ರೂಪಲ್ಲಿ ಇದೆ, ನೀವು ನೋಡಿ. ಅದು ನೀವು ಅಟೆಂಡ್ ಮಾಡಿದ್ರೆ ಮಾಡ್ಬೋದು. ನನಗೆ ಆ್ಯಕ್ಚುಲಿ ಅದು ಕಂಪ್ಲೀಟ್ ನೋಡೋಕ್ಕೂ ಟೈಮ್ ಆಗಲಿಲ್ಲ. ನನಗೆ ಒಳ್ಳೊಳ್ಳೆ ಕ್ವಶನ್ಸ್ ಇದೆ, ನನಗೆ ಟೈಮ್ ಆಗಲಿಲ್ಲ. ಯಾಕಂದರೆ ತುಂಬ ಒಂದು ಇಂಟರ್ನ್ಶಿಪ್ ನಡೀತಾ ಇದೆ, ಮತ್ತು ಪ್ರಾಜೆಕ್ಟ್ಸ್ ನಡೀತಾ ಇದೆ, ತುಂಬ ಆ ಥರ ಏನೋ ನಡೀತಾ ಇರೋದ್ರಿಂದ ನಾನು ಇವತ್ತು ಕಂಪ್ಲೀಟ್ ಬ್ಯುಸಿ ಇದ್ದೆ. ಹಂಗಾಗಿ ಅದು ಕಂಪ್ಲೀಟ್ ನೋಡೋಕೆ ಆಗಿಲ್ಲ. ನೋಡೋಣ, ನಂಗೆ ಏನಾದ್ರು ಟೈಮ್ ಸಿಕ್ಕಿದ್ರೆ ನಾಳೆ ಇಲ್ಲ ನಾಡಿದ್ದು ನಾನು ಅದು ನೋಡ್ತೀನಿ ನಾನು. ಓಕೆ, ರೈಟ್. ಸೊ ಇವಾಗ ನಾನು ನಿಮ್ಮ ಹತ್ರ ಒಂದು ಡಿಸ್ಕಷನ್ ಮಾಡಬೇಕು ಅಂತಿದ್ದೆ. ಅಕಸ್ಮಾತ್ ನಿಮಗೂ ಏನಾದ್ರು ಸಜೆಷನ್ಸ್ ಕೊಡಬೇಕು ಅಂತಿದ್ರೆ ಅದನ್ನು ಕೊಡ್ಬೋದು. ಏನಪ್ಪ ಅಂತಂದ್ರೆ, ನಾವು ತುಂಬಾ ವರ್ಷದಿಂದ ಈ IT ಫೀಲ್ಡ್, ನಮ್ಮ ಕನ್ನಡದವರು IT ಫೀಲ್ಡ್ ಅಲ್ಲಿ ಒಳ್ಳೆ ಹೆಸರು ಮಾಡಬೇಕು, ದೊಡ್ಡ ಮಟ್ಟಕ್ಕೆ ಒಂದು ಒಳ್ಳೆ ಪೊಸಿಷನ್ಗೆ ಹೋಗ್ಬೇಕು, ಅಥವಾ ಅಟ್ಲೀಸ್ಟ್ ಕೆಲಸ ಸಿಗ್ಬೇಕು ಅಂತ ಈ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೋತಾ ಬಂದಿದ್ವಿ. ಇವತ್ತು ಜಸ್ಟ್ ಏನೋ ಒಂದು ಅಚಾನಕ್ ಏನೋ ಒಂದು ಸಣ್ಣ ಡಿಸ್ಕಷನ್ ಆಯ್ತು, ಅದಿನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬೋದಾ ಇಲ್ವಾ ಅಂತ ನಮಗೆ ಅಷ್ಟು ಐಡಿಯಾ ಇಲ್ಲ, ಕಾನ್ಫಿಡೆನ್ಸ್ ಇಲ್ಲ ಅಂತಲ್ಲ, ನಾನು ಮಾಡ್ಬೋದು ಅಂತ ಗೊತ್ತಿದೆ, ಬಟ್ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ನಾವೇನ್ ಅನ್ಕೊಂಡ್ವಿ ಅಂದ್ರೆ, ನಮ್ಮ ಇನ್ಸ್ಟಿಟ್ಯೂಟ್ ಇಂದ ಅಥವಾ ನಮ್ಮ ಸಜೆಷನ್ಸ್ ಇಂದ, ನಮ್ಮ ಒಂದು ಕೆರಿಯರ್ ಕೌನ್ಸಿಲಿಂಗ್ ಇಂದ ಅಕಸ್ಮಾತ್ ಯಾರಾದ್ರೂ IT ಫೀಲ್ಡ್ ಅಲ್ಲಿ ಒಳ್ಳೆ ಹೆಸರು ಮಾಡಿದ್ರೆ ಅಂಥವ್ರನ್ನ ಕರೆಸಿ ಒಂದು ಸಣ್ಣದಾಗಿ ಒಂದು 1/2 an hour 1 hour ಇಂಟರ್ವ್ಯೂ ಮಾಡಿ, ಅವರ ಕಷ್ಟಗಳು, ಅವರು ಫೇಸ್ ಮಾಡಿರ್ತಕ್ಕಂಥ ಚಾಲೆಂಜಸ್ಗಳು, ಮತ್ತೆ ಅವ್ರು ಏನೆಲ್ಲ ಮಾಡಿದ್ರು IT ಫೀಲ್ಡ್ ಹೋಗೋದಿಕ್ಕೆ, ಸೊ ಈ ಥರದ್ದು ಒಂದು ಡಿಸ್ಕಷನ್ ಅಥವಾ ಇಂಟರ್ವ್ಯೂ ಅಥವಾ ಏನಾದರೂ ಕರೀಬೋದು, ಅಂಥದ್ದನ್ನ ಮಾಡಿ ಬೇರೆಯವ್ರಿಗೂ ಅದೊಂದು ಸಜೆಷನ್ ಆಗುತ್ತೆ. ಅದನ್ನು ನಾವು ಒಂದು ವಿಡಿಯೋ ಮೂಲಕನೋ ಅಥವಾ ಬೇರೆ ಇನ್ನೇನಾದರೂ ಒಂದು ಚಾನಲ್ ಮೂಲಕನೋ ಏನೋ ಒಂದು ತೋರಿಸ್ಬೇಕು ಅಂತ ಒಂದು ಐಡಿಯಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತೆ ಸಜೆಷನ್ಸು ನನಗೆ ತಿಳಿಸಿದ್ರೆ ನನ್ನ ವಾಟ್ಸಪ್ ನಂಬರನ್ನು ಕೊಟ್ಟಿರ್ತೀನಿ, ಆಯ್ತಾ. ಇಲ್ಲಿ ನೀವು ಕೊಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅದು ಸಜೆಷನ್ಸ್ ಕೊಡ್ಬೇಕಾದ್ರೆ ತುಂಬ ಟೈಮ್ ಹಿಡಿಯುತ್ತೆ. ನೀವು ಯೋಚನೆ ಮಾಡಿ ಹೇಳಿ ಏನು ಮಾಡ್ಬೋದು ಅಂತ. ಬಟ್ ಇಂಥ ಒಂದು ಕಾರ್ಯಕ್ರಮ ಮಾಡೋದು ಸರಿನಾ ಅಥವಾ
ಇನ್ನು ಅಂದ್ರೆ ನಿಮ್ಗೆ ಸರಿನಾ ತಪ್ಪ ಹಿಂಗ್ ಅನ್ಸ್ತಿದೆ ಅದನ್ನ ಅಟ್ಲೀಸ್ಟ್ ಹಾಕಿ ಇಲ್ಲಿ. ಅದು ಬಿಟ್ಟು ಸಜೆಷನ್ಸ್ ನನಗೆ ನೀವು ಮೆಸೇಜ್ ಅಲ್ಲ. ಬಟ್ ಇದೊಂದು ಥಾಟ್ ನಮ್ಗೆ ಜಸ್ಟ್ ಒಂದು ಲೈನಲ್ಲಿ ಬಂತು ಅಷ್ಟೇ ಇವತ್ತು. ಅದನ್ನ ಇನ್ನೂ ಎಲಾಬ್ರೇಟ್ ಮಾಡಬೇಕು ನಾವು. ನಿಮ್ಗೆ ಏನ್ ಅನಿಸ್ತು ಇದು? ಓಕೆ. ಓಕೆ. ಯಾಕಂದ್ರೆ ತುಂಬಾ ನಾನು ಈ ಥರದ್ದೆಲ್ಲ ನೋಡಿದೀನಿ. ಅವ್ರೇನ್ ಮಾಡ್ತಾರೆ ಅಂದ್ರೆ ಅವರ ಇನ್ಸ್ಟಿಟ್ಯೂಟ್ ಬಗ್ಗೆ ಮಾಡ್ತಾರೆ ಅವ್ರು. ಅಂದ್ರೆ ನಮ್ಮ ಇನ್ಸ್ಟಿಟ್ಯೂಟ್‌ಗೆ ಬಂದು ಸೇರ್ಕೊಂಡ್ರಿ, ಏನಾಯ್ತು ನಿಮ್ಗೆ ಒಳ್ಳೇದಾಯ್ತಾ ಅಂತ. ನಂಗೆ ಆ ಥರ ಬೇಕಾಗಿಲ್ಲ. ನನಗೆ ಬೇಕಾಗಿರೋದೇನಂದ್ರೆ ಅವ್ರು ಏನೇನ್ ಚಾಲೆಂಜಸ್ ಫೇಸ್ ಮಾಡಿದ್ರು. ಆಬ್ವಿಯಸ್ಲಿ ಇವಾಗ ನಾವು ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಮ್ಮ ಗೊತ್ತಿರುವಂಥ ಹುಡುಗರನ್ನ ನಾವು ಕರೆಸ್ಬೇಕು. ನಮ್ಮ ಇನ್ಸ್ಟಿಟ್ಯೂಟಿಂದ ಏನಾರ ಅಕಸ್ಮಾತ್ ಒಳ್ಳೇದಾಗಿದ್ರೆ ಅದನ್ನು ಕೂಡ ನಾನು ಮಾತಾಡಿಸ್ತೀನಿ. ಅವಾಗ ಬೇರೆಯವ್ರಿಗೂ ಗೊತ್ತಾಗುತ್ತೆ. ಅಂದ್ರೆ ಎಷ್ಟರ ಮಟ್ಟಿಗೆ ನಾವು ಇನಿಷಿಯೇಟಿವ್ ತಗೊಂಡಿದ್ದೀವಿ ಅಂತ. ಸೈಬರ್ ಸೆಕ್ಯೂರಿಟಿ ಬಗ್ಗೆ ನನಗೆ ಅಷ್ಟು ಏನು ಐಡಿಯಾ ಇಲ್ಲ ನಿಖಿಲ್. ಬಟ್ ನಾನು ನೋಡ್ತೀನಿ ಯಾರಾದರೂ ಅಕಸ್ಮಾತ್ ಆಗಿದ್ರೆ ನಾನು ಖಂಡಿತ ಇದೊಂದು ಕಾರ್ಯಕ್ರಮವನ್ನು ಮಾಡಿಸೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಸೈಬರ್ ಸೆಕ್ಯೂರಿಟಿ ಬಗ್ಗೆ ನಂಗೆ ಏನೂ ಐಡಿಯಾ ಇಲ್ಲ. ಅದಕ್ಕೇನೋ ಕೋರ್ಸ್ ಬೇಕಾದ್ರೆ ನಾನು ಟ್ರೈ ಮಾಡಿ ನಾನು ಚೆಕ್ ಮಾಡ್ತೀನಿ. ಆಯ್ತಾ? ಲಿಂಕ್ಡ್ಇನ್ ಕೋರ್ಸಲ್ಲಿ ಏನಿತ್ತು ನಾನು ಚೆಕ್ ಮಾಡ್ತೀನಿ. ಓಕೆ. ಗುಡ್ ಐಡಿಯಾ. ಸರಿ ಇದೆ. ಓಕೆ. ರೈಟ್. ಸೊ ನಿಮ್ಮ ಸಜೆಷನ್ಸ್ ನನಗೆ ಕಳಿಸಿ. ಬಟ್ ಏನಂದ್ರೆ ಈ ತರ ಒಂದು ಇನಿಷಿಯೇಟಿವ್ ಮಾಡೋಣ ಅಂತ ಇದ್ದೀವಿ. ಸೊ ದಟ್ ನಮ್ಮ ಉದ್ದೇಶ ಏನಂದ್ರೆ ಒಳ್ಳೆ ರೀತಿಯಲ್ಲಿ ಫೇಕ್ ಮತ್ತೆ ಬ್ಯಾಕ್ ಡೋರ್ ಎಂಟ್ರೀಸ್ ಈ ತರದ್ದೆಲ್ಲ ಬಿಟ್ಟು ಲೀಗಲ್ ಆಗಿ ಒಳ್ಳೆ ರೀತಿಲಿ ನಮ್ಮ ಕನ್ನಡದವರು ಒಳ್ಳೆ ಒಂದು ಜಾಬ್ ಅಲ್ಲಿ IT ಫೀಲ್ಡ್ ಅಲ್ಲಿ ಎಸ್ಪೆಷಲಿ ಅದಕ್ಕೆ ಹೋಗ್ಬೇಕು ಅನ್ನೋದಷ್ಟೇ ನಮ್ಮ ಟೀಮಿನ ಆಸೆ, ನಮ್ಮ ನಮ್ಮ ಐಟಾಸ್ ಆಸೆ, ನನ್ನ ಆಸೆ ಕೂಡ. ಸೊ ಅದಕ್ಕೆ ಏನೆಲ್ಲ ಮಾಡ್ಬೋದು ಅಂತ ನಾನು ಕೂತ್ಕೊಂಡು ಯೋಚನೆ ಮಾಡ್ಬೇಕಾದ್ರೆ ಇವತ್ತು ಇದೊಂದು ಐಡಿಯಾ ಬಂತು. ಸೊ ಇದ್ರ ಬಗ್ಗೆ ನೀವು ದಯವಿಟ್ಟು ನನಗೆ ಸಜೆಷನ್ಸ್ ಕೊಡಿ. ಏನ್ ಮಾಡ್ಬೋದು ಇನ್ನು? ಅಂದ್ರೆ ಇನ್ನು ಏನೆಲ್ಲ ಮಾಡ್ಬೋದು ಅದೊಂದೇ ಅಂತಲ್ಲ, ಇನ್ನು ಏನಾದ್ರು ಅಕಸ್ಮಾತ್ ಆಗಿದ್ರೆ ಸಜೆಷನ್ಸ್ ಕೊಡಿ. ಸೊ ದಟ್ ನನಗೆ ಒಂದು ಐಡಿಯಾ ಬರುತ್ತೆ. ನಿಮ್ಮ ಐಡಿಯಾಸ್ ಅನ್ನು ತಗೊಂಡು ಇನ್ನೂ ಇದು ಮಾಡ್ಬೋದು. ಬಟ್ ಈ ಬೇರೆ ಐಡಿಯಾಸ್ ನನಗಿದೆ ಆಲ್ರೆಡಿ. ಅಂದ್ರೆ ಟೆಕ್ನಿಕಲ್ ವಿಡಿಯೋಸ್ ಮಾಡಿ ಅದು ಹಾಕೋದು ಅದು ಆಲ್ರೆಡಿ ನಾನು ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಎಲ್ಲ ಟೆಕ್ನಿಕಲ್ ವಿಡಿಯೋಸ್ ಹಾಕುವಂಥದ್ದು. ಅದು ಬಿಟ್ಟು ಇನ್ನೂ ಏನಾದ್ರು ಅಕಸ್ಮಾತ್ ಆಗಿ ಬರೀ ಟೆಕ್ನಿಕಲ್ ವಿಡಿಯೋಸ್ ಅಥವಾ ನಾಲೆಡ್ಜ್ ಅಷ್ಟೇ, ಸ್ಕಿಲ್ಸ್ ಅಷ್ಟೇ ಬರಲ್ಲ. ಬೇರೆ ಬೇರೆದು ನಿಮ್ಗೆ ಬೇಕಾಗುತ್ತೆ. ಅಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರ್ಬೋದು, ಮತ್ತೆ ಪೀಪಲ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇರ್ಬೋದು, ಮತ್ತೆ ಇನ್ನೂ ತುಂಬಾ ಇರುತ್ತೆ. ಎಲ್ಲಾರ್ದು ಐಡಿಯಾಸ್ ಅನ್ನ ತಗೊಂಡು ನಾವು ಡಿಸ್ಕಷನ್ ಮಾಡಿದಾಗ ಏನೇನ್ ಕಷ್ಟಪಟ್ಟಿರ್ತಾರೆ ಅದೆಲ್ಲ ಇದ್ ಮಾಡಿದಾಗ ಬೇರೆಯವ್ರಿಗೂ ಅದೊಂದು ಮಾರ್ಗದರ್ಶನ ಆಗ್ಬೋದು. ಸೊ ಈ ತರದ್ದೆಲ್ಲ ಒಂದು ಇನಿಷಿಯೇಟಿವ್ ತಗೊಳ್ಳೋಣ ಅಂತ ಪ್ಲಾನ್ಸ್ ಇದೆ. ಅಂದ್ರೆ ಟೈಮ್ ಹಿಡಿಯುತ್ತೆ. ನಾಳೆ ಅಂದ್ರೆ ನಾಳೆ ಸ್ಟಾರ್ಟ್ ಮಾಡಕ್ಕಾಗಲ್ಲ. ನನಗೇನಂದ್ರೆ ಎಲ್ಲಾರ್ ಸಜೆಷನ್ಸು ಬೇಕು. ಇವಾಗ ನಾನೇ ಬಾಸ್, ನಾನೇ ಎಲ್ಲ ಗೊತ್ತು ಅಂತ ನಾವು ಮಾಡಕ್ ಹೋದ್ರೆ ಎಡವೋದಂತೂ ಸಹಜ. ಚಿಕ್ಕವರು ಕೂಡ ಐಡಿಯಾಸ್ಗಳನ್ನ ಕೊಡ್ತಾರೆ. ಅಂಥವ್ರ ಹತ್ರ ಕೂಡ ದೊಡ್ಡ ದೊಡ್ಡ ಐಡಿಯಾಸ್ ಇರುತ್ತೆ. ನಿಮ್ಗೆ ಏನಾರ ಹತ್ರ ಐಡಿಯಾಸ್ ಇದ್ರೆ ನಮ್ಮ ಕನ್ನಡದವ್ರ IT ಫೀಲ್ಡ್ ಅಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋ ಏನೆಲ್ಲ ಮಾಡ್ಬೋದು ಅಂತ ಖಂಡಿತವಾಗಿ ನನ್ನ ಕೈಲಾದ್ರೆ ಮಾಡೋಣ. ಅವಾಗ ಅದಕ್ಕೆ ಸಪೋರ್ಟ್ ನಿಮ್ಮ ಕಡೆಯಿಂದ ಸಿಕ್ಕರೆ ಅದನ್ನು ಕೂಡ ಮಾಡೋಣ. ಓಕೆನಾ? ಸೊ ನನಗೆ ಕಳಿಸಿ ನಿಮ್ಮ ಸಜೆಷನ್ಸ್ನ. ನಾನು ಖಂಡಿತ ಅದನ್ನ ಸೀರಿಯಸ್ ಆಗಿ ತಗೊಂಡು ವರ್ಕೌಟ್ ಮಾಡಿ ಏನ್ ಮಾಡ್ಬೋದು ನೆಕ್ಸ್ಟ್ ಲೆವೆಲ್ಗೆ ಅದನ್ನ ಖಂಡಿತ ಮಾಡೋಣ. ಓಕೆ. ರೈಟ್. ಸೊ ಥ್ಯಾಂಕ್ ಯು ಸೊ ಮಚ್. ನಾಳೆ ಏನ್ ಟಾಪಿಕ್ ಇದೆ ಗೊತ್ತಿಲ್ಲ ನನಗೆ. ಒಂದ್ ನಿಮಿಷ ನೋಡ್ಬಿಡ್ತೀನಿ ನಾಳೆ ಟಾಪಿಕ್. ಮೋಸ್ಟ್ ಪ್ರಾಬಬ್ಲಿ ಟೆಕ್ನಿಕಲ್ ಟಾಪಿಕ್ಸ್ ಎಲ್ಲ ಮುಗ್ದಿದೆ ಅನ್ಸುತ್ತೆ ಇವತ್ತಿಗೆ. ಒಂದು ನಿಮಿಷ ನೋಡ್ಬಿಟ್ಟು ನಿಮ್ಗೆ ಹೇಳ್ತೀನಿ ಏನಿದೆ ನಾಳೆ ಟಾಪಿಕ್. ಪ್ರಾಜೆಕ್ಟ್. ಓಕೆ, ನಾಳೆ ಪ್ರಾಜೆಕ್ಟ್ ವರ್ಕ್ ಮಾಡೋಣ. ಓಕೆ, ರೈಟ್. ನಾಳೆ ನಿಮ್ಗೆ ಎಕ್ಸೆಲ್ ಮತ್ತೆ ಪವರ್ ಬಿ ಅಲ್ಲಿ ಪ್ರಾಜೆಕ್ಟ್ಸ್ ಹೆಂಗ್ ಮಾಡೋದು, ಡಿಸೈನಿಂಗ್ ಹೆಂಗ್ ಮಾಡೋದು ಅಂತ ಮಾಡೋಣ. ಇದು ಇಂಟ್ರೆಸ್ಟಿಂಗ್ ಇದೆ. ನಾನು ಇದು ಮರ್ತ್ಬಿಟ್ಟಿದ್ದೆ. ಗುಡ್, ನಾನು ಇದನ್ನ ನೋಡಿದ್ದು. ಓಕೆ, ಸೊ ನಾಳೆ ಇದನ್ನ ವರ್ಕ್ ಮಾಡೋಣ. ಆಮೇಲೆ ಇಂಟರ್ನ್ಶಿಪ್, ಆಯ್ತಾ? ದಯವಿಟ್ಟು ಯಾರು ಇದನ್ನ ಮಿಸ್ ಮಾಡ್ಕೋಬೇಡಿ. ಇಂಟರ್ನ್ಶಿಪ್ ಯಾವ ರೀತಿ ನಿಮ್ಗೆ ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ಎಲ್ಲರಿಗೂ ಇಂಟರ್ನ್ಶಿಪ್ ನಾನು ಆಲ್ರೆಡಿ ಇದನ್ನ ನಾನು ಮೊನ್ನೆ ಮಾಡಿದೆ ನಮ್ಮ ಕ್ಲಾಸ್ ಹುಡುಗರಿಗೆ. ಸೊ ನಿಮಗೂ ಕೂಡ ನಾನು ಇಂಟರ್ನ್ಶಿಪ್ ಸರ್ಟಿಫಿಕೇಟ್ಸ್ ಯಾವ ರೀತಿ ನೀವು ತಗೋಬಹುದು ಈಸಿಯಾಗಿ ಎಲ್ಲ ರೆಡಿ ಇದೆ. ನೀವು ಅದನ್ನ ನೋಡಿಕೊಂಡು ನೀವು ಕೂಡ ಇಂಟರ್ನ್ಶಿಪ್ ಸರ್ಟಿಫಿಕೇಟ್ಸ್ ಅನ್ನ ತಗೋಬಹುದು. ಆಯ್ತಾ? ಪ್ರಾಜೆಕ್ಟ್
ಮತ್ತು ಇಂಟರ್ನ್ಶಿಪ್ ಇವೆರಡು ನಾವು ಮಾಡೋಣ. ಓಕೆ ರೈಟ್. ಸೊ ಇದು ಇಂಟರ್ನ್ಶಿಪ್ ನೀವು ಮುಗಿಸ್ಕೊಂಡು ಪ್ರಾಜೆಕ್ಟ್ ಮುಗಿಸಿ ಇಂಟರ್ನ್ಶಿಪ್ ಮುಗಿಸಿದ್ರೆ ನಿಮ್ಮ ರೆಸ್ಯೂಮೇಲಿ ಇದನ್ನ ಹಾಕೋ ನಿಮ್ಮ ಪ್ರೊಫೈಲಲ್ಲಿ ಇದು ಹಾಕೋಬೋದು. ಅದಕ್ಕೆ ನಾನು ಏನೆಲ್ಲ ಮಾಡ್ಬೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ ರೈಟ್ ಪೀಪಲ್, ನಾಳೆ ಸಿಗ್ತೀನಿ. ಪ್ರಾಜೆಕ್ಟನ್ನು ವರ್ಕ್ ಮಾಡೋಣ. ಎಕ್ಸೆಲ್ ಮತ್ತು ಪವರ್ BI ಎರಡರ ಮೇಲೂ ನಾನು ಪ್ರಾಜೆಕ್ಟನ್ನು ನಾನು ತೋರಿಸ್ತೀನಿ. ಓಕೆ ರೈಟ್. ಶುಭರಾತ್ರಿ ಎಲ್ಲರಿಗೂ. ಫ್ರೀ ಪೇಡ್ ಯಾವುದು ಇಲ್ಲ, ಪೇಡ್ ಇಂಟರ್ನ್ಶಿಪ್ ಅಲ್ಲ ಅದು. ಅಂದರೆ ನಿಮಗೆ ಕೆಲವೊಂದು ಫ್ರೀ ಇಂಟರ್ನ್ಶಿಪ್ ಇದೆ, ಅದನ್ನು ನಿಮ್ಗೆ ತೋರಿಸ್ತೀನಿ. ಬಟ್ ಪ್ರಾಜೆಕ್ಟ್ಸ್ ತುಂಬ ದೊಡ್ಡದಾಗಿದೆ, ನೀವು ವರ್ಕ್ ಮಾಡಬೇಕಾಗುತ್ತೆ. ಓಕೆ ನೀವೇನು ಇಲ್ಲಿ ನೀವೇನು ಕ್ಲಾಸಸ್ ತಗೋತಾರೆ ಇದಕ್ಕೆ ಯಾವುದೇ ರೀತಿಯಾದ ಪೇಮೆಂಟನ್ನು ನೀವು ಮಾಡೋ ಹಾಗಿಲ್ಲ, ಎಲ್ಲ ಫ್ರೀ ಇರುತ್ತೆ ಆಯಿತಾ. ಇಂಟರ್ನ್ಶಿಪ್ಪಲ್ಲಿ ಕಂಪ್ನೀಸು ಪೇಡ್ ಇಂಟರ್ನ್ಶಿಪ್ ತುಂಬ ಕಡೆ ಇವಾಗ ಕೊಡ್ತಾ ಇಲ್ಲ. ಅಲ್ಲೂ ಕೂಡ ನಿಮಗೆ ಇಂಟರ್ನ್ಶಿಪ್ಪೇ ಕೊಡ್ತಾ ಇಲ್ಲ ಎಷ್ಟೋ ಜನ. ಓಕೆನಾ. ಬಟ್ ಸ್ಟಿಲ್ ಕೆಲವೊಂದು ಕಂಪ್ನೀಸ್ ಇಂಟರ್ನ್ಶಿಪ್ ಕೊಡ್ತಿದ್ದಾರೆ ಆನ್ಲೈನ್, ಅದನ್ನು ನಾವು ಮಾಡೋಣ. ಓಕೆ ರೈಟ್. ಸೊ ಥ್ಯಾಂಕ್ ಯು ಸೊ ಮಚ್. ಶುಭರಾತ್ರಿ. ನಾಳೆ ಪ್ರಾಜೆಕ್ಟ್ ವರ್ಕಲ್ಲಿ ಸಿಗ್ತೀನಿ. ಓಕೆ ಬಾಯ್. ಮತ್ತು ನಿಮ್ಮ ಸಜೆಷನ್ಸನ್ನು ದಯವಿಟ್ಟು ನನಗೆ ವಿವರವಾಗಿ ತಿಳಿಸ್ಬೇಕು. ಸುಮ್ಮನೆ ಇದನ್ನು ಮಾಡಿ ಸರ್, ಅದನ್ನು ಮಾಡಿ ಸರ್, ಈಗ ಆಗ್ತಿರಲ್ಲ, ಇಂಟ್ರೆಸ್ಟಿಂಗ್ ಸರ್, ಗುಡ್ ಸರ್, ಓಕೆ ಸರ್, ಆ ಥರ ಹಾಕ್ಬೇಡಿ. ಒಂದು ಒಳ್ಳೆ ಐಡಿಯಾಸ್ ಇದ್ದರೆ ಕಳಿಸಿ. ಓಕೆನಾ ರೈಟ್. ಥ್ಯಾಂಕ್ ಯು ಸೊ ಮಚ್. ಬಾಯ್. ಗುಡ್ ನೈಟ್. ನಾಳೆ ಸಿಗ್ತೀನಿ.